ಎಲ್ಲರಿಗೂ ಸ್ವಾಗತ. ಸಭೆಗೆ ಸ್ವಾಗತ. ಇದು ಒಂಥರ ಅಜ್ಞಾತ ಸಭೆ. ನಾವು ಸಾಂಪ್ರದಾಯಿಕವಾಗಿ ಯಾವಾಗ ನಾವು ಆ ಮಾತನ್ನ ಪ್ರಾರಂಭ ಮಾಡ್ತೀವಿ ವೇದಿಕೆ ಮೇಲೆ, ಆಗ ಸಭೆಗೆ ನಮಸ್ಕಾರ ಅಂತ ಹೇಳ್ತೀವಿ. ಯಾಕೆಂದ್ರೆ ಸಭೆ ಇಲ್ಲದೆ ನಾವಿಲ್ಲ ಅಂತ. ಆದ್ರೆ ಇಲ್ಲಿ ಸಭೆ ಅಂದ್ರೆ ಏನಪ್ಪಾ ಅಂದ್ರೆ ಅಜ್ಞಾತ ಸಭೆ. ನನಗೆ ನೀವು ಕಾಣೋದಿಲ್ಲ ಎದುರಿಗೆ ಮುಖತಃ, ಆದ್ರೂ ಕೂಡ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು, ನಿಮ್ಮ ಆಫೀಸ್ಗಳಲ್ಲಿ ಕೂತ್ಕೊಂಡು, ರೂಮ್ಗಳಲ್ಲಿ ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ನನ್ನ ಜೊತೆಗಿದ್ದೀರಾ. ಆದ್ರಿಂದ ನೀವು ಒಂದು ರೀತಿಯಲ್ಲಿ ತುಂಬಾ ವಿಸ್ತಾರವಾದ ಸಭೆ ಇದು. ಇದಕ್ಕೆ ಸಭೆಗೆ ನಮಸ್ಕಾರ. ನನ್ನ ಜೊತೆಗೆ ಇರ್ತಕ್ಕಂಥ ವಿದುಷಿ ನನ್ನ ಸೋದರಿ ಸಂಧ್ಯಾ, ಅವರಿಗೂ ನಾನು ಸ್ವಾಗತ ಕೊಡ್ತೇನೆ. ವಾಣಿ ವಾಸು ಅವರಿಗೆ ಮೊದಲು ನನ್ನ ನಮಸ್ಕಾರಗಳನ್ನು ಹೇಳಿ, ಸತತವಾಗಿ ನನ್ನ ಕೊರೆತಾದ ಬೋರ್ಗರೆತೆಗಳನ್ನ ಸಹಿಸ್ಕೊಂಡಿರ್ತಕ್ಕಂಥ ಎಲ್ಲ ವೀಕ್ಷಕರು ಶ್ರೋತೃಗಳಿಗೆ ನಮಸ್ಕಾರ. ನಾನು ಏನು ಹೇಳಿದ್ರು ಅದೇ ಚೆನ್ನಾಗಿರ್ತಾ ಇದೆ ಅಂತ ಹೇಳಿ ತಂದೆ ತಾಯಿಗಳು ಮಕ್ಕಳಿಗೆ ಹೇಗೆ ಪ್ರೋತ್ಸಾಹ ಕೊಡ್ತಾರೆ, ಅದೇ ರೀತಿಯಾಗಿ ನಾನು ಏನ್ ಹೇಳಿದ್ರು ಅದೇ ಚೆನ್ನಾಗಿದೆ ಅಂತ ಅನ್ಕೊಂಡು ತಂದೆಯ ಪೋಷಕರಂತೆ ಪ್ರೋತ್ಸಾಹ ಕೊಡೋ ಅಂತ ವಾಣಿ ವಾಸು ಅವರು ಮತ್ತೆ ಎಲ್ಲ ಪ್ರೇಕ್ಷಕರು ಶ್ರೋತೃಗಳಿಗೆ ನಾನು ಮತ್ತೊಮ್ಮೆ ನಮಸ್ಕಾರ ಮಾಡ್ತೀನಿ. ನನಗಿಂತ ಕಿರಿಯರಿಲ್ಲ. ವಾಣಿ ತುಂಬಾ ಚೆನ್ನಾಗಿ ಹೇಳಿದ್ರು ನನಗೆ, ಎವರ್ ಸ್ಟೂಡೆಂಟ್ ಎವರ್ ಟೀಚರ್ ಅಂತಂದ ಹೇಳಿ. ಇದು ಅಧ್ಯಾಪನ ಅನ್ನೋದು ಜೊತೆಗೆ ಹೋಗ್ಬೇಕು. ಯಾವಾಗ ಅಧ್ಯಾಪನ ಮಾಡಕ್ ಇಳಿತೀವಿ, ನಾವು ಅಧ್ಯಯನ ಜಾಸ್ತಿ ಆಗ್ತಾ ಹೋಗ್ತದೆ. ಬರೀ ಅಧ್ಯಯನ ಮಾಡ್ತಾ ಇದ್ರೆ ನಾವು ಸೀಮಿತವಾಗಿ ಎಷ್ಟು ಬೇಕೋ ಅಷ್ಟು ಎಕ್ಸಾಮಿಗೆ ಬೇಕು ಪಾಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಮುಂದೆ. ಆದ್ರೆ ನಾವು ಗುರು ಸ್ಥಾನದಲ್ಲಿ ಕೂತ್ಕೊಂಡಾಗ ನಾವು ಅಧ್ಯಯನ ಜಾಸ್ತಿ ಆಗ್ತದೆ. ವಿದ್ಯಾರ್ಥಿಗಿಂತ ಅಧ್ಯಾಪಕನಿಗೆ ಜಾಸ್ತಿ ಆಗ್ತದೆ. ಯಾಕೆಂದ್ರೆ ಅವನು ಸಾಕಷ್ಟು ಅವನು ಎದುರಿಸ್ಬೇಕಾಗ್ತದೆ, ಇದನ್ನ ಸವಾಲುಗಳನ್ನ ಎದುರಿಸ್ಬೇಕಾಗ್ತದೆ ಅವನ ಮಾತು ಆಡುವಾಗ, ಉಪನ್ಯಾಸ ಮಾಡುವಾಗ. ಹಾಗಾಗಿ ನಾನು ನಿತ್ಯ ವಿದ್ಯಾರ್ಥಿ, ನಿತ್ಯ ಇದು ಏನೋ ನನಗೆ ತೋಚಿದ್ದನ್ನ ಹೇಳುವಂತವನು. ನನಗಿಂತ ಕಿರಿಯರಿಲ್ಲ, ಶಿವ ಶರಣರಿಗಿಂತ ಹಿರಿಯರಿಲ್ಲ. ಇನ್ನು ವಾಣಿ ನನಗೆ ಕೇಳಿದಾಗ ಇದೊಂದು ಮಾತಾಡ್ಬೇಕು ಅಂದಾಗ, ಹೋದ್ಸಲ ನಾನೇನೋ ಇದ್ ಮಾಡ್ಕೊಂಡ್ಬಿಟ್ಟೆ. ನನ್ನ ಪರೀಕ್ಷೆ ಇತ್ತು ನನಗೆ ಅಕ್ಟೋಬರ್ ಅಲ್ಲಿ, ಸಂಸ್ಕೃತ MA ಪರೀಕ್ಷೆ ಇತ್ತು. ಹಾಗಾಗಿ ನಾನು ಬರಕ್ ಆಗ್ಲಿಲ್ಲ. ಆದ್ರಿಂದ ಈ ಸಲ ಕೇಳಿದಾಗ ಏನು ವಿಷಯ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ರು. ನಾನು ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಅಂದೆ. ನೆಕ್ಸ್ಟ್ ಡೇ ನಾನು ಹೇಳಿದಾಗ ಹೀಗೆ ಕಗ್ಗದ ಪ್ರಾಣಿಗಳು ಹೇಳಿದ ತತ್ವಗಳು ಅಂತಂದು ಹೇಳಿ, ಅದು ಅಂದ್ರೆ ಕಗ್ಗದಲ್ಲಿ ಇರ್ತಕ್ಕಂಥ ಪ್ರಾಣಿಗಳನ್ನ ಉಪಯೋಗಿಸ್ಕೊಂಡು DVG ಅವರು ಹೇಗೆ ಆ ತತ್ವಗಳನ್ನ ನಮ್ಗೆ ಹೇಳಿದ್ದಾರೆ ಅಂತಂದು ಹೇಳಿ ಅನ್ನೋ ವಿಚಾರವನ್ನ ಅವರು ತಕ್ಷಣನೇ ತುಂಬಾ ಇಷ್ಟ ಆಯ್ತು ಅವ್ರಿಗೆ. ಹೌದು, ಹಾಗೆ ಮಾಡಿ, ಅದನ್ನೇ ಮಾಡಿ ಅಂತ ಅಂದ್ರು. ಪ್ರತಿ ಸಲನು ಹೊಸ ವಿಚಾರಗಳನ್ನು ಹುಡುಕೊಂಡು ಹೋಗಿ, ಹೊಸತನವೇ ಬಾಳು ಹಳತ ಎಲ್ಲ ಸಾವು ಬಿಡುವು ಅಂತಂದು ಹೇಳಿ, ಹಳಸಿಕೆ ಎಲ್ಲ ಸಾವು ಬಿಡು ಅಂತ ಹೇಳಿ DVG ಹೇಳ್ತಾರೆ. ಹೊಸತನವೇ ಬಾಳು ಅಂತಂದು ಹೇಳಿ, ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ಅಂತಂದು ಹೇಳಿ ಬೇಂದ್ರೆ ಅವರು ಹೇಳಿರ್ತಕ್ಕಂಥದ್ದು. ಆದ್ರಿಂದ ಹೊಸತನವನ್ನು ಹುಡ್ಕೊಂಡು ಹೋಗ್ಬೇಕು. ಹೇಗೆ ಪ್ರತಿ ವರ್ಷವೂ ವಸಂತ ಚೈತ್ರ ಬಂದಾಗ ಎಲ್ಲ ಚಿಗುರಿ ಏನು ನಮ್ಮ ವನದೇವತೆ ಹೇಗೆ ಹೊಸದಾಗಿ ಕಾಣ್ತಾಳೆ, ಹಾಗೆ ನಾವು ಒಂದಿಷ್ಟು ಹೊಸ ವಿಚಾರಗಳನ್ನ ಮೈಗೂಡಿಸ್ಕೊಂಡ್ರೆ ಅವಾಗ ಜೀವನ ಬಹಳ ಸುಂದರವಾಗಿರ್ತದೆ. ಇಲ್ದಿದ್ರೆ ಹಳೇ ಏನಪ್ಪಾ ಬೋರು ಬೇಜಾರೇ ಆಗ್ತದೆ. ಅದರಿಂದ ಹೊಸದನ್ನ ನಾವು ಹುಡ್ಕೊಂಡು ಹೋಗೋದಕ್ಕೆ, ಹಾಗಾಗಿ ಇದನ್ನ ಹೊಸದಾಗಿ ಹುಡ್ಕೊಂಡು ಹೋದೆ ನಾನು. ಪ್ರಾಣಿಗಳನ್ನ ತೆಗೆದುಕೊಂಡು ಯಾಕೆ ಒಂದು ಕಾರ್ಯಕ್ರಮ ಮಾಡಬಾರ್ದು ಅಂತ ಈ ವಿಚಾರಗಳು ಬಂದಾಗ ನನಗೆ ಮೊದಲು ನನಗೆ ನೆನಪಾಗೋದು ಯೋಗ. ಯಾಕೆಂದ್ರೆ ನಾನು 25 ವರ್ಷದಿಂದ ಯೋಗ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇರೋದ್ರಿಂದ ಇದರಲ್ಲಿ ಸಾಕಷ್ಟು ಆಳಕ್ಕೆ ಇಳಿದು ಒಂದಿಷ್ಟೆಲ್ಲ ಅಧ್ಯಯನ ಮಾಡಿ, ಸಂಶೋಧನೆ ಮಾಡಿ ಏನು ಅಂತಂದು ಹೇಳಿ ತಿಳ್ಕೊಳ್ಳುವಂತ ಒಂದು ಅವಕಾಶ ಆಗಿದ್ರಿಂದ, ಈಗ ನೋಡಿ ಪತಂಜಲಿ ಮಹರ್ಷಿಗಳು ಆದ್ಮೇಲೆ ಬಂದಂತ ಸ್ವಾತ್ಮಾರಾಮ ಮತ್ತು ಘರೇಂದ್ರ ಅನ್ನೋ ಮುನಿಗಳು ಒಂದಿಷ್ಟು ಆಸನಗಳನ್ನ ಅವರು ನಮಗೆ ಪರಿಚಯ ಮಾಡ್ಕೊಡ್ತಾರೆ. ವೃಕ್ಷಾಸನ ಅಂತಾರೆ. ಈ ವೃಕ್ಷಾಸನ ಯಾಕೆ ಬಂತು ಅಂದ್ರೆ, ವೃಕ್ಷವನ್ನ ನೋಡಿ, ಅಂದ್ರೆ ಅಲ್ಲಿ ಇರ್ತಕ್ಕಂಥ ಮರವನ್ನು ನೋಡಿ ಮರದ ತರ ನಾವು ನೇರವಾಗಿ ನಿಂತ್ಕೊಳ್ಬೇಕು, ಅದು ವೃಕ್ಷಾಸನ ಆಗ್ತದೆ. ಇನ್ನೊಂದು ಯಾವ್ದೋ ಮಯೂರಾಸನ ಅಂತ ಹೇಳಿ, ನವಿಲನ್ನು ನೋಡಿದ್ರು, ನವಿಲನ್ನ ಹಾಗೆ ನಾವು 2 ಕಾಲ ಮೇಲೆ ಹಾಗೆ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ, ಹಾಗೆ ಮಾಡುವಂಥದ್ದು. ಇನ್ನೊಂದು ಯಾವ್ದೋ ಧನುರಾಸನ, ಧನಸ್ಸನ್ನು ನೋಡಿದ್ರು ಅದನ್ನು ಆಸನ ಅಂತ ಮಾಡಿದ್ರು. ಮತ್ಸ್ಯಾಸನ, ಮೀನನ್ನು ನೋಡಿದ್ರು ಮತ್ಸ್ಯಾಸನ ಅಂತ ಮಾಡಿ, ಹೀಗೆ ಒಂದೊಂದೇ ಆ ಪ್ರಕೃತಿಯಲ್ಲಿ ಕಾಣುವಂತಹ ವಿಚಾರಗಳನ್ನು ತೆಗೆದುಕೊಂಡು ನಮಗೆ ಆಸನ ಪ್ರಾಣಾಯಾಮಗಳನ್ನ ಶ್ವಾನ ಪ್ರಾಣಾಯಾಮ ಅಂತ ಹೇಳ್ತಾರೆ, ಅಧೋಮುಖ ಶ್ವಾನಾಸನ, ಊರ್ಧ್ವಮುಖ ಶ್ವಾನಾಸನ, ಹೀಗೆ ನಾಯಿ, ಆಮೇಲೆ ವ್ಯಾಘ್ರಾಸನ, ಹುಲಿಯ ಉಸಿರಾಟ, ಹೀಗೆ ಸಾಕಷ್ಟು ಪ್ರಾಣಿಗಳನ್ನ ಪ್ರಕೃತಿಯಲ್ಲಿ ಕಾಣುವಂತಹ ವಿಚಾರಗಳನ್ನ ತೆಗೆದುಕೊಂಡು ನಮಗೆ ಆಸನ ಪ್ರಾಣಾಯಾಮಗಳನ್ನ ನಮಗೆ ಮಾಡಿಸಿರ್ತಕ್ಕಂಥದ್ದು ನಾವು ಜನಜನಿತವಾಗಿರ್ತಕ್ಕಂಥದ್ದು ನಾವು ನೋಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಒಬ್ಬ ಕವಿ ಕಾವ್ಯವನ್ನ ರಚನೆ ಮಾಡುವಾಗ ಅವರಿಗೆ ಸಾಕಷ್ಟು ಪ್ರಕೃತಿಯಲ್ಲಿ ವಿಚಾರಗಳು ಕಾಣಿಸ್ತವೆ. ಸೂರ್ಯ ಚಂದ್ರರಿರ್ಬೋದು, ತರುಲತೆಗಳಿರ್ಬೋದು, ಭೂಮಿ ಇರ್ಬೋದು,
ಹೀಗೆ ನಕ್ಷತ್ರಗಳು ಇರ್ಬೋದು. ಹೀಗೆ ಒಂದೊಂದೇ ಪ್ರಕೃತಿಯಲ್ಲಿ ಕಾಣುವಂತಹ ವಿಚಾರಗಳನ್ನ ಅವನು ತನ್ನ ಕಾವ್ಯಕ್ಕೆ ಅಳವಡಿಸ್ಕೊಳ್ತಾನೆ. ಅದಕ್ಕೆ ಕವಿ ಸಮಯ ಅಂತ ಹೇಳ್ತಾರೆ. ಒಂದಿಷ್ಟು ಅವನಿಗೆ ಆಲೋಚನೆ ಕಲ್ಪನೆಯಲ್ಲಿ ಏನು ಚಂದ್ರಮುಖಿ ಅಂತ ಹೇಳುವಂಥದ್ದು, ಚಂದ್ರನ ಹಾಗೆಯೇ ಕಾಣುವಂತಹ ಹೀಗೆ ಈ ರೀತಿಯಾಗಿ ಹೇಳುವಂತಹ ವಿಚಾರ, ಅದನ್ನ ಕವಿ ಸಮಯ ಅಂತ ಹೇಳ್ತಾರೆ. ಅಂದ್ರೆ ಪ್ರಕೃತಿಯಲ್ಲಿ ಇರುವಂತಹ ವಿಚಾರಗಳನ್ನು ತೆಗೆದುಕೊಂಡು ತನ್ನ ಕಾವ್ಯಕ್ಕೆ ಅಳವಡಿಸ್ಕೊಂಡು ಕಾವ್ಯವನ್ನ ಸಂಪನ್ನತೆಯನ್ನ ಸಿರಿವಂತಿಕೆಯನ್ನ ಜಾಸ್ತಿ ಮಾಡುವಂಥದ್ದು ಕವಿಯ ಒಂದು ಅವನ ಒಂದು ಶಕ್ತಿ ಆಗಿರ್ತದೆ, ಒಂದು ಪ್ರತಿಭೆ ಆಗಿರ್ತದೆ. ಅದೇ ರೀತಿಯಾಗಿ ಡಿ ವಿ ಜಿ ಅವರು ಸಹ ಅತ್ಯಂತ ಶ್ರೇಷ್ಠವಾದಂತಹ ಅವರು ಕವಿಗಳು ಹೌದು. ಅವರು ಬರೆದಿರ್ತಕ್ಕಂತಹ ಮಂಕುತಿಮ್ಮನ ಕಗ್ಗ ನಮಗೆ ಕನ್ನಡದ ಭಗವದ್ಗೀತೆ ಅಥವಾ ಭಗವದ್ಗೀತೆ ಇನ್ನೂ ಹೆಚ್ಚು ವಿಚಾರಗಳನ್ನು ಅವರು ಹೇಳಿರ್ತಕ್ಕಂಥದ್ದು. 945 ಮುಕ್ತಕಗಳು ಅಂತ ಒಂದೊಂದು ಬಿಡಿಯಾಗಿ ನಾವು ಓದಿ ಅದನ್ನ ಅರ್ಥ ಮಾಡ್ಕೊಳ್ಬಹುದು. ಹಾಗೇನೆ ನಾವು ಇದನ್ನ ತಿಳ್ಕೊಳ್ಬಹುದು ಅಂತಂದು ಹೇಳಿ, ಮಂಕುತಿಮ್ಮನ ಕಗ್ಗ ನಿಮ್ಗೆಲ್ಲ ಗೊತ್ತಿದೆ. ಆದಿಪ್ರಾಸದಲ್ಲಿ ಮಾಡಿರ್ತಕ್ಕಂಥದ್ದು. ಪ್ರತಿ ಸಾಲಿನ 2ನೇ ಅಕ್ಷರ ಒಂದೇ ಇರ್ತದೆ. ಅಷ್ಟೊಂದು ಕರಾರುವಕ್ಕಾಗಿ ವಿಧ ವಿಧವಾದ ಶಬ್ದಗಳನ್ನು ಬಳಸ್ಕೊಂಡು ಕೂಡ ಅದಕ್ಕೆ ಕರೆಕ್ಟ್ ಆಗಿ ಎಷ್ಟು ಬೇಕೋ ಅಷ್ಟು ಅದು ಹೊಂದುವ ಹಾಗೆ, ಏನು ಇವಾಗ ಇಟ್ಟಿಗೆಯನ್ನ ಮನೆ ಕಟ್ಟುವ ಹಾಗೆ ಹೇಗೆ ಒಂದೊಂದು ಇಟ್ಟಿಗೆಯನ್ನ ಭದ್ರವಾಗಿ ಕಟ್ಟಬೇಕಲ್ವಾ, ಎಲ್ಲೂ ಅದು ಸಡಿಲ ಆಗ್ಬಾರ್ದು. ಆ ರೀತಿಯಾದಂತಹ ಶಬ್ದಗಳನ್ನ, ಶಬ್ದ ಸಂಪತ್ತನ್ನ, ಶಬ್ದ ಸಿರಿವಂತಿಕೆಯನ್ನ ಅವರು ಅಳವಡಿಸ್ಕೊಂಡು ಸುಂದರವಾದಂತಹ ಒಂದು ನಮಗೆ ಕಾವ್ಯ ಅಂದ್ರೆ ಮಂಕುತಿಮ್ಮನ ಕಗ್ಗ ಅನ್ನೋ ಕಾವ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಇದು ಆಮೇಲೆ ಈ ಪ್ರಾಣಿಗಳ ಹೆಸರುಗಳನ್ನ ತೆಗೆದುಕೊಂಡು ಅವರು ಮಾಡಿರ್ತಕ್ಕಂತ ಒಂದು ಅದನ್ನ ಉದಾಹರಣೆಯಾಗಿ ಇಟ್ಕೊಂಡು ಮನುಷ್ಯ ಹೇಗೆ ನಮ್ಗೆ ನಮ್ಮ ತತ್ವಗಳನ್ನ ಹೇಗೆ ತಿಳ್ಕೊಳ್ಬೋದು ಅಂತ ಅವು ಒಂದೊಂದ್ಸಲ ಹೇಳ್ತಾ ಇರ್ತೀನಿ ನಾನು. ಡಿ ವಿ ಜಿ ನಮ್ಮನ್ನು ತುಂಬಾ ಬೈತಾರಪ್ಪ ಅಂತ. ಕುಣಿವ ಗಾರ್ಧಬ ನೀನು ಅಂತಂದು ಹೇಳ್ತಾರೆ. ನೀನ್ ಅದಕ್ಕಿಂತ ಅತ್ತಿತ್ತ ಕಣಪ್ಪ ಅಂತಂದು ಹೇಳ್ತಾರೆ. ಕೋತಿ ಆತರ ಮಾಡ್ತೀನಿ, ನೀನ್ ಅದಕ್ಕಿಂತ ಅತ್ತಿತ್ತ ಅಂತಂದು ಹೇಳ್ತಾರೆ. ನೀನ್ ಅದನ್ನು ಮೀರಿ ಹೇಗೆ ಮಂಕುತಿಮ್ಮ ಅಂತ ಒಂದ್ ಕಡೆ ಹೇಳ್ತಾರೆ. ಹೀಗೆ ಒಂದೊಂದೇ ಬೈಯುವಂಥದ್ದು, ನಮ್ಮನ್ನ ಮುದಲಿಸುವಂಥದ್ದು, ಹೇಳುವಂಥದ್ದು. ನೋಡಪ್ಪ ಹಂಗಿದೆ, ನೀನ್ ಯಾಕೆ ಅಂತಂದು ಹೇಳುವಂಥದ್ದು ವಿಚಾರ ತುಂಬಾ ಇದೆ. ಆ ವಿಚಾರವನ್ನ ತೆಗೆದುಕೊಂಡು ಒಂದಿಷ್ಟು ನಾನು ಒಂದು 16, 14, 13 ಮುಕ್ತಕಗಳನ್ನ ನಾನು ಆರಿಸ್ಕೊಂಡಿದ್ದೇನೆ. ಆದ್ರೆ ವಾಣಿ ಹೇಳಿದ್ರು ನನ್ಗೆ, ನೀವು ಎಲ್ಲ ಆಗುತ್ತಾ, ಇಷ್ಟೊಂದು ಸಮಯ ಇಲ್ಲ ಆಗ್ತದೆ ನಿಮ್ಗೆ ಅಂತಂದು ಹೇಳಿ. ನಾನು ಹೇಳಿದೆ, ಆರಿಸ್ಕೊಂಡಿರ್ತೀನಿ, ಹೇಳ್ತಾ ಹೋಗೋಣ, ಎಷ್ಟು ಸಾಧ್ಯನೋ ಅಷ್ಟು. ನಮ್ಮ ಸಮಯ ಬಂದಾಗ ಬೇಕಾದ್ರೆ ನಿಲ್ಲಿಸ್ಕೊಳ್ಬಹುದು ಅಲ್ಲಿಗೆ. ಸಂಧ್ಯಂಗೂ ಅದೇ ನಾನು ವಿಜ್ಞಾಪನೆ ಮಾಡಿದೀನಿ, ರಿಕ್ವೆಸ್ಟ್ ಮಾಡಿದೀನಿ. ನೋಡಮ್ಮ, ಎಲ್ಲಾನು ಆಗ್ತದೋ ಆಗೋಲ್ಲ ಗೊತ್ತಿಲ್ಲ, ನಾವು ಅಂತೂ ಸಮಯದ ಪ್ರಜ್ಞೆ ಇರೋದಿಲ್ಲ. ಯಾಕೆಂದ್ರೆ ಒಂದ್ಸಲ ಮಾತಾಡಕ್ ಶುರು ಮಾಡಿದ್ಮೇಲೆ ಪ್ರೇಕ್ಷಕರು ಇದಾರೆ ಅಂತ ಗೊತ್ತಾದ್ಮೇಲೆ ನಮ್ಗೆ ಅಕಾಲಿ ದಳದವರೇ ಆಗ್ಬಿಡ್ತೀವಿ. ಕಾಲದ ಪರಿಮಿತಿ ಇಲ್ಲದ ಹಾಗೆ ನಾವು ಮಾತಾಡ್ತಾ ಹೋಗ್ತೇವೆ. ಆದ್ರಿಂದ ನೀನು ಏನು ತಪ್ಪು ತಿಳ್ಕೊಬೇಡ ಅಂತ ಅವರು ಕೂಡ ಇಷ್ಟು ಪೀಠಿಕೆ ಹೇಳಿ, ನಾವು ನೇರವಾಗಿ ನಮ್ಮ ಸಬ್ಜೆಕ್ಟ್ಗೆ ಬರ್ತವೆ. ಪ್ರಾಣಿಗಳು ಹೇಳಿದ ತತ್ವಗಳು, ಕಗ್ಗದಲ್ಲಿ ಇರ್ತಕ್ಕಂಥ ಎಷ್ಟೆಷ್ಟು ಪ್ರಾಣಿಗಳನ್ನ ತೆಗೆದುಕೊಂಡಿದ್ದಾರೆ ಅಂತೆ. ನಮಗೆ ಮೊದಲು ನಾವು ಕಾಗೆ ಮತ್ತು ಕೋಗಿಲೆಯ ಉದಾಹರಣೆಯನ್ನು ತೆಗೆದುಕೊಂಡು ಡಿ ವಿ ಜಿ ಅವರು ನಮಗೆ ಯಾವ ತತ್ವವನ್ನು ಹೇಳ್ತಾರೆ, ಏನು ನಮ್ಗೆ ತಿಳಿಸ್ತಾರೆ, ಅದು 2 ಉದಾಹರಣೆ, ಬಹಳ ಸುಂದರವಾದಂತ ಉದಾಹರಣೆ. ಅದನ್ನ ಮೊದಲು ನಾವು ಗಾಯನವನ್ನು ಕೇಳ್ತೇವೆ. ನನ್ನ ಸೋದರಿ ಹಾಡ್ತಾಳೆ. ಅದಾದ್ಮೇಲೆ ನಾವು ಅದನ್ನ ವ್ಯಾಖ್ಯಾನವನ್ನು ನೋಡೋಣ. ಕಾಗೆಯಂ ಕೋಗಿಲೆಯಂ ಒಂದೇ ಮೇಲ್ ನೋಟಕ್ಕೆ ಅನ್ನುವಂತ ಮುಕ್ತಕ. ಎಲ್ಲರಿಗೂ ನಮಸ್ಕಾರ. ಈ ಸಂದರ್ಭದಲ್ಲಿ ನನಗೆ ಹಾಡಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ರಿಗೂ ನನ್ನ ಧನ್ಯವಾದಗಳು. ವಿಶೇಷವಾಗಿ ಮಾರುತಿರಾಮ್ ಅವ್ರಿಗೆ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಮೊದಲನೇ ಒಂದು ಪದ್ಯನ ನಾನು ಹಾಡ್ತೀನಿ. ಕಾಗೆಯುಂ ಕೋಗಿಲೆಯುಂ ಒಂದೇ ಮೇಲ್ನೋಟಕ್ಕೆ, ಕಾಗೆಯುಂ ಕೋಗಿಲೆಯುಂ ಒಂದೇ ಮೇಲ್ನೋಟಕ್ಕೆ, ಯೋಗಿಯುಂ ಸಂಸಾರ ಭೋಗಿಯೇ ಹೊರಕೆ, ಲೋಗರವೊಲಿರುತೆ ಸುಖ ದುಃಖ ಸಂಭ್ರಮಗಳಲ್ಲಿ, ಲೋಗರವೊಲಿರುತೆ ಸುಖ ದುಃಖ ಸಂಭ್ರಮಗಳಲ್ಲಿ, ತ್ಯಾಗಿಯವನ್ ಆಂತರದಿ ಮಂಕುತಿಮ್ಮ. ಬಹಳ ಚೆನ್ನಾಗಿತ್ತು.
ನಿಮ್ಮ ಶ್ರುತಿ ಪೆಟ್ಟಿಗೆಯನ್ನ ಶಬ್ದವನ್ನ ಕಡಿಮೆ ಮಾಡಿ, ಇಲ್ಲದೆ ಇದ್ರೆ ಸ್ವಲ್ಪ ದೂರ ಇಟ್ಕೊಳ್ಳಿ ಶ್ರುತಿ ಪೆಟ್ಟಿಗೆ. ಅದು ಸ್ವಲ್ಪ ನಿಮಗೆ ಈ ಧ್ವನಿ ಅದು ಅಡ್ಡ ಬರ್ತಾ ಇದೆ ಅನ್ಸುತ್ತೆ. ಸ್ವಲ್ಪ ನಿಮ್ಮ ಇದನ್ನ ವಾಯ್ಸ್ ಸಹ ಮೈಕ್ ಇಂದ ಸ್ವಲ್ಪ ದೂರ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕ್ಲಾರಿಟಿ ಬರ್ತದೆ. ಇರ್ಲಿ. ಕಾಗೆಯಂ ಕೋಗಿಲೆಯಂ ಒಂದೇ ಮೇಲ್ನೋಟಕ್ಕೆ, ಯೋಗಿಯೂ ಸಂಸಾರ ಭೋಗಿಯೇ ಹೊರಕೆ, ಲೋಕರದೊಳಿರುತ್ತೆ ಸುಖ ದುಃಖ ಸಂಭ್ರಮಗಳಲ್ಲಿ, ತ್ಯಾಗಿ ಅವನ ಅಂತರದಿ ಮಂಕುತಿಮ್ಮ ಅನ್ನುವಂತಹ ಮುಕ್ತಕವನ್ನ ಸುಂದರವಾಗಿ ಹಾಡಿದ್ಲು ನನ್ನ ತಂಗಿ. ಈ ಕಾಗೆ ಕೋಗಿಲೆಯ ಉದಾಹರಣೆಯನ್ನು ತೆಗೆದುಕೊಂಡು DVG ಅವರು ನಮಗೆ ಸ್ಥಿತಪ್ರಜ್ಞತೆಯನ್ನ ಹೇಳ್ತಾರೆ. ಸ್ಥಿತಪ್ರಜ್ಞತೆ ಅಂದ್ರೆ ನಾವು ಈ ಎಲ್ಲವೂ ಒಂದೇ ತರ ಇರಲ್ಲ. ಸಂಸಾರಂ ಸಾಗರಂ ದುಃಖಂ, ಶಂಕರರು ಹೇಳೋದು. ಇದು ದುಃಖದ ಒಂದು ಸಾಗರ, ಸಮುದ್ರ. ಅದ್ರೊಳಗೆ ನಾವು ಹೇಗಿರ್ತೀವಿ ಅಂದ್ರೆ ಉದಾಹರಣೆ ಕೊಡ್ತಾರೆ, ಕಾಗೆಯ ಮತ್ತು ಕೋಗಿಲೆ ಉದಾಹರಣೆ ಕೊಡ್ತಾರೆ. ಈ ಕೋಗಿಲೆ ನೋಡಿ, ಕೋಗಿಲೆಯನ್ನ ವನಪ್ರಿಯ ಅಂತ ಒಂದು ಅದಕ್ಕೆ ಪರ್ಯಾಯ ನಾಮ. ವನಪ್ರಿಯ ಅಮರಕೋಶದಲ್ಲಿ ಬರ್ತಕ್ಕಂಥದ್ದು. ವನಪ್ರಿಯ ಪರಭೃತ ಕೋಕಿಲ ಪಿಕಃ ಅಂತ. ಪರಭೃತ ಅನ್ನೋ ಶಬ್ದ ಯೂಸ್ ಮಾಡ್ತಾರೆ, ಉಪಯೋಗಿಸ್ತಾರೆ. ಈ ಕೋಗಿಲೆ ಅಂದ್ರೆ ಬಹಳ ಬುದ್ಧಿವಂತ ಪಕ್ಷಿ. ಅದು ಹಾಡೋದು ಈ ತುಂಬಾ ಶ್ರೇಷ್ಠವಾದಂತ, ಎಲ್ಲರೂ ನಾವ್ ಹೇಳ್ತೀವಲ್ವಾ, ಗಾನ ಕೋಕಿಲ ಗಾನ ಕೋಕಿಲ, ಕೋಗಿಲೆಗೆ ಹೋಲಿಸ್ತಾರೆ. ಯಾರು ತುಂಬಾ ಚೆನ್ನಾಗಿ ಹಾಡ್ತಾರೋ ಅವ್ರನ್ನ ಕೋಗಿಲೆಗೆ ಹೋಲಿಸ್ಬಿಡ್ತೀವಿ ನಾವು, ಗಾನ ಕೋಕಿಲೆ ಅಂತ. ಹೀಗೆ ಈ ಪರಭೃತ ಅಂತ ಯಾಕೆ, ಅದು ಕೋಗಿಲೆ ಹಾಡೋದೇನೋ ಬಹಳ ಸುಂದರವಾಗಿ ತುಂಬಾ ಇಂಪಾಗಿ ಹಾಡೋದು. ಆಮೇಲೆ ವನಪ್ರಿಯ, ಅದು ಈ ಕಾಡಿನಲ್ಲಿ ಎಲ್ಲರಿಗೂ, ಎಲ್ಲ ಪಶು ಪಕ್ಷಿ ಪ್ರಾಣಿಗಳಲ್ಲಿ ಎಲ್ಲರಿಗಿಂತಲೂ ಪ್ರಿಯವಾದಂಥದ್ದು. ಅದು ಎಲ್ಲರಿಗೂ ಪ್ರಿಯವಾದಂಥದ್ದು ಕೋಕಿಲ. ಈ ವಸಂತ ಮಾಸ ಬಂದಾಗ ಅದು ಆ ಪಂಚಮದಲ್ಲಿ ಹಾಡಿತು ಕೋಗಿಲೆ ಅಂತಂದು ಹೇಳ್ತೀವಿ ನಾವು. ಕೋಕಿಲ ಬಂತು ಅದಿ ಮನ ಊರಿ ಕೋಕಿಲಮ್ಮ ಅಡಗಿಂದಿ ಕುಶಲಮಮ್ಮ ಅಂತ ಹೇಳಿ ತೆಲುಗಿನಲ್ಲಿ ಒಂದು ಹಾಡಿದೆ. ಆ ಕೋಗಿಲ ಬಂದಿದಮ್ಮ, ನಿನ್ನ ಕ್ಷೇಮ ಕುಶಲವನ್ನ ಕೇಳೋದಕ್ಕೆ ಬಂದಿದೆ ಅಂತಂದು ಹೇಳಿ ಬಹಳ ಸುಂದರವಾಗಿ ಕವಿಯವನು, ತೆಲುಗಿನ ಕವಿ ಹೇಳ್ತಾನೆ. ಈ ಕೋಗಿಲೆ ಏನ್ ಮಾಡ್ತದೆ ಅಂದ್ರೆ, ಈ ಸೋಂಬೇರಿ ಸ್ವಲ್ಪ, ಅಂದ್ರೆ ಅದು ತುಂಬಾ ಬ್ಯುಸಿ ಇರ್ತದೆ. ಅದು ಯಾವಾಗ ಕಚೇರಿಗಳು ಮಾಡ್ತಾ ಇರ್ಬೇಕು, ಅಲ್ಲೋಗ್ಬೇಕು ಇಲ್ಲೋಗ್ಬೇಕು, ತುಂಬಾ ಬ್ಯುಸಿ ಇರ್ತದೆ. ಅದರಿಂದ ಅದಕ್ಕೆ ಸಮಯ ಇರೋದಿಲ್ಲ ಮನೆ ಕಟ್ಕೊಳಕ್ಕೆ. ಈ ಕಾಗೆ ಏನ್ ಮಾಡ್ತದೆ, ಮನೆ ಕಟ್ಕೊಂಡಿರ್ತದೆ, ಗೂಡು ಕಟ್ಕೊಂಡಿರ್ತದೆ ಎತ್ತರದ ಮರಗಳ ಮೇಲೆ. ಇದೇನ್ ಮಾಡ್ತದೆ, ಕೋಗಿಲೆ ತನ್ನ ಮೊಟ್ಟೆಯನ್ನ ತಂದು ಕಾಗೆ ಗೂಡಿನಲ್ಲಿ ಇಡ್ತದೆ. ಅದು ಕಾಗೆ ಗೂಡಲ್ಲಿ ಮೊಟ್ಟೆ ಇಟ್ಬಿಟ್ಟು ಹೋಗ್ಬಿಡ್ತದೆ, ಪುರ್ ಅಂತ ಹರ್ಕೊಂಡು ಹೋಗ್ಬಿಡ್ತದೆ. ಈ ಕಾಗೆ ಪಾಪ, ಕಾಗೆ ಕೋಗಿಲೆ ನೋಡೋದಕ್ಕೆ ಒಂದೇ ತರ ಇರ್ತವೆ. ಕಾಗೆயும் ಕೋಗಿಲೆயும் ಒಂದೇ ಮೇಲ್ನೋಟಕ್ಕೆ. ಆ ಕಾಗೆ ಏನ್ ಮಾಡ್ತದೆ, ಇದು ತನ್ನದೇ ಮೊಟ್ಟೆ ಅನ್ಕೊಂಡು ಪಾಪ ಅದು ಸ್ವಲ್ಪ ಅಷ್ಟೊಂದು ತಿಳುವಳಿಕೆ ಇಲ್ಲ ಕಾಗೆಗೆ, ಕೋಗಿಲೆ ಅಷ್ಟು ತಿಳುವಳಿಕೆ ಇಲ್ಲ. ಅದೇನ್ ಮಾಡ್ತದೆ, ಶಾಖ ಕೊಟ್ಬಿಟ್ಟು ತನ್ನ ಮೊಟ್ಟೆಗಳ ತರಾನೇ ತನ್ನದೇ ಮೊಟ್ಟೆ ಅಂತ ಅನ್ಕೊಂಡು ಅದಕ್ಕೆ ಶಾಖ ಕೊಟ್ಟು ಮಗು ಮಾಡ್ಬಿಡ್ತದೆ. ಕೋಗಿಲೆ ಮರಿ ಬರಕ್ ಬರ್ತದೆ, ಅದಕ್ಕೆ ಊಟ ಕೊಡೋದು, ಕಾಳುಗಳು ತಂದು ತಿನ್ಸೋದು, ಇದೆಲ್ಲ ಮಾಡುತ್ತೆ. ಈ ಬೆಳೀತಾ ಇರ್ತದೆ. ಆಯ್ತು ಮಳೆಗಾಲ ಆಯ್ತು, ಚಳಿಗಾಲ ಆಯ್ತು, ಅದು ಶಿಶಿರ ಋತು ಬಂತು ಅಂದಾಗ, ಇನ್ನೇನು ಆ ಚೈತ್ರ ಮಾಸ ಮಧುಮಾಸ ಬರ್ತಾ ಇದೆ ಅನ್ನುವಾಗ ಇದು ಕಾಗೆ ಕೂಗೋದು ಕಾರ್ ಅಂತ ಕೂಗುತ್ತೆ. ಅದೇ ನವಿಲೆ ಕೂಹು ಅಂತ ಹೇಳಿ ಅದು ಕೂಗಕ್ ಶುರು ಮಾಡಿದಾಗ ಅದು ಗೊತ್ತಾಗುತ್ತೆ, ಓಹೋ ಇದು ನನ್ ಮರಿ ಅಲ್ಲ ಅಂತ ಹೇಳಿ. ಅದೇನೋ ಮಾಡಲ್ಲ, ಅದು ಬೇರೆ ವಿಚಾರ. ಆದ್ರೆ ಕಾಗೆಯಂ ಕೋಗಿಲೆ ಅಂದ್ರೆ ಆಗ ಅದೇನಾಗ್ತದೆ, ತಾನು ಹಾರ್ಕೊಂಡು ಹೋಗ್ತದೆ, ಹಾಡ್ಕೊಂಡು ಅದು ತನ್ನ ಜೀವನವನ್ನು ಕಟ್ಕೊಳ್ತದೆ. ಈ ಪರಭೃತ ಅಂದ್ರೆ ಬೇರೆಯವರ ಅನ್ಯರ ಮೇಲೆ ಆಶ್ರಯ ಪಡೆದು ಅದನ್ನ ಜೀವನ ಮಾಡುವಂಥದ್ದು, ಒಂದು ರೀತಿಯಲ್ಲಿ ಪ್ಯಾರಾಸೈಟ್ ಅಂತ ಹೇಳ್ತೀವಲ್ಲ ಹಾಗೆ. ಈ ಕಾಗೆಯಂ ಕೋಗಿಲೆಯಂ ಒಂದೇ ಮೇಲ್ನೋಟಕ್ಕೆ, ನೋಡೋದಕ್ಕೆ ಒಂದೇ ಇರ್ತವೆ. ಯೋಗಿಯು ಸಂಸಾರ ನೋಡಿ. ಈಗ DVG ಅವರು ಕಾಗೆ ಮತ್ತು ಕೋಗಿಲೆಯಿಂದ ನಮ್ಮ ಜನಜೀವನಕ್ಕೆ ಬರ್ತಾರೆ. ಯೋಗಿಯಂ ಸಂಸಾರ ಭೋಗಿಯೇ ಹೊರಕೆ, ಲೋಗರದೊಳಿರುತ್ತೆ ಸುಖ ದುಃಖ ಸಂಭ್ರಮಗಳಲ್ಲಿ, ತ್ಯಾಗಿ ಅವನ ಅಂತರದಿ ಮಂಕುತಿಮ್ಮ. ವಸಂತ ಕಾಲ ಬಂದಾಗ ಕೋಗಿಲೆ ಹಾಡ್ತದೆ, ಇಲ್ಲುವಾಗ ಸೈಲೆಂಟ್ ಆಗಿರ್ತದೆ. ಆದ್ರೆ ಸುಖೇ ದುಃಖೆ ಸಮಯ ಕೃತ್ವ ಲಾಭ ಲಾಭೋದ್ಯ. ಯಾವಾಗ ನಮಗೆ ಕಷ್ಟಗಳು ಬರ್ತದೆ ಅವಾಗ ನಮ್ಮ ನಿಜವಾದ ಒಂದು ಗುಣ, ನಿಜವಾದ ಒಂದು ಶಕ್ತಿ ಅಲ್ಲಿ ಪ್ರದರ್ಶನ ಆಗ್ತದೆ. ಯೋಗಿಯು ಸಂಸಾರ ಭೋಗಿ, ಯೋಗಿ ಅನ್ನೋನು ಕೂಡ ಸಂಸಾರದೊಳಗೆ ಇರ್ತಾನೆ. ಅವನೇನು ಇದು ದೊಡ್ಡ ವ್ಯತ್ಯಾಸ ಏನಿರಲ್ಲ ಯೋಗಿ ಅಂದ ತಕ್ಷಣ. ಅವನು ಹೀಗೇನೆ, ಚೆಲುವು ನಲಿವುಗಳ ಕಂಡು ಅವನ ಕಣ್ಣರಳುವುದು. DVG ಇನ್ನೊಂದ್ ಕಡೆ ಹೇಳ್ತಾರೆ, ಚೆಲುವು ನಲಿವುಗಳ ಕಂಡವನ ಕಣ್ಣರಳುವುದು, ನೋವುಗಳ ಕಂಡು ಕಣ್ಣೊದ್ದೆಯಾಗುವುದು. ಹಾಗೆ ಲೋಕ ಅವನು ಶಿಲೆಯಲ್ಲ ಯೋಗಿ ಅದೇ ಮಂಕುತಿಮ್ಮ ಅಂತ DVG ಹೇಳ್ತಾರೆ. ಅವನೇನು ಕಲ್ಲಿನ ಹೃದಯ ಅಲ್ಲಪ್ಪ ಯೋಗಿದು, ಅವನು ಕೂಡ ಇದೇ ತರ ನಮ್ಮ ಮನುಷ್ಯರ ತರನೇ ಇರ್ತಾನೆ ಅಂತ ಹೇಳಿ. ಹಾಗೆ
ಸ್ಥಿತಪ್ರಜ್ಞರು ಹೇಗಿರ್ತಾರೆ ಅಂದ್ರೆ, ಯೋಗಿಯು ಸಂಸಾರ ಭೋಗಿಯೇ ಹೊರಗೆ ಲೋಕರದೊಳಿರಿತ ಸುಖ ದುಃಖ ಸಂಭ್ರಮಗಳಲ್ಲಿ. ಏನು ಕಷ್ಟ ಕಾರ್ಪಣ್ಯಗಳು ಬರ್ತವೆ, ನಾವು ಸಾಮಾನ್ಯ ವ್ಯಕ್ತಿಗಳು ಏನ್ ಮಾಡ್ತೀವಿ, ಕಷ್ಟ ಬಂದಾಗ ಅಯ್ಯೋ ಏನೋ ತೊಂದರೆ ಆಗೋಯ್ತು, ಅಯ್ಯೋ ನನ್ಗೆ ಏನಪ್ಪಾ ಸಮಸ್ಯೆ, ನಾನು ಮುಳುಗೋಗ್ಬಿಟ್ಟೆ ಅನ್ನುವಂಥದ್ದು. ಆದ್ರೆ ಯೋಗಿ ಅದನ್ನ ಏನ್ ಮಾಡ್ತಾನೆ, ಅದನ್ನ ಸುಖೇ ದುಃಖೇ ಸಮಯಕೃತ್ವ ಲಾಭಾಲಾಭವು ಜಯ, ಅದು ಸ್ಥಿತಪ್ರಜ್ಞತ್ವ ಅಂತ. ಏನಾಗ್ತದೆ ಸಾಮಾನ್ಯವಾಗಿ ನಮ್ಮ ಬದುಕಿನಲ್ಲಿ ಈ ತೊಂದರೆ ತಾಪತ್ರಯಗಳು ಸರ್ವೇ ಸಾಮಾನ್ಯವಾಗಿ ಬರುವಂಥದ್ದು. ತಾಳಿ ಮೆಲುನೊಮ್ಮೆ ಧಾಳಿ ರಭಸದಿನೊಮ್ಮೆ. ತಾಳಿ ಮೇಲೆ ಒಂದೊಂದ್ಸಲ ಸಮಸ್ಯೆಗಳು ನಿಧಾನ ಬರ್ತಾವಂತೆ, ಒಂದಾದ್ಮೇಲೆ ಒಂದು. ಈ ವರ್ಷ ಸಮಸ್ಯೆ ಆಯ್ತು, ಮುಂದಿನ ವರ್ಷ ಇನ್ನೊಂದು ಸಮಸ್ಯೆ ಬರುತ್ತೆ, ಅದು ಮುಗಿಸ್ಕೊಂತೀವಿ. ಅದಾಗಿ 2 ವರ್ಷ ಆದ್ಮೇಲೆ ಇನ್ನೊಂದು ಯಾವ್ದೋ ಸಮಸ್ಯೆ ಬರುತ್ತೆ. ತಾಳಿ ಮೆಲುನೊಮ್ಮೆ ಧಾಳಿ ರಭಸದಿನೊಮ್ಮೆ. ಒಂದೊಂದ್ಸಲ ಈ ಪ್ರವಾಹ ಬಂದಾಗಿ ಒಂದ್ರ ಮೇಲೆ ಒಂದು ಸಮಸ್ಯೆಗಳು ಬರ್ತವೆ. ಏನೋ ತೊಂದರೆ ಆಯ್ತು, ಅದೇನೋ ದುಡ್ಡು ಹೋಯ್ತು, ಏನೋ ಆಸ್ತಿ ಹೋಯ್ತು, ಹೀಗೆ ತಾಳಿ ಮೆಲುನೊಮ್ಮೆ ಧಾಳಿ ರಭಸದಿನೊಮ್ಮೆ. ಕೇಳದೆ ಬಹನು ವಿಧಿರಾಯ, ಕೀಳ ಮೇಲಾಗಿಪನು ಮೇಲ ಕೀಳಾಗಿಪನು, ತಾಳ್ಮೆಯಲ್ಲಿರು ನೀನು ಮಂಕುತಿಮ್ಮ ಅಂತ DVG ಹೇಳ್ತಾರೆ ಬಹಳ ಸುಂದರವಾಗಿ. ಹೀಗೆ ಸಮಸ್ಯೆಗಳು ಅನ್ನೋವು ಹೇಗೆ ಅಂದ್ರೆ, ನಮ್ಮನ್ನ ಹೇಳಿ ಕೇಳಿ ಬರಲ್ಲ, ಅವಕ್ಕೇನ್ ಕಾಮನ್ ಸೆನ್ಸ್ ಇಲ್ಲ. ಮಾರುತಿರಾಮ್ ಏನಪ್ಪಾ ತೊಂದ್ರೆ ಬರ್ಬೋದಾ, ಇವಾಗ ಕಾಯಿಲೆಗಳಿಗೆ ಏನ್ ಕಾಮನ್ ಸೆನ್ಸ್ ಇದೆಯೇನು? ಏನಪ್ಪಾ ಮಾರುತಿರಾಮ್ ನಿಂಗೇನೋ ಕಾರ್ಯಕ್ರಮ ಇದೆ, ನೆಗಡಿ ನಾನು ಅಟ್ಯಾಕ್ ಮಾಡ್ಬೋದಾ, ಜ್ವರ ಬಂದ್ ನಿನ್ಗ ಅದೇನ್ ಕೇಳಲ್ಲ, ಅದ್ರ ಪಾಡಿಗೆ ಅದ್ರ ಕೆಲಸ ಮಾಡ್ಕೊಂಡು ಹೋಗುತ್ತೆ. ಆದ್ರಿಂದ ಹೀಗೆ ನಮ್ಮಲ್ಲಿ ಬರುವಂತಹ ಸಮಸ್ಯೆಗಳು ಯಾವ ಹೇಳಿ ಕೇಳಿ ಬರೋದಿಲ್ಲ, ಅದಷ್ಟೇ ಅದ್ ಬರ್ತವೆ. ಆದ್ರೆ ಅದನ್ನ ನಿಭಾಯಿಸುವಂತ ಶಕ್ತಿ ಇದೆಯಲ್ಲ, ಹೇಗೆ ಕಾಗೆ ಕೋಗಿಲೆ ತನ್ನ ಒಂದು ನಿಜವಾದ ಬಣ್ಣವನ್ನ ವಸಂತ ಕಾಲ ಬಂದಾಗ ತೋರಿಸ್ಬಿಡ್ತದೆ, ಹಾಗೆ ಯೋಗಿನೂ ಸಹ ಕಷ್ಟ ಬಂದಾಗ ತನ್ನ ನಿಜವಾದ ಗುಣವನ್ನು ತೋರಿಸ್ಬೇಕು. ನಿಜವಾದ ಆ ಸ್ಥಿತಪ್ರಜ್ಞತ್ವ ಕಷ್ಟ ಬಂದಾಗ ಕಾಣಿಸ್ತದೆ. ಹಾಗೆ ನಾವು ಆ ರೀತಿಯಾಗಿ ಕೋಗಿಲೆಯ ಹಾಗೆ ಆ ಸಂದರ್ಭ ಬಂದಾಗ ನಾವು ನಮ್ಮ ಶಕ್ತಿಯನ್ನ ಪ್ರಕಟಣೆ ಮಾಡ್ಬೇಕು ಅನ್ನೋದು ಈ ಮುಕ್ತಕದ ಅರ್ಥ ಆಗಿತ್ತು. ನಾವು ನೆಕ್ಸ್ಟ್ ಈ ಬಾನಾಡಿ ಒಂದು ಹಕ್ಕಿ ಏನು ನಮ್ಗೆ ತತ್ವ ಹೇಳ್ತದೆ ಅನ್ನೋದನ್ನ ಸಂಧ್ಯಾ ಇನ್ನೊಂದು ಮುಕ್ತಕವನ್ನ ಹಾಡ್ತಾಳೆ. ನೋಡಿ, ಇವಾಗ ಶ್ರುತಿ ಸ್ವಲ್ಪ ವಾಸಿನ ಕೇಳಿಸ್ತಾ ಇದೆಯಾ? ಸರಿ ಇದೆಯಾ? ಹೇಳಿ, ಆಡಿ ಹೇಳು. ಏನೋ ಕಣ್ಣನು ಪಿಡಿಯುವುದು, ಏನೋ ದಿಗಿಲಾಗಿಪುದು, ಏನನೋ ನೆನೆದು ಸರ್ವೆಂದು ಹಾರುವುದು, ಏನೋ ಕಣ್ಣನು ಪಿಡಿಯುವುದೇನೋ ದಿಗಿಲಾಗಿಪುದು, ಏನನೋ ನೆನೆದು ಸರ್ರೆಂದು ಹಾರುವುದು, ಬಾನೊಳಾಡುವ ಹಕ್ಕಿಗಿದು ನಿತ್ಯಾನುಭವ, ಬಾನೊಳ್ ಆಡುವ ಹಕ್ಕಿಗೆ ಇದುವೇ ನಿತ್ಯಾನುಭವ, ನೀನದನು ಮೀರಿಹೆಯ, ನೀನದನು ಮೀರಿಹೆಯ ಮಂಕುತಿಮ್ಮ. ಬಹಳ ಚೆನ್ನಾಗಿತ್ತು. ಈಗ ಬಹಳ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು ನಿಮ್ ಧ್ವನಿ, ಶ್ರುತಿನೂ ಕರೆಕ್ಟ್ ಆಗಿದೆ, ಏನ್ ತೊಂದ್ರೆ ಇಲ್ಲ. ಇದನ್ನೇ ಮುಂದುವರ್ಸೋಣ. ಬಹಳ ಸುಂದರವಾಗಿತ್ತು. ಏನು ಕಣ್ಣನ್ನು ಪಿಡು, ಏನು ದಿಗಿಲಾಗುವುದು. ಈ ಬಾನಾಡಿ ಹಕ್ಕಿ ಏನು ಹಾರ್ತಾ ಇದೆ, ಆ ಹಕ್ಕಿ ನಮ್ಗೆ ಏನ್ ಹೇಳ್ಕೊಡ್ತಪ್ಪ, ನೀನ್ ಅದಕ್ಕಿಂತ ಅತಿ ತಕಣಯ್ಯ ಅಂತಂದು ಹೇಳ್ತಾರೆ DVG. ಒಂದು ರೀತಿಯಲ್ಲಿ ಬೈಯೋದೇ ಇದು. ಅದು ಹಂಗಿದೆ ನೋಡು, ಅದಕ್ಕಿಂತ ನೀನ್ ಅತಿ ತಕಣ ನೀನು ಅಂತಂದು ಹೇಳಿ ಬೈತಾರೆ. ಬಯಸ್ಕೊಳ್ಳೋದೆ ನಾವು, ಇನ್ನೇನ್ ಮಾಡೋದು. ಏನು ಕಣ್ಣನ್ನು ಪಿಡಿದು ಏನು ದಿಗಿಲಾಗುವುದು, ಏನೇನು ನೆನೆದು ಸರ್ರೆಂದು ಹಾರುವುದು, ಬಾನೊಳಾಡುವ ಹಕ್ಕಿಗಿದುವೆ ನಿತ್ಯಾನುಭವ, ನೀನದನ್ನು ಮೀರಿಹೆಯ ಮಂಕುತಿಮ್ಮ. ಏನಪ್ಪ ನೀನು ನೋಡು, ಹಕ್ಕಿ ನೋಡಲ್ಲಿ, ನಮ್ಮಲ್ಲಿ ಈ ನಾವು ಎಷ್ಟೋ ಸಲ ನಮ್ಮ ಮನೆ ಹತ್ತಿರ ಈ ಮರಗಳ ಮೇಲೆ ಹಕ್ಕಿ ಕೂತ್ಕೊಂಡಿರ್ತೇವೆ, ನಾವು ನೋಡ್ತೀವಿ. ಬೀದಿಯಲ್ಲಿ ನಮ್ಮ ಮನೆ ಮುಂದೆ ಇರ್ತಕ್ಕಂತ ಮರದ ಮೇಲೆ ಕೆಲವು ಹಕ್ಕಿಗಳು ಕೂತ್ಕೊಂಡಿರ್ತವೆ, ಅಥವಾ ಈ ತಂತಿಗಳಿದ್ರೆ ಅದ್ರ ಮೇಲೆ ಕೂತ್ಕೊಂಡಿರ್ತವೆ. ಅವ್ ನೋಡ್ತಾ ಇದೀನಿ ನಾನು ಸಾಕಷ್ಟು ಅಬ್ಸರ್ವ್ ಮಾಡಿದ್ದೇನೆ, ಅದನ್ನೆಲ್ಲ ಗಮನಿಸ್ತಾ ಇರ್ತೇನೆ. ಅದು ಹಕ್ಕಿ ಒಂದ್ ಕಡೆ ಇರೋದಿಲ್ಲ, ಆ ಕಡೆ ಈ ಕಡೆ ನೋಡ್ತಾ ಇರುತ್ತೆ, ಅದೆಲ್ಲ ನೋಡುತ್ತೆ, ಇದೇನು ನೋಡುತ್ತೆ, ಒಂದ್ ಕೊಂಬೆಯಿಂದ ಇನ್ನೊಂದ್ ಕೊಂಬಿ ಹಾರೋಗುತ್ತೆ, ಅಲ್ಲಿಂದ ಕೆಳಗಡೆ ನೋಡುತ್ತೆ, ಏನೋ ಆಹಾರ ಇದೆ ಅಂದ್ರೆ ಬೇಗ ಬಂದು ಟಕ್ ಅಂತ ಹೊರಟೋಗ್ಬಿಡ್ತದೆ. ಏನೋ ಕಣ್ಣನ್ನು ಪಿಡಿದು ಏನೋ ಅದೊಂಥರ ಏನೋ ಭಯ ಇರ್ತದೆ ಅದಕ್ಕೆ. ಇದು ರಜೋಗುಣದ ಒಂದು ಸಂಕೇತವಾಗಿ ಇದನ್ನ DVG ಅವರು ಹೇಳ್ತಾರೆ. ನೋಡಿ,
ನಮ್ಮಲ್ಲಿ ತಮೋಗುಣ, ರಜೋಗುಣ, ಸತ್ವಗುಣ ಅಂತ ಹೇಳಿ 3. ಈ ರಜೋಗುಣದ ವ್ಯಕ್ತಿಗಳು ಹೇಗಿರ್ತಾರೆ ಅಂದ್ರೆ ಒಂದ್ ಕಡೆ ನಿಲ್ಲೋದೇ ಇಲ್ಲ ಅವರು. ಅಲ್ಲೋಗು ಇಲ್ಲೋಗು, ಅದನ್ನ ಮಾಡು ಇದನ್ನ ಮಾಡು, ಒಂಥರ ಗಾಬರಿಯಾಗಿ ಕೆಲವು ಸಲ ನಮ್ಮ ಕಾರ್ಯಕ್ರಮಗಳಲ್ಲಿ ಯಾವ್ದನ್ನ ಮದುವೆ ಸಂದರ್ಭಗಳಲ್ಲಿ ಅಲ್ಲಿ ಹೋಗ್ತಾರೆ, ಅವ್ರನ್ನ ನಮ್ಮ ಇನ್ನೊಬ್ಬರ ಹತ್ರ ಹೋಗ್ತಾರೆ, ಇನ್ನೂ ಮಾಡ್ತಾರೆ, ಎಲ್ಲ ಕುತ್ಕೊಂತಾರೆ. ಹೀಗೆ ಆ ಒಂದು ಆ ಈ ಅವರ ಚಲನವಲನಗಳಲ್ಲಿ ತುಂಬಾ ಒಂದು ಗಾಬರಿ ಇರ್ತದೆ, ಏನೋ ಒಂದು ಆಂಗ್ಸೈಟಿ ಇರ್ತದೆ, ಏನೋ ಟೆನ್ಷನ್ ಇರ್ತದೆ. ಹೀಗೆ ನಾವು ಮನುಷ್ಯರು ಸಾಮಾನ್ಯವಾಗಿ ನಾವು ಕೆಲವರು ಅಂದ್ರೆ ಎಲ್ಲರೂ ಅಲ್ಲ, ಸಾಮಾನ್ಯವಾಗಿ ಈ ರಜೋಗುಣದ ವ್ಯಕ್ತಿಗಳು ಮಾಡುವಂತ ಕೆಲಸನೇ ಇದು. ಏನು ಕಣ್ಣನ್ನು ಪಿಡಿದು ಏನು ದಿಗಿಲಾಗುವುದು, ಏನೇನೋ ನೆನೆದು ಸರ್ರೆಂದು ಹಾರುವುದು, ಸಡನ್ ಹೊರಟೋಗ್ಬಿಡೋದು. ಈ ನೋಡಿ ಕೆಲವಾರು ವ್ಯಕ್ತಿಗಳನ್ನ ನಾನು ನೋಡಿದೀನಿ, ನೀವು ನೋಡಿರ್ತೀರಾ. ಈ ಕೆಲವರು ಒಂದ್ ಕೆಲಸ ಮಾಡ್ತಾರೆ, ಒಂದ್ ಯಾವ್ದೋ ಕಂಪ್ನಿ ಒಳಗೆ ಕೆಲಸ ಸೇರ್ಕೊಂಡಿರ್ತಾರೆ, ಅದೇನೋ ಅವ್ರಿಗೆ ಇಷ್ಟ ಆಗಲ್ಲ ಬಿಟ್ಬಿಡ್ತಾರೆ, ಇನ್ನೊಂದು ಕಂಪ್ನಿ ಸೇರ್ಕೊಂತಾರೆ, ಅಲ್ಲೂ ಬಿಟ್ಬಿಡ್ತಾರೆ, ಏನೋ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ ಅಂತ ಬರ್ತಾರೆ, ಅದನ್ನ ಬಿಟ್ಬಿಟ್ಟು ಇನ್ನೊಂದೇನೋ ಪ್ರಾಡಕ್ಟ್ ಅಂತಾರೆ. ನಾನು ನೋಡಿರ್ತಕ್ಕಂಥದ್ದು ಸುಮಾರು ಜನಗಳನ್ನು ನಾನು ನೋಡಿದ್ದೇನೆ. ಒಂದೊಂದ್ಸಲ ನೋಡಿದ್ರೆ ಒಂದು ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅಂತಾರೆ. ಅಂದ್ರೆ ಒಂದು ಕಡೆ ನೆಲೆ ನಿಲ್ಲೋದೇ ಇಲ್ಲ. ಅದರಿಂದ ಈ ಏನು ರೋಲಿಂಗ್ ಪೆಬಲ್ ಕಲೆಕ್ಟ್ಸ್ ನನ್ ಅಂತ ಹೇಳಿ ಒಂದು ಗಾದೆ ಇದೆ ಇಂಗ್ಲಿಷ್ ನಲ್ಲಿ. ರೋಲಿಂಗ್ ಪೆಬಲ್ ಕಲೆಕ್ಟ್ಸ್ ನನ್ ಅಂತ. ಅಂದ್ರೆ ಉಳ್ಕೊಂಡು ಏನು ಅದು ಏನು ಸಿಗಲ್ಲ ಅದಕ್ಕೆ, ಕೊನೆಗೆ ಸಮುದ್ರಕ್ಕೆ ಹೋಗ್ಬಿಡ್ತದೆ, ಅದು ನದಿಗೆ ಹೊರಟೋಗ್ಬಿಡ್ತದೆ ಅದು ಪೆಬಲ್ ಅನ್ನೋದು. ಏನು ಅದರಿಂದ ಏನು ತನ್ನ ಕಳ್ಕೊಳ್ತದೆ ಹೊರತು. ಇವಾಗ ಬೆಟ್ಟದ ಮೇಲೆ ಇರ್ತಕ್ಕಂತ ಒಂದು ಕಲ್ಲು, ಆ ಕಲ್ಲು ಉರುಳಿ 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 ಮಳೆ ಬಂದಾಗ ಸ್ವಲ್ಪನೇ ಉರುಳ್ಕೊಂಡು ನದಿಗೆ ಬಂದು, ನದಿಯಿಂದ ಉರುಳ್ತಾ ತನ್ನ ಆ ಕೋರೆಗಳೆಲ್ಲ ಹೋಗಿ ನುಣ್ಣಗಾಗ್ಬಿಡ್ತದೆ ಅದು. ಅದೇನು ತಾನೇನು ಪಡ್ಕೊಳ್ಳೋದಿಲ್ಲ, ತಾನೆಲ್ಲ ಕಳ್ಕೊಡೋದೇ ಜಾಸ್ತಿ. ಹಾಗೇನೆ ನಾವು ಒಂದ್ ಕಡೆ ನೆಲೆ ನಿಲ್ಲೋದೇ ಇಲ್ಲ. ಅಲ್ಲಿ ಇಲ್ಲಿ ಅಲ್ಲಿ ಎಲ್ಲೆಲ್ಲೋ ನೆನುತ್ತಾ ಹಸುವಿನ ಕರುವ ಪೋಲ್ತೊಡೆ ಎಲ್ಲಿಯೋ ನೆಲೆಗೆ ಮಂಕುತಿಮ್ಮ ಅಂತದೆ DVG ಇನ್ನೊಂದು ಕರುವಿನ ಒಂದು ಉದಾಹರಣೆ ತೆಗೆದುಕೊಂಡು ಬಹಳ ಸುಂದರವಾಗಿ ಹೇಳ್ತಾರೆ. ಅಲ್ಲೆಲ್ಲೋ ಒಂದು ಕರು ಇರ್ತದೆ, ಅದು ಇಲ್ಲಿಂದ ಅಲ್ಲೂ ಚೆಂಗ್ ಅಂತ ಓಡೋಗ್ಬಿಡೋದು, ಅಲ್ಲಿಂದ ಮತ್ತೆ ಇನ್ನೊಂದ್ ಕಡೆ ಹೋಗೋದು, ಹುಲ್ಲಲ್ಲೇ ಅಲ್ಲಿ ಕಾಣಿಸುತ್ತೆ ಅದು ಹುಲ್ ತಿನ್ಬೋದು ಅಂತ. ಹೀಗೆ ಎಲ್ಲೂ ನೆಲೆ ನಿಲ್ಲಕ್ಕಾಗಲ್ಲ, ಕೊನೆಗೆ ದಣಿವಾಗಿ ಅದು ಸುಸ್ತಾಗಿ ಮಲಗ್ಬಿಡ್ತದಂತೆ. ಹೀಗೆ ಆ ರೀತಿಯಾಗಿ ನಮ್ಮ ಮನುಷ್ಯರ ಜನಜೀವನದಲ್ಲಿ ಕೆಲವರ ವಿಚಾರ ಹಾಗಿರ್ತದೆ. ಒಂದ್ ಕಡೆ ನೆಲೆ ನಿಲ್ಲಲ್ಲ, ಒಂದೇ ಸಮನೆ ಆಯಾಸ ಪಟ್ಕೊಳ್ಳೋದು, ಅದೇನೋ ಕೆಲಸ ಮಾಡ್ತೀನಿ ಅನ್ನೋದು, ಇದೇನೋ ಕೆಲಸ ಮಾಡ್ತೀನಿ ಅನ್ನೋದು, ಎಲ್ಲೂ ನೆಲೆ ನಿಲ್ಲೋದಿಲ್ಲ, ಎಲ್ಲೂ ಸಮಾಧಾನ ಇರೋದಿಲ್ಲ, ಒಂದು ಸಂತೃಪ್ತಿ ಇರೋಲ್ಲ. ಕೆಲವರು ಸ್ನೇಹ ಮಾಡ್ತಾರೆ, ಸ್ನೇಹ ಬಿಟ್ಬಿಟ್ಟು ಇನ್ನೊಬ್ರು ಸರಿ ಇಲ್ಲ ಕಣೆ ಅಂತ ಹೇಳಿ ಇನ್ನೊಬ್ರು ಸ್ನೇಹ ಮಾಡಕ್ ಶುರು ಮಾಡ್ತಾರೆ. ಒಂದು ಯೋಗ ಕೇಂದ್ರಕ್ಕೆ ಹೋಗ್ತಿರ್ತಾರೆ, ಅಲ್ಲಿ ತುಂಬಾ ಬೇಜಾರಾಗ್ತದೆ, ಇನ್ನೊಂದು ಯೋಗ ಕೇಂದ್ರ ಸೇರ್ಕೊಂಡ್ಬಿಡುದು. ಒಬ್ಬ ಯಾರೋ ಸಂಗೀತಗಾರನ ಹತ್ರ ಕಲ್ತ್ಕೊಂತಾ ಇರ್ತಾರೆ, ಅವ್ರು ಯಾಕೋ ಸರಿ ಇಲ್ಲಪ್ಪ ಇನ್ನೊಬ್ನ ಹತ್ರ ಹೋಗೋದು. ವೇದ ಮಂತ್ರಗಳು ಕಲ್ತ್ಕೊಳಕ್ ಒಬ್ರ ಹತ್ರ ಹೋಗೋದು, ಅವ್ರು ಯಾಕೋ ಬಹಳ ನೆಗೆಟಿವ್ ಕಣ ಅಂತ ಹೇಳಿ ಇನ್ನೊಬ್ರ ಹತ್ರ ಹೋಗ್ಬಿಡೋದು. ಹೀಗೆ ಒಂದು ಕಡೆ ನೆಲೆ ನಿಲ್ಲದೆ ನಾವು ಅಲಿತಾ ಇರ್ತೀವಿ. ಅಲೆಮಾರಿ ಜನಾಂಗ ಅಂತ, ನಾವು ಅಲೆಮಾರಿಗಳು. ಇದು ರಜೋಗುಣದ ಒಂದು ಸಂಕೇತ. ಈ ತರ ಇರಬಾರ್ದು ಅಂತೇಳಿ ಸಾತ್ವಿಕರು ಯಾವಾಗಲೂ ನಿರಪೇಕ್ಷಿತ ಸಂಬಂಧ ಅಂತ ಹೇಳಿ, ನಿರಪೇಕ್ಷಿತವಾದ ಸಂಬಂಧ. ಹಕ್ಕಿಗೇನೋ ಅದು ಅದರ ಅವಶ್ಯಕತೆ ಇದೆ, ಅದು ಹೆದರ್ಕೊಳ್ಳೇಬೇಕು. ಯಾಕೆಂದ್ರೆ ಯಾರೋ ಬಲೆ ಬೀಸ್ಬಿಡ್ತಾರೆ, ಯಾರೋ ಒಂದ್ ಕಡೆ ಇದ್ಬಿಟ್ರೆ, ಒಂದೇ ಕಡೆ ಇದ್ರೆ ನೋಡ್ಕೊಂಡು ಜನಗಳು ಸುಮ್ಮನೆ ಇರ್ತಾರೆ. ಮನುಷ್ಯ ಅದು ಮಹಾ ಸ್ವಾರ್ಥಿ ಅವನು. ಓಹೋ ಇಲ್ಲೇ ಕುತ್ಕೊಂಡಿದೆ, ಹೆಂಗನ ಮಾಡಿದ್ನ ಬಲೆ ಬೀಸೋಣ ಅಂತ ಹೇಳಿ ಅವ್ನು ಸಾಯಿಸ್ಬಿಡ್ತಾನೆ. ಅದಕ್ಕೆ ಗೊತ್ತಿರ್ತದೆ, ಭಯವೇ ಅದರ ಒಂದು ಗುಣ, ಭಯವೇ ಅದರ ಒಂದು ರಕ್ಷಣೆಗೋಸ್ಕರ ತಾನೇ ಮಾಡ್ಕೊಂಡಿರ್ತಕ್ಕಂಥ ಒಂದು ಲಕ್ಷಣ. ಆದ್ರಿಂದ ಅದು ತನ್ನ ಕಾಪಾಡ್ಕೊಳ್ಬೇಕು ಅಂದ್ರೆ ಒಂದೇ ಕಡೆ ಇರಬಾರ್ದು, ಆ ಕಡೆ ಹೋಗ್ತಾ ಇರ್ಬೇಕು. ಹಕ್ಕಿ ಕಡ್ಡಿ ಕಾಳುಗಳನ್ನ ಹೆಕ್ಕೋದಕ್ಕೋಸ್ಕರ, ತನ್ನ ಗೂಡು ಕಟ್ಕೊಳ್ಳೋಕೋಸ್ಕರ ಒಂದು ಕಡ್ಡಿಗಳು ಬೇಕು, ಊಟಕ್ಕೋಸ್ಕರ ಕಾಳು ಬೇಕು. ಆದ್ರೆ ಮನುಷ್ಯ ಯಾಕಾಗ್ಬೇಕು ಹಾಗೆ? ಅಲೆಮಾರಿ ಯಾಕಾಗ್ಬೇಕು? ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ಅಲ್ಲೂ ಇರಲ್ಲ, ಇಲ್ಲೂ ಇರಲ್ಲ, ಎಲ್ಲೂ ಇರಲ್ಲ ಅನ್ನೋ ಹಾಗೆ. ಅಲ್ಲಿ ಸಲ್ಲದವನು ಎಲ್ಲಿಯೂ ಸಲ್ಲನಯ್ಯ, ಇಲ್ಲಿ ಸಲ್ಲದವನು ಎಲ್ಲಿಯೂ ಸಲ್ಲನಯ್ಯ ಅಂತ ಹೇಳ್ತಾರಲ್ಲ ಆ ಬಸವಣ್ಣವರು. ಹಾಗೆ ನಾವು ಎಲ್ಲೋ ಒಂದ್ ಕಡೆ ಸಲ್ಲಬೇಕು, ನೆಲೆ ನಿಲ್ಲಬೇಕು, ಒಂದಿಷ್ಟು ಸ್ನೇಹಿತರನ್ನ ಮಾಡ್ಕೊಳ್ಬೇಕು, ನಮ್ಮ ಬದುಕನ್ನ ಸುಂದರವಾಗಿ ಮಾಡ್ಕೊಳ್ಬೇಕು, ಅರ್ಥಪೂರ್ಣವಾಗಿ ಮಾಡ್ಕೊಳ್ಬೇಕು ಅನ್ನುವಾಗ ನಾವು ಅವಾಗ ಏನಾಗ್ತದೆ, ನಮಗೆ ಚಂಚಲತೆ ನೋಡಿ. ಹಕ್ಕಿಯ ಇನ್ನೊಂದು ಚಂಚಲತೆ. ನಮ್ಮಲ್ಲಿ ಚಂಚಲತೆ ಇರಬಾರ್ದು. ನಾವು ಸ್ಥಿರವಾಗಿ ಒಂದ್ ಕಡೆ ನೆಲೆ ನಿಂತಾಗ ನಾವು ಏನಾದ್ರೂ ಸಾಧನೆ ಸಾಧ್ಯ. ಇಲ್ಲಿ ನಾವು ಅಲ್ಲಿ ಇಲ್ಲಿ ಅಲ್ಕೊಂಡು ನಾವೇನು ಸಾಧನೆ ಮಾಡಕ್ಕಾಗಲ್ಲ, ಸ್ನೇಹಿತರ ಸಂಪಾದನೆ ಮಾಡಕ್ಕಾಗಲ್ಲ. ಆದ್ರಿಂದ ಎಲ್ಲೋ ಒಂದ್ ಕಡೆ ನೆಲೆ ನಿಲ್ಬೇಕಾಗ ಬೈತಾರೆ, ನೀನದನ್ನು ಮೀರಿ ಮಂಕುತಿಮ್ಮ, ಏನಪ್ಪ ನೀನು ಅದಕ್ಕಿಂತ ಕಡೆ ಆಗ್ಬಿಟ್ಟಿಯಲ್ಲ ನೀನು. ಹಕ್ಕಿ ನಿತ್ಯ ಬಾನುಲಾಡುವ ಹಕ್ಕಿಗಿದುವ ನಿತ್ಯಾನುಭವ, ನೀನ್ ಅದನ್ನು ಅದನ್ನು ಮೀರ್ಬಿಟ್ಟಿಯಲ್ಲಪ್ಪ ನೀನು. ಚಂಚಲತೆ ಇರಬಾರ್ದು ನಿನ್ಗೆ, ಸ್ಥಿರವಾಗುವ ಸ್ಥಿತಪ್ರಜ್ಞನಾಗುವ ಅಂತ. ಮುಂದಿನ ಒಂದು ಅದು ಕೋತಿ ಉದಾಹರಣೆ ತೆಗೆದುಕೊಳ್ತಾರೆ. ಇದಂತೂ ನನಗಂತೂ ನಾನು ಸಾಕಷ್ಟು ಸಲ ಹೇಳ್ತಲೇ ಇರ್ತೇನೆ.
ಈ ಕೋತಿ ಏನ್ ಮಾಡ್ತದೆ, ನಾವು ಕೋತಿ ಆಗಿದವ ಅನ್ನೋದನ್ನ ಸಂಧ್ಯಾ ಹಾಡ್ತಾಳೆ. ಆಮೇಲೆ ನಾವು ಇದರ ವ್ಯಾಖ್ಯಾನ ನೋಡೋಣ. ತರಚುಗಾಯವ ಕೆರೆದು ಹುಣ್ಣನಾಗಿ ಪುದುಕಪಿ, ತರಚುಗಾಯವ ಕೆರೆದು ಹುಣ್ಣನಾಗಿ ಪುದುಕಪಿ, ಕೊರತೆಯೊಂದನು ನೀನು ನೆನೆದು ಕೆರಳಿ, ಕೊರತೆಯೊಂದನು ನೀನು ನೆನೆದು ಕೆರಳಿ, ಧರೆಯಲ್ಲವ ಶಪಿಸಿ ಮನದಿ ನರಕವ ನಿಲ್ಲಿಸಿ, ಧರೆಯಲ್ಲವನು ಶಪಿಸಿ ಮನದಿ ನರಕವ ನಿಲ್ಲಿಸಿ, ನರಳುವುದು ಬದುಕೇನೋ, ನರಳುವುದು ಬದುಕೇನೋ ಮಂಕುತಿಮ್ಮ. ಮನದಿ ನರಕವ ನಿಲ್ಲಿಸಿ ಧರೆಯೆಲ್ಲವನ್ನು ಶಪಿಸಿ, ಏನಪ್ಪಾ ಇದು, ಇದೇನು ಬದುಕೆ ನಿಂದು, ಬದುಕೇನಪ್ಪ ಇದು ಅಂತ ಕೇಳ್ತಾರೆ. ಏನು ಬದುಕು ಅಂತಂದೇಳಿ DVG ಕೋತಿಗಿಂತ ಕಡೆ ಆಗ್ಬಿಟ್ಟಲ್ಲಪ್ಪ ನೀನು ಅನ್ನೋ ಒಂದು ಬೈಯೋದು, ಹೋಲಿಕೆ ಮಾಡೋದು. ಮನಃ ಮರ್ಕಟಃ ಅಂತಂದೇಳಿ ವೇದಾಂತದಲ್ಲಿ ಹೇಳೋದು. ಈ ಮನಸ್ಸು ಕೋತಿ ಇದ್ದಂಗಂತೆ. ಏನಾಗ್ತದೆ ಕೋತಿಯ ಜೀವನದೊಳಗೆ ಅಂದ್ರೆ, ತರಚುಗಾಯವನ್ನು ಕೆರೆದು ಹುಣ್ಣನಾಗಿ ಪುದು ಕಪಿ. ಒಂದು ಕೋತಿ ಏನ್ ಮಾಡ್ತದೆ ಅಂದ್ರೆ, ಒಂದು ಮರದಿಂದ ಮರಕ್ಕೆ ಹಾರುವಂಥದ್ದು, ಕೊಂಬೆಯಿಂದ ಕೊಂಬೆಗೆ ಹಾರುವಂಥದ್ದು. ಈ ಹಾರುವಾಗ ಈ ಕೋತಿ ಯಾವುದೋ ಒಂದು ಈ ಒಣಗಿದ ಈ ಕಟ್ಟಿಗೆಯ ಒಂದು ತುಂಡು ಅದೇನೋ ತಾಗ್ತದೆ, ಅದಕ್ಕೆ ಏನೋ ತೊಗಟೆ ತಾಗ್ತದೆ, ಈ ಕೈಗೋ ಕಾಲ್ಗೋ ಮೈಗೋ ಎಲ್ಲೋ ಒಂದ್ ಕಡೆ ಅದಕ್ಕೆ ತರಚು ಗಾಯ ಆಗ್ತದೆ. ಅಂದ್ರೆ ಈ ಸ್ಕ್ರಾಚ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಒಂದು ಸೀಳು ಗಾಯ ಆಗ್ತದೆ. ಈ ಬೇರೆ ಪ್ರಾಣಿಗಳಾದ್ರೆ ಏನ್ ಮಾಡ್ತವೆ, ಈ ಹಸುಗಳಿಗೆ ಏನಾದ್ರು ಆದ್ರೆ ಅದು ನೆಕ್ತದೆ. ಈ ನಾಯಿಗಳು ಇವೆಲ್ಲ ಬೆಕ್ಕುಗಳು ಇವೆಲ್ಲ ಏನ್ ಮಾಡ್ತವೆ ಅಂದ್ರೆ, ನೋಡಿ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಈ ಪ್ರಾಣಿಗಳ ಈ ಏನು ಎಂಜಲಲ್ಲಿ ಆ ಆಂಟಿಸೆಪ್ಟಿಕ್ ಆಗುವಂತ ಒಂದು ವಿಶೇಷತೆಯನ್ನ ಕೊಟ್ಟಿರ್ತಾನಂತೆ ದೇವ್ರು. ಆದ್ರಿಂದ ಆ ಎಂಜಲ್ ಹಚ್ಕೊಂಡು ಅವ್ರೇನ್ ಯಾವ ಆಸ್ಪತ್ರೆಗೆ ಹೋಗ್ತಾರೇನು, ಫಸ್ಟ್ ಏಡ್ ಮಾಡಿಸ್ಕೊಂತವೇನು? ಹಸುಗಳು ಗಾಯ ಆಯ್ತು, ಈ ಕುರಿಗಳಿಗೆ ಗಾಯ ಆಯ್ತು, ಇನ್ನೊಂದ್ ಯಾವ್ದೋ ನಾಯಿ ಗಾಯ. ನಾವು ಸಾಕಿದ ನಾಯಿಗಳಿದ್ರೆ ಪಾಪ ನಮಗಿಂತ ಜಾಸ್ತಿ ನಾವು ಕಾಳಜಿ ವಹಿಸ್ತೀವಿ. ವೆಟರ್ನರಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅದಕ್ಕೇನೋ ಇಂಜೆಕ್ಷನ್ ಮಾಡಿಸು, ಅದಕ್ಕೇನೋ ಫಸ್ಟ್ ಏಡ್ ಮಾಡಿಸು. ನಮ್ಮ ಗುರುಗಳು ಒಬ್ರು ಇದ್ರು, ಅವರು ಮಾರುತಿರಾಮ್, ನಮ್ಮ ಮನೆ ನಾಯಿಗೆ ಗರ್ಭಾಶಯ ಸಮಸ್ಯೆ ಆಗಿದೆಯಪ್ಪ, ಅದಕ್ಕೆ ಆಪರೇಷನ್ ಮಾಡ್ಬಿಟ್ಟು ಅದು ಗರ್ಭಾಶಯ ತೆಗಿಸ್ಬಿಟ್ವಿ ಅಂತ. ಆಮೇಲೆ ಇನ್ನೊಂದ್ ಯಾವ್ದೋ ನಾಯಿಗೆ ಅದಕ್ಕೆ ನೋಡಿ ಈ ತರ ಸಮಸ್ಯೆ ಆಗಿತ್ತು, ಆಪರೇಷನ್ ಮಾಡಿಸಿದ್ವಿ ಅಂತಂದು ಹೇಳ್ತಾರೆ. ಆದ್ರೆ ಈ ಈ ವೈಲ್ಡ್ ಅನಿಮಲ್ಸ್, ನಮ್ಮ ಸಾಕು ಪ್ರಾಣಿಗಳಲ್ಲದೆ ಬೇರೆ ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳೇನು ಯಾರು ಆಸ್ಪತ್ರೆಗೆ ಹೋಗೋದಿಲ್ಲ. ಆದ್ರೆ ಕಪಿ ಏನ್ ಮಾಡ್ತದೆ, ಅದು ಒಂಥರ ವಿಚಿತ್ರವಾದಂತ ಪ್ರಾಣಿ. ಬೇರೆ ಪ್ರಾಣಿಗಳಿಗೆ ಹೋಲಿಸಿದ್ರೆ ಕಪಿ ಏನು ಕೋತಿ ಅದು ಬೇರೆ ವಿಶೇಷವಾದ ಪ್ರಾಣಿ. ಏನ್ ಮಾಡ್ತದೆ, ಅದು ಮರದಿಂದ ಮರಕ್ಕೆ ಹಾರುವಾಗ ಅಲ್ಲಿ ಏನೋ ಒಂದು ಸಣ್ಣದೊಂದು ಸೀಳು ಗಾಯ ಆಯ್ತು, ಅದನ್ನು ಕೆರ್ಕೊಂತದಂತ ಪರ ಪರ ಪರ. ನೋಡಿರ್ತೀರ ನೀವು ಮೋಸ್ಟ್ಲಿ, ಅದು ಕೆರೆಯದೇ ಅದೊಂದು ಲಕ್ಷಣ ಕೋತಿ. ನಮ್ಮ ಮನುಷ್ಯರು ಕೂಡ ಕೋತಿಯನ್ನ ಅಣಕಿಸುವಾಗ ಮೈಯೆಲ್ಲ ಪರಪರ ಕೆರ್ಕೊಂಡು ತೋರಿಸ್ತಾ ಇರ್ತಾರೆ. ಇದು ಇಮಿಟೇಟ್ ಮಾಡುವಂಥದ್ದು ಕೋತಿಗಳಂದ್ರೆ ಕೆರ್ಕೊಳ್ಳುವಂಥದ್ದು. ಈ ಕೋತಿ ಕೆರೆಯೋದೇ ಒಂದು ಸ್ವಭಾವ. ಆ ಗಾಯ, ಸಣ್ಣದ ಗಾಯವನ್ನು ಕೆರೆದು 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 ಅದು ದೊಡ್ಡ ಗಾಯ ಮಾಡ್ಕೊಂಡ್ಬಿಡುತ್ತಂತೆ. ಅದೇ ರೀತಿಯಾಗಿ ನೋಡಿ DVG ಕೋತಿಯ ಒಂದು ಉದಾಹರಣೆಯನ್ನು ಕೊಡ್ತಾರೆ. ತರಚು ಗಾಯವನ್ನು ಕೆರೆದು ಹುಣ್ಣನಾಗಿ ಪುದು ಕಪಿ, ಕೊರತೆಯೊಂದನ್ನು ನೀನು ನೆನೆದು. ನಮ್ಗೇನೋ ಒಂದು ಕೊರತೆ, ಸಣ್ಣ ಒಂದು ಅದೇನು ಸ್ಕ್ರಾಚ್ ಇದೆಯಲ್ಲ, ಅದೇ ತರ ನಮ್ಗೊಂದು ಸಣ್ಣ ಕೊರತೆ ಇದೆಯಪ್ಪ. ಒಮ್ಮೆ ಯಾರಿಗೂ ಮೂಗು ಚಿಕ್ಕದಿದೆ, ಕೂದಲು ಕಡಿಮೆ ಇದೆ, ಅಥವಾ ಕೂದಲು ಇಲ್ಲ, ಕುಳ್ಳುಕಿದೀವಿ, ದಪ್ಪಕ್ಕಿದೀವಿ, ಕಪ್ಪಗಿದೀವಿ, ಕೆಲಸ ಸಂಬಳ ಅವ್ರು ಯಾರಿಗೂ ಲಕ್ಷಾಂತರ ರೂಪಾಯಿ ಸಂಬಳ ಬರ್ತಾ ಇದೆ, ಇವ್ರಿಗೆ ಯಾರಿಗೂ 1000 ರೂಪಾಯಿ ಸಂಬಳ ಬರ್ತಾ ಇದೆ, ಇನ್ನೊಬ್ರು ಯಾರು ಕಾರ್ ಇಟ್ಕೊಂಡಿದ್ದಾರೆ, ಮೋಟರ್ ಸೈಕಲ್ ಇಟ್ಕೊಂಡಿದ್ದಾನೆ. ಇದೊಂದು ಕೊರತೆ ಆಗ್ಬಿಡ್ತದೆ ಇವ್ರಿಗೆ. ಅಯ್ಯೋ ನನ್ ಕಾರ್ ಇಲ್ವಲ್ಲ, ಅಯ್ಯೋ ನನ್ ಸ್ವಂತ ಮನೆ ಇಲ್ವಲ್ಲ, ಅಯ್ಯೋ ನನ್ 4 ಎಕರೆ ಜಮೀನು ಇಲ್ವಲ್ಲ. ಇವಾಗಂತೂ ಈ ಜಮೀನುಗಳ ಹಾವಳಿ ಅಂತೂ ಬಹಳ ಆಗ್ಬಿಟ್ಟಿದೆ. ಎಲ್ಲರೂ ಜಮೀನುಗಳು ತಗೊಳ್ಬೇಕು. ಬೆಂಗಳೂರು ಸುತ್ತಮುತ್ತ ಎಲ್ಲ 50-60 ಲಕ್ಷ, ಮೊದಲೆಲ್ಲ 4-5 ಲಕ್ಷಕ್ಕೆ ಎಕರೆಗೆ ಸಿಗ್ತಕ್ಕಂಥ ಜಮೀನು ಇವಾಗ 50-60 ಲಕ್ಷ, ಕೋಟಿಗಟ್ಟಲೆ ಆಗ್ಬಿಟ್ಟಿದೆ. ಹಾಗಾಗಿ ಅವ್ರಿಗೆ ಆಸೆ ಆದ್ರೂ ಕೂಡ ಹೋಗ್ಬೇಕು, ಏನೋ ತಗೊಳ್ಬೇಕು, ಮಾಡ್ಬೇಕು ನಾವು, ಏನೋ ಒಂದು ಅದೊಂದು ಖುಷಿ.
ಅದೇನೋ ಪ್ಯಾಷನ್ ಅಂತಾರಲ್ಲ ಹಾಗೆ. ಈ ರೀತಿಯಾಗಿ ಒಂದು ಸಣ್ಣ ಇಲ್ಲದೆ ಅಯ್ಯೋ ನಮ್ಮ ಪಕ್ಕದ ಮನೆ ಅವರು ಏನಪ್ಪಾ 10 ಎಕರೆ ಜಮೀನು ಇದೆಯಂತೆ, ನನ್ಗೇನು ಇಲ್ವಲ್ಲಯ್ಯ ಅನ್ನೋ ಒಂದು ಕೊರತೆ ಕಾಡ್ತಾವು. ಕಾರ್ ಇಲ್ವಲ್ಲ ಅನ್ನೋ ಒಂದು ಕೊರತೆ. ಹೀಗೆ ಕೊರತೆಯೊಂದ ನೀನು ನೆನೆದು ಕೆರಳಿ ಮತ್ತೆ ಮತ್ತೆ ನೆನ್ಸ್ಕೊಳ್ದು, ಅಯ್ಯೋ ನಮ್ಗಿಲ್ವಲ್ಲ. ಮನದಿ ನರಕವ ನಿಲ್ಲಿಸಿ ಕೊರತೆ ಒಂದು ನೆನ್ಸ್ಕೊಂಡ್ ಬೇಜಾರ್ ಮಾಡೋದು ಒಂದಲ್ಲ. ಆದ್ರೆ ನಮ್ಮನ್ನೇ ನಾವು ಶಾಪ ಹಾಕೊಳ್ಳೋದು, ಅಯ್ಯೋ ನಾನು ಯಾವ ಜನ್ದೊಳಗೆ ಏನ್ ಪಾಪ ಮಾಡಿದ್ನೋ, ನನ್ಗೇನು ಆಗ್ಲಿಲ್ಲಲ್ಲಪ್ಪ, ನನ್ಗೇನು ಅಭಿವೃದ್ಧಿ ಆಗ್ತಾ ಇಲ್ಲ, ಇವ್ರು ನೋಡಿ ಎಷ್ಟು ಪುಣ್ಯ ಮಾಡಿದ್ದಾರೆ, ಇವ್ರಿಗೆಲ್ಲ ಇಷ್ಟಿಷ್ಟೊಂದೆಲ್ಲ ಸಿಗ್ತಾ ಇದೆ, ಎಷ್ಟೊಂದು ಅಭಿವೃದ್ಧಿ ಆಗ್ತಾ ಇದೆ ಅನ್ನೋ ಒಂದು ಆ ಒಂದು ಆಲೋಚನೆಯಲ್ಲಿ ಮನದಿ ನರಕವ ನಿಲ್ಲಿಸಿ ಕೊರಗುವುದು. ಅದೇನು ಬದುಕೇನು ಮಂಕುತಿಮ್ಮ, ಅದೇನಪ್ಪ ನೀನು, ಅದು ಬದುಕೇನಯ್ಯ ಇದು? ಈ ರೀತಿ ಇದ್ರೆ ನೀನು ನೋಡಿ, ನನಗಿಲ್ಲಿ ಸಮಂಜಸ ಅನ್ನುವಂತ ಒಂದು ಉದಾಹರಣೆ ಕೊಡ್ತೀನಿ. ನಾವೆಲ್ಲರೂ ರಾಮಾಯಣ ಕೇಳಿದೀವಿ. ರಾಮಾಯಣದೊಳಗೆ ಆಂಜನೇಯನು ಒಬ್ಬ ವಾನರ. ಅವನು ಸಮುದ್ರವನ್ನು ಹಾರಿ ಸೀತೆ ಎಲ್ಲಿದ್ದಾಳೆ ಅಂತ ಹುಡ್ಕೊಂಡ್ ಬರ್ತಾನೆ, ಕೇಳ್ಕೊಂಡ್ ಬರ್ತಾನೆ, ವಾರ್ತೆ ತಗೊಂಡ್ ಬರ್ತಾನೆ. ಆಯ್ತು, ಸೀತೆ ಇದ್ದಾಳೆ ಅಂತ ಗೊತ್ತಾಯ್ತು. ಸುಗ್ರೀವ ರಾಮನ ಸ್ನೇಹ ಆಗಿದೆ. ಇವಾಗ ಸುಗ್ರೀವ ತನ್ನ ಕೆಲಸ ಮಾಡ್ಬೇಕು. ಅವಾಗ ತನ್ನ ಕಪಿಸೈನ್ಯವನ್ನೆಲ್ಲ ಹೇಳ್ತಾನೆ, ನೋಡು ಈಗ ನಾವು ರಾಮ ಹೇಳ್ದಂಗೆ ಕೇಳ್ಬೇಕು. ರಾಮ ಎಲ್ಲ ಬರ್ತಾರೆ. ಆ ಸಮುದ್ರದ ದಕ್ಷಿಣದ ಭಾಗ ಬಂದು ಅಲ್ಲಿಂದ ಲಂಕೆ ಎಷ್ಟು ದೂರ ಇದೆ ನೋಡ್ತಾರೆ, ಅಲ್ಲಿಂದ ರಾಮೇಶ್ವರದ ಹತ್ತಿರ. ಅವಾಗ ರಾಮ ಹೇಳ್ತಾನೆ, ಸೇತುವೆ ಕಟ್ಬೇಡೋಣ. ಎಲ್ಲಾ ಕಪಿಗಳನ್ನು ಹಾರ್ಸಕ್ಕಾಗಲ್ಲ, ಕೆಲವ್ರು ಮಾತ್ರ ಜಾಂಬು ಅಂತ ಹಾರ್ತಾನೆ, ಅಂಗದ ಹಾರ್ತಾನೆ, ಆಂಜನೇಯ ಹಾರ್ತಾನೆ, ನೀಲಾನನ್ ಹಾರ್ತಾನೆ, ಎಲ್ಲರೂ ಹಾರಕ್ಕಾಗಲ್ಲ. ಅವನು ಆಂಜನೇಯ ಹೇಳ್ತಾನೆ, ಲಕ್ಷ್ಮಣ ರಾಮ ನೀವಿಬ್ರು ನನ್ನ ಹೆಗಲ ಮೇಲೆ ಕೂತ್ಕೊಳ್ಳಿ, ನಾನು ಅಲ್ಲಿಂದ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ನೀವು ಯುದ್ಧ ಮಾಡ್ಬಿಡಿ. ನಾವು ಬರೀ ಯುದ್ಧ ಮಾಡೋದಲ್ಲ, ನಮ್ಮ ಕಪಿಸೈನ್ಯವನ್ನ ತೆಗೆದುಕೊಂಡು ಹೋಗ್ಬೇಕು. ನೋಡಿ, ನಮ್ಮಲ್ಲಿ ಯಾರನ್ನ ಎಡಚರರು ಅಥವಾ ನಂಬಿಕೆ ಇಲ್ದತ್ತವರು ಕೆಲವ್ರು ಹೇಳಿದ್ರಂತಲ್ಲ, ಆ ರಾಮ ಅಯೋಧ್ಯೆಯ ಒಂದು ಸಂದರ್ಭದಲ್ಲಿ ಅಯೋಧ್ಯೆ ರಾಮ ಮಂದಿರ ಕಟ್ಟಬೇಕು ಅನ್ನುವಾಗ, ಏನ್ ರಾಮನೇ ಸಿವಿಲ್ ಇಂಜಿನಿಯರ್ ಏನು, ಅವ್ರು ಇದ್ನೇನು ಇದ್ದ ಅನ್ನೋದೇ ಅದು ಕಾಲ್ಪನಿಕ, ಈಗ ರೀತಿ ಅಲ್ಲ, ನಾವು ಅದನ್ನ ಚರ್ಚೆ ಮಾಡಕ್ ಹೋಗೋದ್ ಬೇಡ. ಅವ್ರಿಗೆಲ್ಲ ಹಾಗೆ ಪ್ರತಿಯೊಂದು ಪ್ರಶ್ನೆ ಮಾಡ್ಬೇಕು, ಇದು ಇಲ್ಲ ಅನ್ಬೇಕು, ಸನಾತನ ಧರ್ಮದಲ್ಲಿ ಇರೋದೊಂದೆಲ್ಲಾನು ಸುಳ್ಳು, ಇದು ಬಂಕಂ ಅಂತ ಅನ್ಬೇಕು. ಇದೆಲ್ಲ ಆ ಒಂದು ಸ್ವಭಾವ ಇರ್ಲಿ, ಅದು ಒಂದ್ ಕಡೆ. ಆದ್ರೆ ನಾವಲ್ಲಿ ನಂಬಿಕೆ ಇದೆಯಲ್ಲ, ಬೇರೆಯವ್ರಿಗೆ ಹೇಳಿದ್ರೆ ನಗು ಬಂದ್ಬಿಡುತ್ತೆ. ಏನಪ್ಪಾ ಕೋತಿಗಳು ಸೇತುವೆ ಕಟ್ಟೋದು, ಅದೇ ತಮಾಷೆ ಕಣಯ್ಯ. ಅಲ್ಲ, ಆ ಕೋತಿಗಳು ಮನಸ್ಸು ಹೆಂಗಿರ್ತದೆ ಗೊತ್ತಲ್ಲ, ಆ ಕಡೆ ಈ ಕಡೆ ಹಾರೋದೇ ಮನಸ್ಸು, ಚಂಚಲತೆ ಇನ್ನೊಂದು ರೂಪವೇ ಕೋತಿ. ಇದನ್ನೆಲ್ಲ ಕಟ್ಕೊಂಡು ಸೇತುವೆ ಕಟ್ಟೋದು ಏನ್ ತಮಾಷೆ ಏನಪ್ಪ ಅಂತ ಹೇಳಿ ಅಂದ್ರೋಡಿ. ವಾಲ್ಮೀಕಿ ಮಹರ್ಷಿಗಳು ಅಥವಾ ಯಾವುದೇ ಪುರಾಣ ಕಥೆಗಳನ್ನು, ನಮ್ಮ ಇತಿಹಾಸದ ಕಥೆಗಳನ್ನು ತೆಗೆದುಕೊಂಡ್ರೆ, ಪ್ರತಿಯೊಂದು ಸಂದರ್ಭವೂ ಒಂದು ಕೋಡಿಫೈಡ್ ಅಂದ್ರೆ ಒಂದು ಸಂಕೇತ ಇರ್ತದೆ. ಅದು ಗಾಢವಾದಂತ ಅರ್ಥ ಇಟ್ಟಿರ್ತಾರೆ ಅದ್ರೊಳಗೆ, ನಮಗೆ ಗೊತ್ತಾಗಲ್ಲ. ನಾವು ಅದನ್ನು ಆಳವಾಗಿ ಅಧ್ಯಯನ ಮಾಡಿ, ಕೆಲವರು ತಿಳಿದಂತವ್ರ ಹತ್ರ ಹೋಗಿ, ಸಾರ್ ಸ್ವಾಮಿ ಇದನ್ನ ಹೇಳಿ ನನ್ಗೇನು ಅರ್ಥ ಆಗ್ತಾ ಇಲ್ಲ ಅಂದಾಗ ಅವ್ರು ಅರ್ಥೈಸ್ತಾರೆ, ವ್ಯಾಖ್ಯಾನ. ಅದಕ್ಕೆ ನೋಡಿ, ಪತಂಜಲಿ ಮಹರ್ಷಿಗಳು ಪಾಣಿನಿಯ ಸೂತ್ರಗಳಿಗೆ ಭಾಷ್ಯ ಅಂತ ಬರೀತಾರೆ. ಭಾಷ್ಯಗಳು, ಭಗವದ್ಗೀತೆಗೆ ಶಂಕರಾಚಾರ್ಯರು ಭಾಷ್ಯ ಬರೆದಿದ್ದಾರೆ. ಬ್ರಹ್ಮಸೂತ್ರಗಳು, ಭಗವದ್ಗೀತೆ, ಆಮೇಲೆ ಈ 10 ಉಪನಿಷತ್ತುಗಳಿಗೆ ಭಾಷ್ಯ ಯಾಕೆ ಬರಿಬೇಕು ಅಂದ್ರೆ, ಅದು ತುಂಬಾ ಕಬ್ಬಿಣದ ಕಡಲೆ, ಅಷ್ಟೊಂದು ಅರ್ಥ ಆಗ್ಲಿ. ಇವನ್ ನಮ್ಗೆ ಸರಳವಾಗಿರ್ತಕ್ಕಂಥ ಈ ಭಗವದ್ಗೀತೆನೇ ಅರ್ಥ ಆಗಲ್ಲ, ಇನ್ನು ಉಪನಿಷತ್ತು ಬ್ರಹ್ಮಸೂತ್ರಗಳು ಅದು ಬಹಳ ಕಷ್ಟ ಅರ್ಥ ಆಗೋದು. ಆದ್ರಿಂದ ಕೆಲವರು ವ್ಯಾಖ್ಯಾನಕಾರರು ಅದಕ್ಕೆ ಆ ಭಾಷ್ಯ ಅಂತ ಬರೀತಾರೆ, ಅದನ್ನ ಸರಳವಾದ ರೀತಿಯಲ್ಲಿ ಅರ್ಥ ಆಗೋ ಹಾಗೆ ಮಾಡ್ತಾರೆ. ಈ ರಾಮಾಯಣವನ್ನ ನಾವು ಡಿಕೋಡ್ ಮಾಡೋದಾದ್ರೆ, ರಾಮ ಏನ್ ಮಾಡ್ದ ಅಂದ್ರೆ, ಕಪಿಗಳನ್ನ ತಗೊಂಡು ಸಾಗರಕ್ಕೆ ಒಂದು ಸೇತುವೆ ಕಟ್ತಾನಂತೆ. ಸಂಸಾರಂ ಸಾಗರಂ ದುಃಖಂ, ನಾನು ಹೇಳಿದ್ನಲ್ಲ ಆಗ್ಲೇ, ಅಂದ್ರೆ ಇದು ಸಂಕೇತ ಏನಪ್ಪಾ ಅಂದ್ರೆ, ಸಾಗರ ಅನ್ನೋದು ಈ ದುಃಖದ ಕಡಲು. ಆ ಸಂಸಾರ ಎನ್ನುವಂತಹ ಸಾಗರವನ್ನು ದಾಟ್ಬೇಕು ಅಂದ್ರೆ, ಈ ಕಪಿಗಳಿಂದ ಹೇಗೆ ರಾಮ ಸೇತುವೆಯನ್ನು ಕಟ್ಟಿದ, ಆದ್ರೆ ನಮ್ಮ ಮನಸ್ಸು ಅನ್ನುವಂಥ ಕಪಿಯನ್ನ ನಾವು ಕಂಟ್ರೋಲ್ ಮಾಡ್ಬೇಕು. ಮನಃ ಮರ್ಕಟಃ, ಆ ಒಂದು ಮನಸ್ಸನ್ನ ನಿಗ್ರಹ ಮಾಡಿದಾಗ ನೋಡಿ ಎಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಹೋಲಿಕೆ ಇದು. ಇಲ್ಲಿ ಸಾಗರ ಅಂದ್ರೆ ಒಂದು ಸಂಸಾರ ಸಾಗರ, ಅದನ್ನ ದಾಟಬೇಕು ಅಂದ್ರೆ ನಮಗೆ ಅದೇನು ಹೇಳ್ತಾರಲ್ಲ, ನದಿಯನ್ನು ದಾಟಲು ತೆಪ್ಪವಿರಬೇಕು, ಸಂಸಾರದಲ್ಲಿ ಏನು ವಿಜಯಿಸಲು ತೆಪ್ಪಗಿರಬೇಕು ಅಂತ. ಹಾಗೆ ಇದನ್ನ ದಾಟಬೇಕು ಅಂದಾಗ ಆ ಮನಸ್ಸು ಎನ್ನುವಂತ ಕೋತಿಗಳನ್ನ ನಿಗ್ರಹ ಮಾಡ್ಬೇಕು. ಆಮೇಲೆ ಅಲ್ಲಿ ಹೋದ್ರೆ, ಹೊರಗಡೆ ಆ ಕಡೆ ಹೋದಾಗ ಅಲ್ಲಿ 3
ವಿಚಾರಗಳಿದಾವೆ. ಏನು ಸತ್ವಗುಣ, ತಮೋಗುಣ, ರಜೋಗುಣ ಅಂತ. ಈ ಸತ್ವಗುಣ ಅಂದ್ರೆ ವಿಭೀಷಣ ಒಂದು ಸತ್ವಗುಣದ ಸಂಕೇತ, ಅವನು ರಾಮನ ಕಡೆ ಬಂದ್ಬಿಡ್ತಾನೆ. ಇನ್ನು ತಮೋಗುಣ, ರಜೋಗುಣ ಅನ್ನೋದು, ತಮೋಗುಣ ಅಂದ್ರೆ ಕುಂಭಕರ್ಣ, ಯಾವಾಗ್ಲೂ ನಿದ್ದೆ ಹೊಡಿತಾ ಇರ್ತಾನೆ ಅವನು, ತಮಸ್ಸು ಕತ್ತಲಲ್ಲಿ ಇರ್ತಾನೆ. ರಜೋಗುಣ ಅಂದ್ರೆ ಈ ರಾವಣನಿಗೆ ಆ ರಜೋಗುಣ ಅನ್ನೋದು ಇದೆಯಲ್ಲ, ಅವನು ತುಂಬಾ ಎಜಿಟೇಷನ್ ಜಾಸ್ತಿ, ಆಸೆ ಜಾಸ್ತಿ, ದುರಾಸೆ ಜಾಸ್ತಿ. ಅವನು ಏನು ರಜೋಗುಣದ ವ್ಯಕ್ತಿಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರಗಳಿಂದ ಅವರು ಪ್ರಭಾವಿತರಾಗ್ತಾ ಬರ್ತಾರೆ. ಆ ಒಂದು ರಜೋಗುಣವನ್ನ ನಾನು ಮೀರ್ತೀನಿ ಅಂದ್ರೆ ಅವಾಗ ನಾನು ಸಾತ್ವಿಕ ಆಗ್ಬೇಕು. ಸತ್ವಗುಣದಿಂದಲೇ ನಾವು ರಜೋಗುಣವನ್ನ, ತಮೋಗುಣದಿಂದ ರಜೋಗುಣ, ರಜೋಗುಣ ಸತ್ವಗುಣವನ್ನ ಸಾತ್ವಿಕರಾಗ್ಬೇಕು. ಅವಾಗ ಆ ರಾಮನಿಗೆ ಸೀತೆ, ಆತ್ಮನ ಶಾಂತಿ ಅನ್ನುವಂತ ಸೀತೆ ದೊರಕ್ತಾಳೆ. ನೋಡಿ, ಸಂಸಾರದಲ್ಲಿ ಇರ್ತಕ್ಕಂತ ಒಂದು ವಿಚಾರ ಈ ಸೇತುವೆ ಕಟ್ಟೋದಕ್ಕೆ ಹೇಗೆ ಉದಾಹರಣೆ ಆಯ್ತು, ಅದೇ ರೀತಿಯಾಗಿ ತರಚು ಗಾಯವನ್ನು ಕೆರೆದು ಹುಣ್ಣನಾಗಿ ಪುದು ಕಪಿ. ಕಪಿ ಅನ್ನೋದು ಯಾವಾಗಲೂ ಚಂಚಲ ಸ್ವಭಾವ. ಆ ರೀತಿ ಆಗ್ಬೇಡಪ್ಪ ನೀನು. ಏನೋ ಒಂದು ಸಣ್ಣದು ಕೊರತೆ ಇದೆ ಅಂತ ಅಂದ್ಬಿಟ್ಟು ಅದನ್ನೇ ನರಕ ಮಾಡ್ಕೊಳ್ಬೇಡ. ಅದನ್ನ ನೀನು ಸ್ವಲ್ಪ ಸ್ವಲ್ಪ ಸಮಾಧಾನದಿಂದ, ಒಂದು ಸಂತೃಪ್ತಿಯಿಂದ, ಇದಮಿತ್ತಂ ಇದಿಷ್ಟೇ ನನಗೆ ಸಿಕ್ಕಿದೆ, ಇರುವ ಭಾಗ್ಯವನ್ನೆನದು ಬಾರೆನೆಂಬುದನ್ನು ಬಿಡು. ಹರುಷಕದೆ ದಾರಿಯಲು ಮಂಕುತಿಮ್ಮ, ಬೇಡಿದುದ ಕೊಡುವನೀಶ್ವರನೆಂಬ ನಚ್ಚಿಲ್ಲ, ಬೇಡಿಕೊಳ್ಳಲು ಒಳಿತದಾವುದರೆಂಬ ಅರಿವಿಲ್ಲ, ಕೂಡಿ ಬಂದುದನೆ ನೀನು ಅವನಿಚ್ಛೆ ಎಂದುಕೊಳ್ಳೆ, ಮಾಡುಗೆದೆ ಗಟ್ಟಿಯನ್ನು ಮಂಕುತಿಮ್ಮ ಅಂತ ಹೇಳಿ DVG ಇನ್ನೊಂದು ಕಡೆ ಹೇಳ್ತಾರೆ. ಹಾಗೆ ನೋಡಿ, ಮತ್ತೆ ನಾವು ಒಂದಿಷ್ಟು ಪಕ್ಷಿಗಳ ಒಂದು ಉದಾಹರಣೆಗೆ ಹೋಗ್ತೀವಿ. ಪಕ್ಷಿಗಳು ಏನೇನ್ ಪಕ್ಷಿಗಳು? ಗಿಳಿ, ಗೂಬೆ, ಕಾಗೆ, ಕೋಗಿಲೆ, ಹದ್ದು, ನವಿಲು. ಈ 6 ಪ್ರಾಣಿಗಳನ್ನು ಉಪಯೋಗಿಸ್ಕೊಂಡು ನಾವೇನ್ ತತ್ವ ನೋಡ್ತೀವಿ ಅನ್ನೋದನ್ನ ಈ ಮುಕ್ತಕದಲ್ಲಿ ನಾವು ಕೇಳೋಣ. ತಲೆಯೊಳಗೆ ನಿರಿದಿಹವು 106 ಹಕ್ಕಿಗಳು, ತಲೆಯೊಳಗೆ ನೆರೆದಿಹವು 106 ಹಕ್ಕಿಗಳು, ಗಿಳಿ, ಗೂಗೆ, ಕಾಗೆ, ಕೋಗಿಲೆ, ಹದ್ದು, ನವಿಲು, ಕಿಲ ಕಿಲನೆ ಗೊರ ಗೊರನೆ ಕಿರುಚಿ ಕೂಗುತ್ತಿಹುವು. ಗಿಳಿ, ಗೂಗೆ, ಕಾಗೆ, ಕೋಗಿಲೆ, ಹದ್ದು, ನವಿಲು, ಕಿಲ ಕಿಲನೆ ಗೊರ ಗೊರನೆ ಕಿರಿಚಿ ಕೂಗುತ್ತಿಹವು. ನೆಲೆಯಲ್ಲಿ ನಿದ್ದೆಗೆಲೋ ಮಂಕುತಿಮ್ಮ. ಎಷ್ಟೊಂದು ಹಕ್ಕಿಗಳನ್ನ ಒಂದೇ ಸಲ ತಗೊಂಡ್ಬಿಟ್ರು DVG. ಆದ್ರೆ ಎಷ್ಟೊಂದು ಸುಂದರವಾಗಿ ಆ 2ನೇ ಮತ್ತು 3ನೇ ಸಾಲಿನಲ್ಲಿ ಎಷ್ಟೊಂದು ಕಾರ್ಯಲೇಟ್ ಮಾಡ್ತಾರೆ ಅಂತ ಅಂದ್ರೆ, ನೋಡಿ, ಒಂದೊಂದು ಶಬ್ದವನ್ನ ತೆಗೆದುಕೊಂಡ್ರೆ ಅದಕ್ಕೆ ಸರಿಯಾದಂತ ಅರ್ಥವನ್ನು ಕೊಡ್ತಾ ಹೋಗ್ತಾರೆ. ತಲೆಯೊಳಗೆ ನೆರೆದಿಹವು 106 ಹಕ್ಕಿಗಳು. 106 ಹಕ್ಕಿಗಳಿದಾವಪ್ಪ ನಮ್ಮಲ್ಲಿ. ಹಕ್ಕಿಗಳು ಅಂದ್ರೆ ಇದು ಮನಸ್ಸಿನ ಭಾವನೆಯ ಪ್ರತೀಕವಾಗಿ ಹಕ್ಕಿಗಳು ಅಂತ ತೆಗೆದುಕೊಳ್ತಾರೆ. ಯಾವ್ಯಾವ ಹಕ್ಕಿಗಳು ತೆಗೆದುಕೊಂಡ್ರೆ ಏನೇನು ಭಾವನೆಗಳು ಬರ್ತವೆ ಅನ್ನೋದನ್ನ ಮತ್ತೆ ನಾವು ಹೇಳ್ತಾ ಹೋಗ್ತಾರೆ. ಗಿಳಿ, ಗೂಗೆ, ಕಾಗೆ, ಕೋಗಿಲೆ, ಹದ್ದು, ನವಿಲು, ಈ 6 ಪಕ್ಷಿಗಳನ್ನು ತೆಗೆದುಕೊಳ್ತಾರೆ. ಆದ್ರೆ ಆ 6 ಪಕ್ಷಿಗಳು ಏನ್ ಮಾಡ್ತವೆ ಅಂತ ಅಂದ್ರೆ, ಕಿಲಕಿಲನೆ ಗೊರಗೊರನೆ ಕಿರುಚಿ ಕೂಗುತ್ತಿರಲು. ಕಿಲಕಿಲನೆ ಗೊರಗೊರನೆ, ನೋಡಿ, ಅವರು ಆ ಶಬ್ದಗಳು ಉಪಯೋಗಿಸುವಂತ ಶಬ್ದಗಳೇ ಅದರೊಳಗೆ ಇದೊಂದು ವಾಲ್ಯೂಮ್. ಇದು ಇಟ್ಸ್ ಬಿಗ್ ವಾಲ್ಯೂಮ್ ಇನ್ ದಿಸ್. ಎಷ್ಟೋ ಜನ, ಸಾಕಷ್ಟು ಜನ ಮಂಕುತಿಮ್ಮನ ಕಗ್ಗದ ಮೇಲೆ PhD ಮಾಡಿರೋರಿದ್ದಾರೆ. ಈ ಕಗ್ಗದ ಮೇಲೆ PhD ತಗೊಂಡಿರೋರು ಒಂದೊಂದು ವಿಚಾರವನ್ನ ತೆಗೆದುಕೊಂಡು ಹೋಗಿ ಈ ರೀತಿಯಾಗಿ ಒಂದು ಪ್ರಾಣಿಗಳನ್ನ ಉದಾಹರಣೆ ತಗೊಂಡು ಅದ್ರ ಮೇಲೆ ಒಂದು ಥೀಸಿಸ್ ಬರಿಬಹುದು. ಅಷ್ಟೊಂದು ವಿಚಾರ ಇದೆ. ಮನಸ್ಸಿನ ವಿಚಾರದಲ್ಲಿ ಒಂದು ಥೀಸಿಸ್ ಬರೆಯುವಂಥದ್ದು, ಏನು ಪ್ರಕೃತಿಯಲ್ಲಿ ಇರ್ತಕ್ಕಂಥ ವಸ್ತು ವಿಚಾರಗಳನ್ನ ಅದನ್ನ ತೆಗೆದುಕೊಂಡು DVG ಅವರು ಕಗ್ಗವನ್ನು ಹೆಣೆದಿರ್ತಕ್ಕಂಥ ವಿಚಾರ. ಹೀಗೆ ಸಾಕಷ್ಟು ವಿಚಾರಗಳು ಸಿಗ್ತವೆ. ಕಿಲಕಿಲನೆ ಗೊರಗೊರನೆ ಕಿರುಚಿ, ನೋಡಿ, ಕಿಲಕಿಲನೆ ಗೊರಗೊರನೆ. ಕಿಲಕಿಲ ಅನ್ನೋದು ಒಂದು ಸಾತ್ವಿಕತೆಯ ಸಂಕೇತ. ಗೊರಗೊರನೆ ಅನ್ನೋದು ಅದೊಂದು ಈ ಕರ್ಕಶವಾದಂತ ಧ್ವನಿಯನ್ನು ಕೊಡುವಂಥದ್ದು. ಕಿರುಚದು ಒಂದು ಕಡೆ. ಕಿರುಚಿ ಕೂಗುತ್ತಿರಲು ನೆಲೆಯಲ್ಲಿ ನಿದ್ದೆಗೆಲು ಮಂಕುತಿಮ್ಮ. ಎಷ್ಟೋ ಸಲ ನಾವು ಧ್ಯಾನಕ್ಕೆ ಕೂತ್ಕೊಂತೇವೆ. ನಾನು ಯೋಗ ಶಿಕ್ಷಕ ಆದ್ರಿಂದ ನನಗೆ ಸಾಕಷ್ಟು ಯೋಗಾರ್ಥಿಗಳು, ಯೋಗವನ್ನ ಕಲ್ತ್ಕೊಳ್ಳೋ ಶಿಕ್ಷಾರ್ಥಿಗಳೆಲ್ಲ ಬರ್ತಾರೆ, ನನ್ನ ಹತ್ರ ಮಾತಾಡ್ತಾರೆ. ಸರ್, ಏನೋ ನನ್ ನಿದ್ದೆ ಬಂದ್ಬಿಡುತ್ತೆ ಸರ್, ನಾನು ಶವಾಸನ ಮಾಡ್ಬೇಕಾರೆ
ಏನೋ ಆಲೋಚನೆ ಬಂದ್ಬಿಡುತ್ತೆ ಸರ್, ಒಂದ್ ಕಡೆ ನಿಲ್ಲೋದೇ ಇಲ್ಲ ಮನಸ್ಸು. ಏನು ಇದು ಬಹಳ ಬಹಳ ಸರ್ವೇ ಸಾಮಾನ್ಯ. ನಾವು ಧ್ಯಾನ ಕುತ್ಕೊಂಡಾಗ್ಲೇ ಮನಸ್ಸಿನಲ್ಲಿ ಆಲೋಚನೆಗಳು ಬರೋದು, ಆ ಆಲೋಚನೆ ಈ ಆಲೋಚನೆ. ಒಬ್ಬ ರಾಜನಿಗೆ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ, ಇದಾದ್ಮೇಲೆ ಈ ಮುಕ್ತಕಕ್ಕೆ ಬರ್ತೀನಿ. ಮತ್ತೆ ಈ ರಾಜನಿಗೆ ಒಂದು ಯೋಚನೆ ಆಗುತ್ತೆ. ಅವನು ತಂದೆ ತಲೆ ಒಳಗೆ ಕೂದಲು ಬಿದ್ದೋಗಿರ್ತದೆ ಕೊನೆ ವಯಸ್ಸಿನಲ್ಲಿ. ಯಾರು ಹೇಳ್ತಾರೆ ನಿಮ್ಗೆ ಹೆರಿಡಿಟ್ರಿ, ನಿಮ್ಗೆ ಅನುವಂಶೀಯವಾಗಿ ವಂಶ ಪಾರಂಪರ್ಯವಾಗಿ ನೋಡಪ್ಪ ನೀನೂ ಕೂಡ ಕೂದಲು ಬಿದ್ದೋಗ್ಬೋದು. ಅವ್ನಿಗೆ ಆಲೋಚನೆ, ಅಯ್ಯಯ್ಯೋ ಕೂದಲು ಬಿದ್ದೋದ್ರೆ ಏನಪ್ಪ ಮಾಡೋದು, ತಲೆ ನಾನು ಇದಾಗ್ಬಿಡ್ತೀನಿ. ಕೆಲವರಿಗೆ ಬಹಳ ಈ ತಲೆ ತುಂಬಾ ಕೂದಲಿರ್ಬೇಕು, ಅದೊಂದು ಲಕ್ಷಣ ಅವಲಗಿ ಏನೋ ಆಗ್ಲಿ. ಆದ್ರೆ ಅವನಿಗೊಂದು ಯೋಚನೆ ಶುರುವಾಗುತ್ತೆ, ಚಿಂತೆ ಶುರುವಾಗುತ್ತೆ. ಕೊರತೆಯೊಂದನ್ನು ನೀನು ನೆನೆದಕ್ಕೆ ಹಾಗೆ ಅವನು ರೋಡ್ ಡಾಕ್ಟರ್ ಕೇಳ್ತಾನೆ. ಸುಮಾರು ಪಂಡಿತರು ಬರ್ತಾರೆ, ಕೆಲವರೆಲ್ಲ ಅದೇ ಫೇಲ್, ಅದು ಸಣ್ಣಕ್ಕೆ ಉದುರ್ತಾ ಬರುತ್ತೆ ಕೂದಲು. ಅವನಿಗೆ ಆಲೋಚನೆ ಜಾಸ್ತಿ ಆಗ್ತದೆ. ಸ್ವಲ್ಪ ಪ್ರತಿ ದಿವಸ ಸ್ನಾನ ಮಾಡ್ಬೇಕಾದ್ರೆ ಒಂದು ಕೂದಲು ಉದುರೋಗ್ತದೆ. ಯೋಚನೆ ಶುರು, ಅಯ್ಯೋ ಇಷ್ಟು ಕೂದಲು ಬೀಳ್ತಾ ಇದಾವೆ. ಆವಾಗ ಅವನಿಗೆ ಬಹಳ ಯೋಚನೆ ಆಗುತ್ತೆ. ಆವಾಗ ಆ ರಾಜಧಾನಿಗೆ, ಅವನ ಅರಮನೆಗೆ ಒಬ್ಬ ಸ್ವಾಮಿಗಳು ಬರ್ತಾರೆ, ತಿಳಿದಂತವ್ರು, ಜ್ಞಾನಿಗಳು, ವೇದಾಂತವನ್ನ ತಿಳಿದಂತವ್ರು, ತಪಸ್ವಿಗಳು ಬರ್ತಾರೆ. ಯಾರು ಹೇಳ್ತಾರೆ ಇವರು ತಪಸ್ವಿಗಳು, ಎಲ್ಲ ಅವರಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ. ಆಯ್ತಪ್ಪ ಕರೆಸ್ರಿ ಅವ್ರನ್ನ, ಅವ್ರಿಗೆ ಪಾದಪೂಜೆ ಮಾಡಿ ಗುರುಗಳೇ ಅಂತ ಎಲ್ಲ ಅವ್ರಿಗೆ ಕೊಡುವಂತ ಮರ್ಯಾದೆ ಎಲ್ಲ ಕೊಟ್ಬಿಟ್ಟು, ಏನಪ್ಪ ರಾಜ ಏನ್ ಬೇಕು, ನೀನು ತುಂಬಾ ಒಳ್ಳೆಯವನು, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ಯಾ, ಏನ್ ವಿಷಯ? ಗುರುಗಳೇ ನನ್ನೊಂದು ಸಮಸ್ಯೆ ಇದೆ. ಏನ್ ಸಮಸ್ಯೆ? ತರ ನನಗೆ ನಾನು ಕೂದಲು ಬಿದ್ದೋಗ್ಬಿಡ್ತೇನೋ, ನನ್ನ ತಲೆ ಎಲ್ಲ ಗುಂಡಾಗ್ಬಿಡ್ತೇನೋ ಅಂತಂದು ಹೇಳಿ ಭಯ ಆಗುತ್ತೆ. ಒಂದ್ಸಲ ಒಂದು ಮಧ್ಯರಾತ್ರಿ ನಿದ್ದೆಲ್ಲ ಎದ್ಬಿಡ್ತೀನಿ, ಕುತ್ಕೊಂಡ್ಬಿಡ್ತೀನಿ, ಸಣ್ಣ ಸಣ್ಣ ಕೂದಲು ಬೀಳ್ತಾ ಇದೆ. ಏನ್ ಮಾಡೋದು, ನನಗೆ ತುಂಬಾ ಯೋಚನೆ ಆಗ್ತಾ ಇದೆ, ಭಯ ಆಗುತ್ತೆ ನನಗೆ. ನನ್ನ ಸೌಂದರ್ಯ ಎಲ್ಲ ಹೋಗ್ಬಿಡುತ್ತಲ್ಲ ಅಂತ ಹೇಳಿ ನಂಗೆ ಯೋಚನೆ ಆಗುತ್ತೆ. ಗುರುಗಳೇ ನಾನು ಏನ್ ಮಾಡ್ಲಿ, ಏನಾದ್ರು ಒಂದು ಅದಕ್ಕೆ ಪರಿಹಾರ ಹೇಳಿ. ಆಯ್ತು, ನಾನೊಂದು ಪರಿಹಾರ ಹೇಳ್ತೀನಿ, ಬಟ್ ಅದನ್ನ ತಪ್ಪದೆ ಮಾಡಿದ್ರೆ ನೀನು ಖಂಡಿತವಾಗ್ಲೂ ನಿನಗೆ ಅದು ಬಾಲ್ಡ್ ಆಗೋದೇ ಇಲ್ಲ. ನೀನು ಅಯ್ಯೋ ಹಾಗಾದ್ರೆ ಹೇಳಿ, ದಯವಿಟ್ಟು ಹೇಳಿ. ನೋಡಪ್ಪ, ನಿನ್ನ ಆಲೋಚನೆ ಯಾವತ್ತು ಮೊಟ್ಟೆ ಮತ್ತೆ ಬಾಚಣಿಗೆ, ಈ ಆಲೋಚನೆ ನೀನು ಬರ್ಲೇಬಾರ್ದು. ಯಾವತ್ತು ಈ ಆಲೋಚನೆ, ಯಾವಾಗ ಆ ಎರಡನ್ನ ನೀನು ಮರ್ತು ಬಿಡ್ತೀಯ, ಅವೆರಡನ್ನು ಮರಿಬೇಕು. ಮೊಟ್ಟೆಯನ್ನು ಮರಿಬೇಕು, ಬಾಚಣಿಗೆಯನ್ನು ಮರಿಬೇಕು. ಎರಡನ್ನು ಮರ್ತು ಬಿಟ್ರೆ ನೀನು ಗುಂಡಾಗೋದಿಲ್ಲ, ನೀನು ಆರಾಮಾಗಿರ್ತೀಯ, ನೀನು ಕೂದಲು ಬೀಳೋದೇ ಇಲ್ಲ. ಸರಿ ಆಯ್ತು ಗುರು, ಅಷ್ಟೇ ಗುರುಗಳೇ, ಬಹಳ ಇದೇನಿದು ಮರೆಯೋದು, ಅದ್ ಮರ್ತು ಬಿಡ್ತೀನಿ, ರಿಜೆಕ್ಟ್ ಬಿಟ್ಬಿಡ್ತೀನಿ ನಾನು. ಬಹಳ ಖುಷಿ ಆಗ್ಬಿಡ್ತು ಅವ್ನು ರಾಜನ್ಗೆ. ಓಹೋ, ಅವ್ರಿಗೆಲ್ಲ ಏನೇನ್ ಬೇಕೋ ಎಲ್ಲ ಮರ್ಯಾದೆಗಳು ಕೊಟ್ಬಿಟ್ಟು ಕಳಿಸ್ಬಿಡ್ತಾನೆ. ಸ್ವಾಮಿಗಳು ಹೊರಟೋಗ್ತಾರೆ. ಅವನು ಶುರು ಮಾಡ್ದ, ಏನು ಈ ಆಚರಣೆ ಮಾಡ್ಬೇಕಲ್ಲ, ಸಂಕಲ್ಪ ಮಾಡಿದಾನೆ ಅವನು. ಇನ್ನ ಮೊಟ್ಟೆ ಯೋಚನೆನೂ ಬರಬಾರ್ದು, ಬಾಚಣಿಗೆ ಯೋಚನೆನೂ ಬರಬಾರ್ದು. ಕುಂತಲ್ಲಿ ನಿಂತಲ್ಲಿ ಅವನಿಗೆ ಕಣ್ಣು ಮುಚ್ಚಿದ್ರು, ಕಣ್ ತೆಗೆದ್ರು, ಯಾವಾಗಲೂ ಮೊಟ್ಟೆನೇ ಕಾಣಿಸ್ತಾ ಇರುತ್ತೆ, ಕೋಳಿ ಮೊಟ್ಟೆನೇ ಕಾಣಿಸ್ತಾ ಇರುತ್ತೆ. ಎಲ್ಲಿ ನೋಡಿದ್ರು, ಯಾವ ಕಡೆ ನೋಡಿದ್ರು ಕೋಳಿ ಮೊಟ್ಟೆ ಕಾಣುತ್ತೆ, ಯಾವ ಕಡೆ ನೋಡಿದ್ರು ಬಾಚಣಿಗೆ ಕಾಣುತ್ತೆ. ಅಂದ್ರೆ ನೋಡಿ, ನಮ್ಮ ಆಲೋಚನೆಗಳು ಏನಿದಾವೆ ತಲೆ ಒಳಗೆ ನಾವು ಸೇರಿಸ್ಕೊಂಡಾಗ ಯಾವುದು ಬೇಡ ಅಂತೀವೋ ಅದೇ ಬರೋದು ಜಾಸ್ತಿ. ಹಾಗಾಗಿ ಧ್ಯಾನ ಕೂತ್ಕೊಂಡಾಗ ಬೇಡದ ಆಲೋಚನೆಗಳೇ ಬರೋದು. ಆಲೋಚನೆಗಳು ಎಲ್ಲಿರ್ತವೆ ಅಂತಂದು ಹೇಳಿ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ, ಚಿತ್ತವೃತ್ತಿ ನಿರೋಧ. ಆ ಚಿತ್ತವೃತ್ತಿ ನಿರೋಧದಲ್ಲಿ ಚಿತ್ತ, ಆ ಒಂದು ಮನಸ್ಸಿನ ಈ ವರ್ತನೆಗಳು ಏನಿದೆ ಎಲ್ಲಿರ್ತವೆ, ಅಲೆಗಳು. ಇವಾಗ ಸಮುದ್ರದಲ್ಲಿ ಅಲೆ ಇದ್ದ ಹಾಗೆ ಮನಸ್ಸಿನಲ್ಲಿ ಆಲೋಚನೆಗಳು ಇರ್ತವೆ ಅಂತ ಹೇಳ್ತಾರೆ DVG ಅವರು, ಪತಂಜಲಿ ಮಹರ್ಷಿಗಳು. ಅಲೆ ಎಲ್ಲಿತ್ವಪ್ಪ, ಹೊರಗಡೆಯಿಂದ ಬಂದ್ವೇನು ಅಲೆಗಳು? ಇಲ್ವಲ್ಲ. ಈ ಅಲೆ ಬಂತು, ಅಲೆ ಆಮೇಲೆ ಕರಗೋಯ್ತು, ಕೆಳಗೆ ಹೋಯ್ತು, ಅದು ಎಲ್ಲೂ ಹೋಯ್ತು? ಅಲ್ಲೇ ಹೋಯ್ತು. ಅದೇನು ಹೊರಗಡೆ ಹೋಯ್ತೇನು, ಅಥವಾ ಪಾತಾಳದೊಳಗೆ ಇನ್ನೊಂದೇನು ದಾರಿ ಇದೆಯಾ ಅದಕ್ಕೆ ಹೋಗಕ್ಕೆ? ಎಲ್ಲೂ ಇಲ್ಲ. ಅಲೆ ಅಲ್ಲೇ ಬರುತ್ತೆ, ಮೇಲಕ್ಕೆ ಬರುತ್ತೆ, ಅಲೆ ಅಲ್ಲೇ ಕುಗ್ಗುತ್ತೆ, ಎತ್ತರಕ್ಕೆ ಬರುತ್ತೆ, ಕೆಳಕ್ಕೆ ಬರುತ್ತೆ, ಹಾಗೆ ಬರ್ತದೆ. ಆದ್ರೆ ಅದೇ ರೀತಿಯಾಗಿ ಆಲೋಚನೆಗಳು ನಮ್ಮ ಮನಸ್ಸಿನೊಳಗೆ ಇರ್ತವೆ, ಅವು ಅಲ್ಲೇ ಹುಟ್ಟುತ್ತವೆ, ಅಲ್ಲೇ ಸಾಯ್ತವೆ. ಹಾಗೆ ತಲೆಯೊಳಗೆ ನೆರೆದಿಹೋ ನೂರಾರು ಹಕ್ಕಿಗಳಿದಾವಂತೆ ನಮ್ಮ ತಲೆಯೊಳಗೆ. ಹಕ್ಕಿಗಳು ಅಂದ್ರೆ ಆ ಶಬ್ದ ಮಾಡುವಂತಹ ಈ ಹಕ್ಕಿಗಳು. ಹೇಗೆ? ಗಿಳಿ, ಗೂಗೆ ನೋಡಿ, ಗಿಳಿ ಅದು ಮುದ್ದಾಗಿ ತುಂಬಾ ಇಂಪಾಗಿ ಶಬ್ದ ಮಾಡುವಂಥದ್ದು. ಆ ಗಿಳಿಯ ಶಬ್ದ ನಮ್ಗೆ ತುಂಬಾ ಇಷ್ಟ ಆಗ್ತದೆ, ನಮ್ಗೆ ಗಿಳಿ. ಆದ್ರೆ ಗೂಬೆ ಕೂಗು ಇಷ್ಟ ಆಗಲ್ಲ, ಅದು ತರ ಈ ಅಪಶಕುನದ. ಈ ಗಿಳಿ ಶಕುನದ ಸಂಕೇತ, ಗಿಳಿ ಶಾಸ್ತ್ರ ಅಂತ ಕೇಳ್ತೀವಲ್ಲ ನಾವು. ಗಿಳಿ ಶುಭ ಶಕುನದ ಸಂಕೇತ, ಆದ್ರೆ ಗೂಬೆ ಅನ್ನೋದು ಅಪಶಕುನದ ಸಂಕೇತ. ಗಿಳಿ ಗೂಗೆ, ಕಾಗೆ ಕೋಗಿಲೆ. ಕಾಗೆ ಕಾರ್ ಅನ್ನುತ್ತೆ, ಆ ಶಬ್ದ ಕರ್ಕಶವಾಗಿರುತ್ತದೆ, ಕೇಳಕ್ಕಾಗಲ್ಲ. ಕೋಗಿಲೆ ಇಂಪಾಗಿರುತ್ತೆ, ಬಹಳ ಕೇಳಿದ್ರೆ ಪಂಚಮದಲ್ಲಿ ಹಾಡಿತು ಕೋಗಿಲೆ ಅಂತ ಅಲ್ವಾ. ಹಾಗೆ ಆಮೇಲೆ ಹದ್ದು, ನವಿಲು. ಹದ್ದು ರಣಹದ್ದು, ಅದು ನಮಗೆ ಸ್ಮಶಾನದ ಒಂದು ಚಿತ್ರಣವನ್ನು ಕೊಡುವಂಥದ್ದು.
ಹೆಣಗಳನ್ನ ಹೆಕ್ಕಿ ಹೆಕ್ಕಿ ಕುಕ್ಕಿ ಕುಕ್ಕಿ ತಿನ್ನುವಂಥದ್ದು. ಆದ್ರೆ ನವಿಲು ನಾಟ್ಯ ಮಾಡುವಂಥದ್ದು, ಖುಷಿಯನ್ನ ಕೊಡುವಂಥದ್ದು. ಆ ಆ ಆ ಪುಕ್ಕಗಳನ್ನೆಲ್ಲ ಕೆದರ್ಕೊಂಡು ಅದು ನೃತ್ಯ ಮಾಡುವಾಗ ನೋಡುವುದಕ್ಕೆ ಒಂದು 2 ಕಣ್ಣು ಸಾಲದು, ಅಷ್ಟೊಂದು ಸುಂದರವಾಗಿ ಅದು ಕೆಲವು ನೀವು ನೋಡಿರ್ತೀರ ಎಷ್ಟೋ ಜನ ನವಿಲು ಇದು ಮಾಡೋದನ್ನ, ನೃತ್ಯ ಮಾಡೋದು, ಆ 2 ಕಣ್ಣು ಸಹ ಅಷ್ಟು ಚೆನ್ನಾಗಿ ಕಾಣಿಸ್ತದೆ, ಅಷ್ಟು ಸುಂದರವಾಗಿ ಕಾಣಿಸ್ತದೆ. ಅಂದ್ರೆ ನಮ್ಮ ಮನಸ್ಸಿನೊಳಗೆ ಒಂದೊಂದ್ಸಲ ಗಿಳಿಯ ಹಾಗೆ ಶಕುನ ಶುಭವಾದ ವಿಚಾರಗಳು, ಒಂದೊಂದ್ಸಲ ಗೂಬೆಯ ಹಾಗೆ ಅಪಶಕುನದ ವಿಚಾರಗಳು, ಒಂದ್ಸಲ ಕಾಗೆಯ ಹಾಗೆ ಕರ್ಕಶದ ಧ್ವನಿಗಳು, ಇನ್ನೊಂದ್ಸಲ ಕೋಗಿಲೆಯ ಹಾಗೆ ಇಂಪಾದ ಧ್ವನಿಗಳು, ಆಮೇಲೆ ಆ ಭಯ ಭೀಭತ್ಸದ ಅನುಭವ ಆಗುವಂಥದ್ದು, ಆಮೇಲೆ ಅಷ್ಟೇ ಆ ಸಂತಸದ ನವಿಲಿನ ಹಾಗೆ ನರ್ತನ ಮಾಡುವ, ಆ ಕುಣಿಯುವ ಹಾಗೆ ನಮ್ಮ ಮನಸ್ಸು ಕುಣಿದಾಡುವಂಥದ್ದು. ಕಿಲಕಿಲನೆ ಗೊರಗೊರನೆ ಕಿರುಚಿ ಹಾಡುತ್ತಿರಲು, ಕಿಲಕಿಲನೆ ಒಂದೊಂದ್ಸಲ ಕಿಲಕಿಲ ಅಂದ್ರೆ ನಗೋದು, ಗೊರಗೊರನೆ ಆ ಕರ್ಕಶವಾದ ಧ್ವನಿ, ಕಿರುಚೋದು ಒಂದೊಂದ್ಸಲ, ಆಮೇಲೆ ಕೂಗುತ್ತಿರಲು, ಕೂಗು ಅನ್ನೋದು ಆ ಅಂತರಂಗದ ಕೂಗು ಆಗ್ತದೆ. ಹೀಗೆ ಬೇರೆ ಬೇರೆ ರೀತಿಯಾಗಿ ನಮ್ಮ ಮನಸ್ಸೇ ಒಂದೊಂದ್ಸಲ ಒಂದು ತಳಮಳ, ಒಂದು ಸಲ ಸಮಾಧಾನ, ಒಂದು ಸಲ ತಳಮಳ. ಕೊಳದ ಜಲ ನಿನ್ನ ಮನ ಅಂತ DVG ಬಹಳ ಸುಂದರವಾಗಿ ಇನ್ನೊಂದು ಮುಕ್ತಕದಲ್ಲಿ ಅದನ್ನ, ಕೊಳದ ಜಲ ನಿನ್ನ ಮನ ಲೋಗರದೊಳಗಿಳಿಯೇ, ತಳದ ಕಸ ತೇಲುತ್ತ ಬಗ್ಗಡವಬಹುದು, ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡೆ ತಿಳಿಯಬಹುದು ಶಾಂತಿಯಲ್ಲಿ ಮಂಕುತಿಮ್ಮ. ಇದು ಅಷ್ಟೇ ನಮ್ಮಲ್ಲಿ. ಅದೇ ನಾನು ಮೊದಲು ಹೇಳಿದ್ನಲ್ಲ, ತಾಳಿ ರಭಸದಿನೊಮ್ಮೆ ತಾಳಿ ಮೆಲಮೆಲೆನೊಮ್ಮೆ ಧಾಳಿ ರಭಸದಿನೊಮ್ಮೆ, ಹೇಳದೆಯ ಕೇಳದೆಯ ಬಹನು ವಿಧಿರಾಯ, ಮೇಲ ಕೀಳಾಗಿ ಪನು ಕೀಳ ಮೇಲಾಗಿ ಪನು, ತಾಳುಮೆಯಲ್ಲಿರು ನೀನು ಮಂಕುತಿಮ್ಮ. ಹಾಗೆ ನಮ್ಮ ಮನಸ್ಸಿನೊಳಗೆ ವಿಚಿತ್ರವಾದ ಈ ಒಳಗಿಂದ ಬರ್ತಕ್ಕಂಥ ಧ್ವನಿಗಳು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವನೇನೋ ಅಂದ್ಬಿಟ್ಟ, ಇವನೇನೋ ಅಂದ್ಬಿಟ್ಟ, ಅವನಿಗೇನೋ ಬುದ್ಧಿ ಕಲಿಸ್ಬೇಕು, ಇವನೇನೋ ಬುದ್ಧಿ ಕಲಿಸ್ಬೇಕು, ಈ ಸ್ಟ್ರಾಟಜಿ ಮಾಡ್ಬೇಕು, ಅವನನ್ನು ಬಡಿಬೇಕು, ಈ ರೀತಿಯಾಗಿ ಹಲವಾರು ಆಲೋಚನೆಗಳು ಇರ್ಬೇಕಾದ್ರೆ ನೆಲೆಯಲ್ಲಿ ನಿದ್ದೆ ಕೆಲವು ಮಂಕುತಿಮ್ಮ. ಕೆಲವರು ನಮ್ಮ ಸ್ನೇಹಿತರು ಹೇಳೋದಕ್ಕೆ ಹೇಳ್ತೀನಿ ನಾನು, ಸರ್ ನಿದ್ದೆನೇ ಬರಲ್ಲ ಸರ್ ಸರಿಯಾಗಿ. ನಿದ್ದೆ ಯಾಕೆ ಬರುತ್ತಪ್ಪ? ನಾನು ಹೊಗಳ್ಕೋಬೇಕು ಅಂತಲ್ಲ, ಆ ದಿಂಬಿಗೆ ತಲೆ ತಗ್ಗಿದ ತಕ್ಷಣ ಒಂದು 10-15 ನಿಮಿಷ ನಿದ್ದೆ ಬಂದ್ಬಿಡುತ್ತೆ, ನಮಗೆ ಗೊತ್ತೇ ಆಗಲ್ಲ. ಅಷ್ಟೊಂದು ಈ ನಮ್ಮ ತಂದೆ ಇದ್ರು, ಅವ್ರಿಗೆ ನಿದ್ದೆ ಅನ್ನೋದು ಏನು ಈಗ ಕಷ್ಟಪಡೋದೇ ಬೇಕಾಗಿಲ್ಲ, ಸುಮ್ಮನೆ ಮಲಗಿದ ತಕ್ಷಣ ನಿದ್ದೆ ಕಣ್ಣು ಮುಚ್ಕೊಂಡ್ಬಿಡೋದು, ನಿದ್ದೆ ಬರೋದು. ಕಿಲಕಿಲನೆ ಗೊರಗೊರನೆ ಕಿರುಚಿ. ಇವಾಗ ಈ ಮನಸ್ಸಿನೊಳಗೆ ಆಲೋಚನೆ ಇಟ್ಕೊಂಡು ನಿದ್ದೆ ಹೆಂಗ್ ಬರುತ್ತೆ? ನಮ್ಮಲ್ಲಂತೂ ಕೆಲವರು ನಾವೇ ಒತ್ಕೊಂಡ್ಬಿಟ್ಟಿದೀವಿ, ಈ ಪ್ರಪಂಚವನ್ನು ಒತ್ಕೊಂಡ್ಬಿಟ್ಟಿದೀವಿ. ಅವನು ಡೊನಾಲ್ಡ್ ಟ್ರಂಪ್ ಏನ್ ಮಾಡ್ತಿದ್ದಾನಪ್ಪ, ಇಲ್ಲಿ ಇವನ್ ಯಾರೋ ಇದು ಮಾಡ್ತಾ ಇದ್ದಾನೆ, ಈ ಸ್ಟೇಟ್ಮೆಂಟ್ ಆಗ್ತಾ ಇದ್ದಾನೆ, ಅವರು ಅದರಲ್ಲೂ ಈ ನಮ್ಮ ಈ ವಾರ್ತಾ ಈ ಸಂಚಿಕೆಗಳು ಬರ್ತಾವಲ್ವಾ, ಭಯಂಕರ ಅದು. ಅಯ್ಯೋ ಅದು ಭಯಂಕರ. ಅವನು H1B ವೀಸಾ ಇದಾಯ್ತು, ಇವನ್ನ ಹೊಡೆದ್ಬಿಟ್ಟ, ಇವನ್ನ ಇರಾನ್ ಮೇಲೆ ಬಾಂಬ್ ಹಾಕ್ಬಿಡ್ತಾನೆ, ಅವನು ಅಲ್ಲಿ ಹೋಗ್ಬಿಡ್ತಾನೆ. ಈ ಆಲೋಚನೆಗಳು ತಲೆ ಒಳಗೆ ತುಂಬಿಕೊಂಡಿರ್ತೀವಿ. ಆ ಆಸ್ತಿ ವಿಚಾರಗಳು ತಲೆ ತುಂಬಿಕೊಂಡಿರ್ತೀವಿ, ದುಡ್ಡಿನ ವಿಚಾರ ತಲೆ ತುಂಬಿಕೊಂಡಿರ್ತೀವಿ, ಇಂಟ್ರೆಸ್ಟ್ ವಿಚಾರ ತಲೆ ತುಂಬಿಕೊಂಡಿರ್ತೀವಿ. ಇವೆಲ್ಲ ಹಾಗೆ ಕೆಲವು ಸಲ ಖುಷಿಯಾಗಿರ್ತೀವಿ, ಯಾವ್ದೋ ಫ್ರೆಂಡ್ಸ್ ಜೊತೆಗೆ ಐಸ್ ಕ್ರೀಮ್ ತಿಂತೀವಿ, ಖುಷಿ ಆಗ್ತೀವಿ. ಇನ್ನೊಂದೆಲ್ಲ ಗೋಲ್ಗುಪ್ಪ ತಿಂತೀವಿ, ಖುಷಿ ಆಗ್ತೀವಿ. ಇನ್ನೊಂದು ಬೈಟು ಕಾಫಿ ಕುಡಿತೀವಿ, ಖುಷಿ. ಒಂದ್ಸಲ ಖುಷಿ, ಒಂದ್ಸಲ ಇದು ತೊಂದರೆ, ಒಂದ್ಸಲ ಖುಷಿ, ಇನ್ನೊಂದ್ಸಲ ಇನ್ನೊಂದು ತೊಂದರೆ. ಹೀಗೆ ಅದು ಇದು ಮಿಕ್ಸ್ ಆಗ್ಬಿಟ್ಟು ನಮ್ಮಲ್ಲಿ ನೆಲೆಯಲ್ಲಿ ನಿದ್ದೆಗಳು ಮಂಕುತಿಮ್ಮ. ನಾನು ಧ್ಯಾನ ಮಾಡ್ಬೇಕಪ್ಪ ಅಂತ ಅಂದ್ರೆ ಎಲ್ಲಿ ನಮಗೆ ಒಂದ್ ಕಡೆ ನಿಲ್ಲೋದೇ ಇಲ್ಲ. ಅದಕ್ಕೆ ವೇದಾಂತಿಗಳು ಹೇಳೋದೇನಪ್ಪ ಅಂದ್ರೆ, ನಿನ್ನ ಸಂಬಂಧ ಹೆಂಗಿರ್ಬೇಕು, ಪ್ರಪಂಚದ ಜೊತೆ ನಿನ್ನ ಸಂಬಂಧ, ಅಥವಾ ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಈ ಭೂಮಿ ಬದುಕಿನ ಸಂಬಂಧ ಹೇಗಿರ್ಬೇಕಂದ್ರೆ ನಿರಪೇಕ್ಷಿತ ಸಂಬಂಧ ಆಗ್ಬೇಕು. ಅನ್ಕಂಡೀಷನಲ್ ರಿಲೇಷನ್, ಅನ್ಕಂಡೀಷನಲ್ ಲವ್. ಇವಳು ನನ್ನ ಹೆಂಡತಿ ಇಷ್ಟೊಂದು ಕೊಡ್ತಾಳೆ, ಇಷ್ಟೊಂದು, ಅದಕ್ಕೋಸ್ಕರ ನಾನು ಅವಳು ಪ್ರೀತಿ ಮಾಡ್ತೀನಿ ಅಂದಾಗ ಅವಾಗ ವ್ಯಾಪಾರ ಆಗ್ಬಿಡ್ತದಲ್ವೇ. ನೇಮದಲ್ಲಿ ನಾನ್ ನಡೆಯ ನೀನ್ ಸಗ್ಗವಿಯುವುದನೆ, ವರ್ತಕನ ಮಾತಾಯ್ತು ಬಿಡು ನಿನ್ನ ದಯೆಯಲ್ಲಿ. DVG ಇವರು ಒಮರನ ವಸಿಗೆ ಒಳಗೆ ಹೇಳ್ತಾರೆ, ಆ ದೇವರನ್ನೇ ಚಾಲೆಂಜ್ ಮಾಡ್ಬಿಡ್ತಾನೆ ಉಮರ್ ಖಯಾಮ್. ನೇಮದಲ್ಲಿ ನಾನ್ ನಡೆಯ ನೀನ್ ಸಗ್ಗವಿಯುವುದನೆ, ನಾನೇನೋ ನೇಮದಿಂದ ಸೂಕ್ತ ಹೊಡಿತೀನಪ್ಪ, 108 ನಮಸ್ಕಾರ ಹಾಕ್ತೀನಿ, ಗಾಯತ್ರಿ ಜಪ ಮಾಡ್ತೀನಿ, ಅದೇನೋ ತುಂಬಾ ನಿಷ್ಠೆಯಿಂದ ಪೂಜೆ ಮಾಡ್ತೀನಿ, ಅಭಿಷೇಕ ಮಾಡ್ತೀನಿ, ಪಂಚಾಮೃತ ಅಭಿಷೇಕ ಮಾಡ್ತೀನಿ, ತೀರ್ಥ ತಗೊಳ್ತೀನಿ, ನಮಸ್ಕಾರ ಹಾಕ್ತೀನಿ ಅಂದಾಗ ಅದು ನೇಮದಲ್ಲಿ ನಾನ್ ನಡೆಯ ನೀನ್ ಸಗ್ಗವಿಯುವುದನೆ, ನೀನು ಸ್ವರ್ಗ ಕೊಟ್ಬಿಡ್ತೀಯ ಅನ್ನೋದಾದ್ರೆ ವರ್ತಕನ ಮಾತಾಯ್ತು ಬಿಡು. ನೀನು ಶೆಟ್ಟಿಗೂ ನಿನ್ಗೇನೆ ವ್ಯತ್ಯಾಸ, ನೀನು ಮಾರ್ವಾಡಿಗೂ ಏನ್ ವ್ಯತ್ಯಾಸ ಅಂತ ಹೇಳಿ ದೇವರಿಗೆ ಚಾಲೆಂಜ್ ಮಾಡೋ ಹಾಗೆ. ಅದಕ್ಕೆ ನಮ್ಮಲ್ಲಿ ನಿರಪೇಕ್ಷಿತ ಸಂಬಂಧ ಆಗ್ಬೇಕು. ನೋಡಿ, ಒಬ್ಬ ಸ್ನೇಹಿತರಾಗ್ಲಿ, ಗೆಳೆತನ ಯಾವಾಗ ಭದ್ರವಾಗಿರ್ತದೆ ಅಂದ್ರೆ, ನಾವ್ ಯಾವಾಗ ನನ್ನ ಗೆಳೆಯನಿಂದ ಏನು ನಿರೀಕ್ಷಣೆ ಮಾಡಲ್ಲ, ದುಡ್ಡು ಕಾಸು ಅದು ಇದು ಸಹ ಏನು ನಿರೀಕ್ಷಣೆ ಮಾಡಲ್ಲ, ಬರೀ ನಾನು ಕೊಡುತ್ತಾ ಹೋಗ್ತೀನಿ. ಐ ಕೀಪ್ ಗಿವಿಂಗ್,
ನಾನು ಕೊಡ್ತಾ ಹೋಗ್ತೀನಿ, ಪ್ರೀತಿ ಕೊಡ್ತಾ ಹೋಗ್ತೀನಿ. ಅವ್ನು ಯಾವ ರೀತಿಯ ಆಸ್ ಅಂಡ್ ವೇಸ್ ಕಂಡೀಷನ್ ಅವ್ನು ಹೆಂಗಿದಾನೋ ಹಂಗೆ ಒಪ್ಕೊಂತೀನಿ ಅಂದಾಗ ಅವಾಗ ಸುಂದರವಾದ ಸಂತು. ಗಂಡ ಹೆಂಡತಿ ಮಧ್ಯನೋ ಆಗ್ಲಿ, ಮಕ್ಕಳ ಮಧ್ಯನೋ, ಮಕ್ಕಳು ನಮಗೆ ಈ ತರ ಕೊಡ್ಲಿ ಅಂತಂದ ಹೇಳಿ ಎಕ್ಸ್ಪೆಕ್ಟ್ ಮಾಡಿದಾಗ ಆ ದುಃಖವೇ, ಅದಕ್ಕೆ ಆಸೆಯೇ ದುಃಖಕ್ಕೆ ಕಾರಣ ಅಂತ ಹೇಳಿ ಭಗವಾನ್ ಬುದ್ಧ ಹೇಳಿದ್ದು. ಆದ್ರಿಂದ ಈ ರೀತಿಯಾದಂತಹ ವಿಚಾರಗಳನ್ನು ಬಿಟ್ಟು ಮನಸ್ಸಿನೊಳಗೆ ಒಂದು ಆ ಸಮಾಧಾನವನ್ನ ತಂದ್ಕೊಂಡಾಗ ನಮಗೆಲ್ಲವೂ ಖುಷಿ ಖುಷಿಯಾಗಿರ್ತದೆ. ನಾವು ಯಾವಾಗ ನಾವು ಭೂಮಿ ಬದುಕಿಗೆ ಅಂಟುಕೊಳ್ಳದೆ ನಾವು ಬಿಡಿಸ್ಕೊಳ್ತೀವಿ, ಅದು ಮುಕ್ತಿ ಆಗ್ತದೆ. ಮುಕ್ತಿ ಕೇವಲ ಜ್ಞಾನ ಅಂತ ಹೇಳಿ ಜೈನ ಸಂಪ್ರದಾಯದೊಳಗೆ ಕೇವಲ ಜ್ಞಾನ, ಕೈವಲ್ಯ ಅನ್ನೋದ್ರಿಂದ ಕೇವಲ ಅಂತ ಬಂದಿರ್ತಕ್ಕಂಥದ್ದು. ಕೈವಲ್ಯ ಅನ್ನೋ ಮುಕ್ತಿ ನಾವು ಬಿಡಿಸ್ಕೊಳ್ಳುವಂಥದ್ದು. ಇದನ್ನ ವಿಸ್ತಾರವಾಗಿ ನಾನು ಹಿಂದೆ ಸಾಧನ ಚತುಷ್ಟಯಗಳಲ್ಲಿ ಸಾಕಷ್ಟು ನಿತ್ಯಾನಿತ್ಯ ವಸ್ತು ವಿವೇಕ, ಅಮೂತ್ರಾರ್ಥ ಫಲಭೋಗ ವಿರಾಗ, ಸಮಾಧಿ ಷಟ್ಕ ಸಂಪತ್ತಿ, ಮುಮುಕ್ಷತ್ವಾದಿ ಅಂತ ಹೇಳಿ ಅದನ್ನ ವಿಸ್ತಾರವಾಗಿ ನಾನು ಮಾತಾಡಿದ್ದೇನೆ. ಈಗ ಮುಂದೆ ನಾವು ಸೀತೆಯ ಉದಾಹರಣೆ ಸೀತೆಯನ್ನು ಜಿಂಕೆಯ ಉದಾಹರಣೆ ತೆಗೆದುಕೊಂತೇವೆ. ಜಿಂಕೆಯನ್ನು ಉದಾಹರಣೆ ತೆಗೆದುಕೊಂಡು ಅದರಿಂದ ನಮ್ಗೇನು ತತ್ವ ಸಿಗ್ತದೆ ಅನ್ನೋದನ್ನ ಸ್ವಲ್ಪ ಆಲೋಚನೆ ಮಾಡೋಣ. ಆ ಮುಂದಿನ ಮುಕ್ತಕವನ್ನ ಸಂಧ್ಯಾ ಹಾಡ್ತಾಳೆ. ಜನಕ ಜಯ ದರುಶನದಿಂ ಮಾಯ್ತು ರಾವಣ ಚಪಲ, ಕನಕ ಮೃಗ ದರುಶನದೆ ಜಾನಕಿಯ ಚಪಲ. ಜನಕ ಜಯ ದರುಶದಿಂ ಮಾಯ್ತು ರಾವಣ ಚಪಲ, ಕನಕ ಮೃಗ ದರುಶನದೆ ಜಾನಕಿಯ ಚಪಲ. ಜನವವನ ನಿಂದಿಪುದು ಕನಿಕರಿಪುದಾಕೆಯಲಿ, ಜನವು ಅವನ ನಿಂದಿಪುದು ಕನಿಕರಿಪುದಾಕೆಯಲಿ, ಮನದ ಬಗೆಯರಿಯದದು ಮನದ ಬಗೆಯರಿಯದದು ಮಂಕುತಿಮ್ಮ. ಇನ್ನೊಂದ್ಸಲ ಹೇಳಿ ಸಂಧ್ಯಾ ಅದನ್ನ. ಅದೇ ಮುಕ್ತಕನ ತುಂಬಾ ಚೆನ್ನಾಗಿತ್ತು, ನಾವ್ ಇನ್ನೊಂದ್ಸಲ ಕೇಳ್ಬೇಕು ಅಂತ ಆಗಿದೆ. ಜನಕ ಜಯ ದರುಶನದಿಂ ಆಯ್ತು ರಾವಣ ಚಪಲ, ಕನಕ ಮೃಗ ದರುಶನದೆ ಜಾನಕಿಯ ಚಪಲ. ಜನಕ ಜಯ ದರುಶನದಿಂ ಆಯ್ತು ರಾವಣ ಚಪಲ, ಕನಕ ಮೃಗ ದರುಶನದೆ ಜಾನಕಿಯ ಚಪಲ. ಜನವವನ ನಿಂದಿಪುದು ಕನಿಕರಿಪುದಾಕೆಯಲಿ, ಜನವು ಅವನ ನಿಂದಿಪುದು ಕನಿಕರಿಪುದಾಕೆಯಲಿ, ಮನದ ಬಗೆಯರಿಯದದು ಮನದ ಬಗೆಯರಿಯದದು ಮಂಕುತಿಮ್ಮ. ಬಹಳ ಚೆನ್ನಾಗಿತ್ತು. ಈ ಜಿಂಕೆ, ಆ ಬಂಗಾರದ ಜಿಂಕೆ, ಅದು ಚಂಗ್ 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 ಅಂತ ಹೇಳಿ ಹಾರ್ಕೊಂಡು ಸೀತೆಯ ಆ ಗಮನವನ್ನ ಸೆಳೀತದೆ. ಈ ಉದಾಹರಣೆಯನ್ನ ತೆಗೆದುಕೊಂಡಿದ್ದಾರೆ ಡಿ.ವಿ.ಜಿ. ಜಿಂಕೆಯನ್ನ ಉದಾಹರಣೆ ತೆಗೆದುಕೊಂಡು ಏನು ಅದರಿಂದ ನಮ್ಗೆ ತತ್ವ, ಏನ್ ಅದರಿಂದ ನಾವು ಕಲ್ತ್ಕೊಂತೀವಿ ಅನ್ನೋದನ್ನ ಡಿ.ವಿ.ಜಿ. ಹೇಳ್ತಾರೆ. ಜನಕಜಯ ದರ್ಶನದ ನಾಯ್ತು ರಾವಣ ಚಪಲ, ಕನಕ ಮೃಗ ದರ್ಶನದಿ ಜಾನಕಿಯ ಚಪಲ. ಜನ ಅವನ ನಿಂದಿಪುದು ಕನಿಕರಿಪುದಾಕೆಯಲಿ, ಮನದ ಬಗ್ಗೆ ಅರಿಯದದು. ಮನಸ್ಸು ಅನ್ನೋದನ್ನು ಬಿಟ್ಬಿಡ್ತಾರೆ ಜನಗಳು. ಅಯ್ಯೋ ಅವನು ಹಾಳೋದೊಂದು ರಾವಣರಿ, ಅವನು ಎಂಥ ಒಂದು ಪಾಪ, ಈ ಆರಾಮಾಗಿ ರಾಮನ ಜೊತೆಗಿದ್ಲಪ್ಪ, ಈ ವನವಾಸ ಇನ್ನೊಂದೆರಡು ವರ್ಷ ಆಗಿದ್ರೆ ಮತ್ತೆ ಅವಳು ರಾಜಕುಮಾರಿ, ಅವಳು ದಶರಥ ರಾಜನ ಮಗನಾದ ರಾಮನನ್ನ ವರಿಸಿದವಳು, ಈ ಜನಕನ ಮಗಳು, ಆ ರಾಣಿ ಆಗಿದ್ದವಳು, ಇಲ್ಲಿ ರಾಜಕುಮಾರಿ ಆಗಿದ್ದವಳು, ಇಲ್ಲಿ ರಾಣಿ ಆಗಿದ್ದವಳು. ಎಂತ ಒಂದು ಇವನು ರಾವಣ ದುಷ್ಟ, ಅವನು ಎತ್ಕೊಂಡು ಬರ್ತಾನ ಅವಳ, ಎಂತ ದುಷ್ಟ ಅವನು ಅಂತ ಹೇಳ್ಬಿಟ್ಟು ನಾವು ಅದರಲ್ಲೂ ಕೆಲವರು ಸಿನಿಮಾ ನೋಡ್ಬೇಕಾರಂತೂ ಶಾಪ ಹಾಕಿ ಅವನು ಸರಿ ಇಲ್ಲ, ಅವನು ವಿಲನ್ಗಳ ಬೈಕೊಂಡು. ಆದ್ರೆ ಡಿ.ವಿ.ಜಿ. ಹೇಳ್ತಾರೆ,
ಮನದ ಬಗ್ಗೆ ಅರಿಯದದು ಕನಿಕರಿಪು ದೀಕೆಯಲ್ಲಿ. ಅವನು ಅವನು ರಾವಣನನ್ನೆಲ್ಲ ಶಾಪ ಹಾಕೋರೆ, ಇವಳ ಮೇಲೆ ಕನಿಕರ ನಮ್ಮ ಜನಗಳೆಲ್ಲ. ಅಂದ್ರೆ ಇದೆಲ್ಲ ಕತೆ ಮಾಡಿರ್ತಕ್ಕಂಥದ್ದು ನಾನು ಮೊದಲೇ ಹೇಳ್ದಾಗೆ ಯಾವುದೋ ಒಂದು ಇಂಡೈರೆಕ್ಟ್ ಆಗಿ ಇದರಲ್ಲಿ ಇರ್ತಕ್ಕಂಥ ಒಂದು ನೀತಿ. ಹಿಂಗ ಆಗಿದ್ರಿಂದ ಹಿಂಗಾಯ್ತು. ಇದು ಆಗದೆ ಇದ್ದಿದ್ರೆ ಇದು ಆಗ್ತಿರ್ಲಿಲ್ಲ. ಇಫ್ ದಿಸ್ ವಾರ್ ನಾಟ್ ಟು ಬಿ ಡನ್, ಇಟ್ ವುಂಟ್ ಹ್ಯಾವ್ ಹ್ಯಾಪನ್ಡ್ ಅನ್ನೋ ಹಾಗೆ. ಯಾವ್ದು ಆಗದೆ ಇದ್ರೆ ಯಾವ್ದು ಆಗ್ತಾ ಇರಲಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ನಮಗೆ ತಿಳಿಯೋದಕ್ಕೆ ಮಾಡಿರ್ತಕ್ಕಂಥದ್ದು ಈ ಇತಿಹಾಸ ಕಥೆಗಳು, ಪುರಾಣ ಕಥೆಗಳೆಲ್ಲ. ಆ ಎಡವಟ್ಟು ಆಗಿದ್ರಿಂದಲೇ ಹಿಂಗಾಯ್ತು. ಈಗ ಧರ್ಮರಾಯ ಅವನು ಅದೊಂದು ದೊಡ್ಡ ಡಿಬೇಟ್. ಅದಕ್ಕೆ ಅವನು ದುರ್ಯೋಧನ ಕರೆದ ತಕ್ಷಣ ಅವನು ಯಾಕೆ ಪಗಡೆ ಆಡಕ್ ಹೋಗ್ಬೇಕಾಯ್ತು? ಹೋದ್ರು ಕೂಡ ಹೆಂಡತಿಯನ್ನ ಆ ತಮ್ಮಗಳನ್ನೆಲ್ಲ ಯಾಕೆ ಒತ್ತೆ ಇಡ್ಬೇಕಾಯ್ತು? ಅವನು ಆಯ್ತಪ್ಪ ನಾನು ಸೋತಿದ್ದೀನಿ ಅಂತಂದೇಳಿ ನಿಲ್ಲಿಸ್ಬೋದಾಯ್ತಲ್ಲ. ಅದು ರಾಜರ ಒಂದು ಇದು. ಅವರು ಪಗಡೆ ಆಟಕ್ಕೆ ಕರೆದ್ರೆ ಹೋಗಲ್ಲ ಅಂತಂದ್ರೆ ಅದು ಅವಮಾನ ಅನ್ನೋ ಹಾಗೆ. ಅಂದ್ರೆ ಎಷ್ಟೋ ಸಲ ನಮ್ಮಲ್ಲೂ ಕೂಡ ಈ ವ್ಯಸನಗಳು ಅಂತ ಬರೋದೇ ಹೀಗೆ. ಯಾರೋ ಒಬ್ಬ ಸ್ನೇಹಿತ ಕರಿತಾನೆ ಇನ್ನೊಬ್ಬ ಸ್ನೇಹಿತನ, ಬಾಮಗ ಒಂದು ಪೆಗ್ ಹಾಕೋಣ ಅಂತ ಕರಿತಾನೆ. ಅಯ್ಯೋ ಆ ಸ್ನೇಹ ಹೊರಟೋಗ್ಬಿಡುತ್ತಲ್ಲ, ಹಾಳಾಗೋಗ್ಬಿಡುತ್ತಲ್ಲ. ಅವ್ನು ಕರೆದು ಅವ್ನ ಜೊತೆ ಬರ್ತಿದ್ದೆ, ನೀನೇನು ಹಾಕ್ಬೇಡ ಬಾಮಗ, ನಾನು ಸುಮ್ಮನೆ ನನ್ನ ಜೊತೆ ಕುತ್ಕೋ, ನೀನ್ ಬೇಕಾದ್ರೆ ಕೋಕೋ ಕೋಲಾ ಏನಾದ್ರು ಕೊಡಿಸ್ತೀನಿ. ಅವನು ಫಸ್ಟ್ ಕೋಕೋ ಕೋಲಾನೇ ಕುಡಿತಾನೆ. ಆಮೇಲೆ ಅವ್ನಿಗೆ ಹೇಳ್ತಾನೆ, ಮಗ ಏನು ಆಗೋದಲ್ಲ, ಬೇಕಾದ್ರೆ ಒಂದ್ ಸ್ವಲ್ಪ ಡೈಲ್ಯೂಟ್ ಮಾಡ್ಕೋ, ಒಂದ್ ಸ್ವಲ್ಪ ಸೋಡಾ ಇದನ್ನ ಹಾಕು ನೋಡು, ಕೋಕೋ ಕೋಲಾ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ. ಅವ್ನು ಅರ್ಧ ಪೆಗ್ ಹಾಕ್ತಾನೆ. ಅವನ ಹಾಗೆ ಅಭ್ಯಾಸ ಆಗ್ತದೆ. ಅಂದ್ರೆ ಅವನನ್ನ ಯಾಕೆ ಬೈಬೇಕು? ನಮ್ಮ ಗುರುಗಳೊಬ್ರಿದ್ರು, ನೀನು ಸಿಗರೇಟ್ ಸೇದೋದನ್ನ ಬಿಡ್ಬೇಕು ಅಂದ್ರೆ ಸಿಗರೇಟ್ ಸೇದೋರ್ ಜೊತೆ ಹೋಗೋದ್ ನಿಲ್ಲಿಸ್ಬೇಕು ಫಸ್ಟ್. ನೀನು ಈ ಮದ್ಯಪಾನ ಮಾಡೋದನ್ನ ನಿಲ್ಲಿಸ್ಬೇಕು ಅಂದ್ರೆ, ಅಥವಾ ಮದ್ಯಪಾನ ಮಾಡಬಾರ್ದು ಅಂದ್ರೆ ಮದ್ಯಪಾನ ಮಾಡೋರ್ ಜೊತೆ ಸಹವಾಸನ ಮಾಡಬಾರ್ದು. ಅಂದ್ರೆ ನನ್ಗೇನು ಆಗಲ್ಲ ಕಣೋ, ಸುಮ್ಮನೆ ಅವ್ನ ಜೊತೆ ಕುತ್ಕೊಂಡಿರ್ತೀನಿ. ನೋ ನೋ ನೋ, ಅದು ಆಗೋದೇ ಇಲ್ಲ. ಅದು ಇಂಡ್ಯೂಸ್ಡ್ ಪವರ್ ಅಂತಾರಲ್ಲ, ಒಂದು ಅಯಸ್ಕಾಂತವನ್ನ ತೆಗೆದುಕೊಂಡು ನಾವು ಆ ಸೂಜಿ ಮೇಲೆ ಆಡ್ಸಿದ್ರೆ ಹಿಂದೆ ಮುಂದೆ ಒಂದಿಷ್ಟು ಉಜ್ಜಿದ್ರೆ ಆ ಸೂಜಿಗೂ ಕೂಡ ಅಯಸ್ಕಾಂತದ ಶಕ್ತಿ ಬರುತ್ತೆ. ಬೇಕಾದ್ರೆ ನೋಡಿ ಟೆಸ್ಟ್ ಮಾಡಿ. ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಗೆ ಆ ಹೈಸ್ಕೂಲ್ಗಳಲ್ಲಿ ತೋರಿಸ್ತವ್ರು. ಆ ಅಯಸ್ಕಾಂತವನ್ನು ಉಜ್ಜಿ ಸೂಜಿ, ಆ ಸೂಜಿಯನ್ನ ಉಜ್ಜಿರ್ತಕ್ಕಂಥ ಸೂಜಿ, ಈ ಉಜ್ಜಿಸ್ಕೊಂಡಿರ್ತಕ್ಕಂಥ ಸೂಜಿಯನ್ನು ತೆಗೆದುಕೊಂಡು ಇನ್ನೊಂದು ಗುಂಪಿನ ಹತ್ರ ನಿಂಟ್ರೆ ಅಟ್ಟಕ್ ಅಂತ ಅಂಟ್ಕೊಂಡ್ಬಿಡುತ್ತೆ. ಹಾಗೆ ಈ ವ್ಯಸನಗಳು ಅನ್ನೋದು ಹೀಗೆ ಪ್ರಾರಂಭ ಆಗೋದು. ಅವನು ರಾವಣ ಏನೋ ಮೋಸ ಮಾಡ್ಬೇಕಪ್ಪ, ಬಂದಿದ್ದಾನೆ, ಭಗವತಿ ಭಿಕ್ಷಾಂದೇಹಿ ಕೇಳ್ತಾನೆ. ಆ ಸೀತೆ ಒಂದ್ಸಲ ಮೋಸ ಹೋಗಿದ್ದಾಳಾಗ್ಲಿ. ಏನು? ಮಾಯಾ ಜಿಂಕೆ, ಬಂಗಾರದ ಬಣ್ಣದ ಜಿಂಕೆ ಇರೋದೇ ಇದು ಅಪರೂಪ, ಅದು ತುಂಬಾ ಅಪರೂಪ ಆದಂಥದ್ದು. ಅಥವಾ ಇಲ್ಲೇ ಇಲ್ಲ, ಅದು ಮಾಯೆ. ಅದು ಬಂಗಾರವಾಗಿ ಹೊಳಿತಾ ಇದೆ, ಅದು ಬಂಗಾರ ಹೇಗ್ ಸಾಧ್ಯ? ಅದು ಮಾಯೆ. ಅದನ್ನ ಮೀರ್ಬೇಕಲ್ವಾ ಇವಳು? ಆದ್ರೆ ಅದನ್ನು ಮೀರೋದಿಲ್ಲ. ನನಗ್ ಬೇಕು, ನೀವೆಲ್ಲ ಕಾಡಿನಲ್ಲಿ ಹೋಗ್ತೀರಾ ಬೇಟೆ ಆಡೋದಕ್ಕೆ, ಋಷಿಗಳನ್ನ ಅವರು ಸೇವ್, ನಾನು ಒಬ್ಳೇ ಇರ್ತೀನಿ ನಾನು ಆಶ್ರಮದೊಳಗೆ, ನನಗ್ ಬೇಕು ಜಿಂಕೆ, ನೀನ್ ತಗೊಳ್. ಅವಾಗ ಮತ್ತೆ ಇನ್ನೊಂದು ಪರೀಕ್ಷೆ ಆಗ್ತದೆ. ಅಲ್ಲಿ ಅವನು ಮಾರೀಚ ಅವನು ಬಾಣ ಬಿಟ್ಟಾಗ, ಹಾ ಸೀತೆ, ಹಾ ಲಕ್ಷ್ಮಣ ಅಂತ ಏನು ಕೂಗ್ತಾನೆ. ಆ ಶಬ್ದವನ್ನು ಕೇಳಿದ ತಕ್ಷಣ ಅವಳು ಇನ್ನೂ ತಾಳ್ಮೆ ಶುರು ಆಗ್ಬಿಡ್ತಾನೆ. ಅಂದ್ರೆ ಅವಳಿಗೆ ಲಕ್ಷ್ಮಣ ಹೇಳ್ತಾನೆ, ಅತ್ತಿಗೆ ನೀವೇನು ಯೋಚನೆ ಮಾಡಬೇಡಿ, ರಾಮ ಅವನನ್ನು ಮುಟ್ಟಕ್ಕೆ ಸಾಧ್ಯ ಅಲ್ಲ ಯಾರಿಗೂ, ನೀವು ಆಲೋಚನೆನೇ ಮಾಡ್ಬೇಡಿ, ಆರಾಮಾಗಿರಿ ಅಂತ ಹೇಳಿದ್ರು ಕೇಳೋದಿಲ್ಲ ಅವಳು. ನೋ ನೀನ್ ಗೊತ್ತಿಲ್ಲ, ನೀನು ಬೇಕು ಅಂತ ಇದ್ ಮಾಡ್ತಾ ಇದೀಯ, ಅವ್ರು ಕಷ್ಟದಲ್ಲಿದ್ದಾರೆ, ಹೋಗು. ಅವಾಗ ಲಕ್ಷ್ಮಣ 3 ಗೆರೆ ಹಾಕ್ತಾನೆ. 3 ಗೆರೆ ಹಾಕಿದಾಗ, ಈ ದಾಟಬೇಡಿ ನೀವು, ಅಟ್ಲೀಸ್ಟ್ ಅದನ್ನಾದ್ರೂ ಕೇಳ್ಬೇಕಾಯ್ತು. ಮೊದಲು ಮಾಯಾಜಿಂಕೆ, ಎರಡನೇದು ಲಕ್ಷ್ಮಣನ ಓಡಿಸಿದ್ದು. ರಾಮ ಕೂಗಿದಾಗ ಅದು ನಂಬದೆ, ರಾಮನ ಪರಾಕ್ರಮನ ನಂಬದೆ ಅನುಮಾನ ಮಾಡಿದ್ದು. ಮತ್ತೆ ಈ ಗೆರೆಯನ್ನ ದಾಟಿತ್ತು. ಅವ್ನು ಕೇಳ್ತಾನೆ, ನಾನು ಅಲ್ಲಿ ಬರೋದಿಲ್ಲ, ನೀನು ಇಲ್ಲಿ ಬರ್ಬೇಕು, ನಾನು ತಪಸ್ವಿ, ನಾನು ಋಷಿಮುನಿಗಳಿಗೆಲ್ಲ ಅವಮಾನ ಮಾಡ್ತೀಯ ನೀನು. ಅವನು ಆವಾಗ ಹೆದರ್ಕೊಂಡು ಅವಳು ಮುಂದೆ ಬರ್ತಾಳೆ. ಅವಾಗ ಅಂದ್ರೆ ಜನ ಅವನ ನಿಂದಿಪುದು ಕನಿಕರಿಪಿ. ಇವಳು ಒಂದ್ ವೇಳೆ ಮನಸ್ಸನ್ನ ನಿಗ್ರಹ ಮಾಡ್ಕೊಂಡು, ಇಲ್ಲಪ್ಪ ಇದೇನು ಮೋಸ ಇದೆ, ನಾನ್ ಮಾಡಲ್ಲ, ಇಲ್ಲ ಸ್ವಾಮಿ ನಮಸ್ಕಾರ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೋಗ್ಬಿಟ್ಟಿದ್ವಿ ಸುಮ್ನೆ ಇದ್ರೆ, ಅವ್ನು ಆಗ್ತಲೇ ಇಲ್ಲ, ತೊಂದ್ರೆ ಅಲ್ವಿ. ನಾವು ಇದನ್ನೆಲ್ಲ ಪ್ರೋ ಆಕ್ಟಿವ್ ಅಂತ ಹೇಳಿ, 2 ತರ ಮನಸ್ಸು ನಮ್ಮ ಜನಜೀವನದಲ್ಲಿ ಕಾಣುವಂಥದ್ದು, ನಮ್ಮ ನಿತ್ಯ ಜೀವನದಲ್ಲಿ ಒಂದು ಪ್ರೋ ಆಕ್ಟಿವ್, ಒಂದು ರಿಯಾಕ್ಟಿವ್ ಅಂತ. ಎಲ್ಲ ಆದ್ಮೇಲೆ ನಾವು ಜೋರಾಗಿ ವಾಹನಗಳನ್ನು ಓಡಿಸ್ಬಿಡೋದು, ಆಮೇಲೆ ಆಕ್ಸಿಡೆಂಟ್ ಆಗೋದು. ಅದೇ ನಿಧಾನವಾಗಿ ಸ್ವಲ್ಪ ಸಮಾಧಾನದಿಂದ ಓವರ್ಟೇಕ್ ಮಾಡುವಾಗ ಎಷ್ಟೋ ಅಪಘಾತಗಳು ಈ ನಮ್ಮ ಇದರಿಂದಲೇ ಆಗುವಂಥದ್ದು, ನಮ್ಮ ಅವಸರವೇ ಅಪಘಾತಕ್ಕೆ ಕಾರಣ. ನಾವು ಬೋರ್ಡ್ಗಳು ಹಾಕಿರ್ತಾರೆ ನಮ್ಮ ರೋಡ್ಗಳೆಲ್ಲ, ಅವಸರವೇ ಅಪಘಾತಕ್ಕೆ ಕಾರಣ ಅಲ್ವೇನು? ಅದೇ ರೀತಿಯಾಗಿ ಯಾವ ಆಕ್ಸಿಡೆಂಟ್ ಆಗ್ಲಿ ಅಥವಾ ರೋಗ ರುಜಿನಗಳಾಗ್ಲಿ,
ಎಷ್ಟೊಂದು ಬರೋದು ನಮ್ಮ ನೆಗ್ಲಿಜೆನ್ಸ್ ಇಂದ. ಯಾವುದೋ ಎಣ್ಣೆ ಪದಾರ್ಥ ತಿಂದ್ಬಿಡೋದು, ಬಂದ್ ಮಲ್ಬಿಡೋದು, ಯಾವುದೋ ಸ್ವೀಟ್ ತಿಂದ್ಬಿಡೋದು, ಮಲ್ಬಿಡೋದು, ಹಲ್ಲಿನ ನೋವುಗಳು ಶುರುವಾಗುವಂಥದ್ದು, ಮಸಾಲೆ ಜಾಸ್ತಿ ಮಸಾಲೆ ತಿಂದ್ಬಿಡೋದು, ಹೊಟ್ಟೆ ನೋವು ಶುರುವಾಗುವಂಥದ್ದು. ಹಾಗೆ ನಾವು ಪ್ರೋ ಆಕ್ಟಿವ್ ಅಂದ್ರೆ ಮೊದಲನೇ ನಾವು ನಿಯಂತ್ರಣೆ ಮಾಡೋದಾದ್ರೆ ನಮಗೆ ಮುಂದೆ ತೊಂದರೆ ಆಗೋದಿಲ್ಲ ಅನ್ನೋದು ಈ ಮುಕ್ತಕದಲ್ಲಿ ಇನ್ನೊಂದು ಈ ಇದರಲ್ಲಿ ಬರ್ತಕ್ಕಂಥ ಇದನ್ನೇ ಆ ಪ್ರತಿಪಾದಿಸುವಂತಹ ಇನ್ನೊಂದು ಮುಕ್ತಕ ಇದೆ. ಧಾರುಣಿ ಸುತೆಯವಲು ದೃಢ ಮನಸ್ಕರದಾರು, ಧಾರುಣಿ ಸುತೆಯವಲು ದೃಢ ಮನಸ್ಕರದಾರು, ಮಾರೀಚ ಹರಿಣ ಅಡ್ಡಾಡಲೇನಾಯ್ತು, ವಾರಿದಿಯೊಳಡಗಿ ಆರದನ್ನು ಕೆರಳಿ ಪರ ಮುಕ್ತಿಮ. ಡಿವಿಜಿ ಬಹಳ ಸುಂದರವಾಗಿ ಹೇಳ್ತಾರೆ ನೋಡಿ. ಅದೇ ಒಂದು ಬರತಕ್ಕಂಥ ಅಲ್ಲಿ ಆ ರಾವಣ ಮತ್ತು ಸೀತೆ ಆ ಜಿಂಕೆಯ ಒಂದು ಉದಾಹರಣೆ ತೆಗೆದುಕೊಂಡು ಒಂದು ಮುಕ್ತಕ ಮಾಡಿದ್ರೆ, ಈಗ ಅದೇ ಇನ್ನೊಂದು ಮುಕ್ತಕ ಹೇಳ್ತಾರೆ. ಧಾರುಣಿ ಸುತೆಯವರು ದೃಢ ಮನಸ್ಕರದಾರು, ಮಾರೀಚ ಹರಿಣ ಅಡ್ಡಾಡಲೇನಾಯ್ತು. ಹರಿಣ ಆ ಜಿಂಕೆ, ಮಾರೀಚ ಅನ್ನುವ ಒಂದು ಜಿಂಕೆ ಅವಳು ಎದುರಿಗೆ ಕಣ್ಣು ಮುಂದೆ ಅಲ್ಲಿ ಇಲ್ಲಿ ಚೆಂಗ್ 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 ಅಂತ ಹೇಳಿ ಹಾರಿತಲ್ಲ, ಅವಾಗ ಏನಾಯ್ತಪ್ಪ ಅಂದ್ರೆ ಧಾರುಣಿ ಸುತೆಯವಳು ದೃಢ ಅವಳು ಧಾರುಣಿ ಸುತೆ, ಅದು ಧರೆಯಿಂದ ಹುಟ್ಟಿದವಳು. ಸೀತೆ ಅಂದ್ರೆ ಧರೆಯಿಂದ, ಆ ಭೂಮಿಯಿಂದ ಅವಳು ಇದರಿಂದ ಹುಟ್ಟಿದವಳಲ್ಲ, ಯಾವುದೋ ಗರ್ಭದಿಂದ ಬಂದವಳಲ್ಲ, ಭೂಮಿಯಿಂದ ಬಂದವಳು ಸೀತೆ. ಅಂದ್ರೆ ಭೂಮಿಗೆ ಎಷ್ಟು ಸಮಾಧಾನ ಇದೆಯೋ ಅಷ್ಟೇ ಸಮಾಧಾನ ಇರಬೇಕು ಅನ್ನೋದು ನಮ್ಮ ಒಂದು ಆಶಯ ಇರಬೇಕು. ಆದ್ರೆ ಅಂತ ಒಂದು ಭೂಮಿ ತಾಯಿಯ ಮಗಳಾಗಿ ಸಹನೆ ಸಮಾಧಾನ ಇಲ್ದಂಗ ಆಗೋಯ್ತಲ್ಲ ಅವಳಿಗೆ. ಆರದನು ಆ ಧಾರುಣಿ ಸುತೆಯವರು ದೃಢ ಮನಸ್ಕರದಾರು, ಮಾರೀಚ ಹರಿಣ ಅಡ್ಡಾಡಲೇನಾಯ್ತು, ವಾರಿದಿಯೊಳಡಗಿ ನಿದ್ರಿಪುವಲು ಬಾಡವ ತೃಷ್ಣೆ. ನೋಡಿ ಎಷ್ಟು ಈ ಒಂದು ಕಗ್ಗದ ಮಾತುಗಳು, ಒಂದೊಂದು ಶಬ್ದಗಳನ್ನು ತೆಗೆದುಕೊಂಡ್ರೆ ಆ ಒಂದು ದೊಡ್ಡ ದೊಡ್ಡ ಗ್ರಂಥವನ್ನೇ ಬರೆಯುವುದು ಆ ಶಬ್ದಗಳಿಗೆ. ವಾರಿದಿಯೊಳಗೆ, ವಾರಿದಿಯಲ್ಲಿ ಸಮುದ್ರ, ಸಮುದ್ರದ ತಳದಲ್ಲಿ ವಾರಿದಿಯೊಳಗೆ ಬಾಡುವವ ಆ ನಿದ್ರಿಪುವಲು ಬಾಡುವವ ತೃಷ್ಣೆ. ಆ ತೃಷ್ಣೆ, ಆ ಒಂದು ಆ ಬೆಂಕಿ ಇದೆಯಲ್ಲ, ಆ ಒಂದು ಆ ತೃಷ್ಣೆ ಅಂದ್ರೆ ಬಾಯಾರಿಕೆ ಅಂತಂದೇಳಿ. ಆದ್ರೆ ಈ ಸಮುದ್ರ ನೀರಿನ ತಳದಲ್ಲಿ ಬೆಂಕಿ ಇರ್ತದಂತೆ. ಆಲೋಚನೆ ಮಾಡ್ಬೇಕು, ಇದು ವೈಜ್ಞಾನಿಕವಾಗಿ ಸತ್ಯ. ಎಷ್ಟೋ ಸಲ ನಾವು ಸಮುದ್ರದಲ್ಲಿ ಬಾವಿಗಳು ಹಾಕಿರ್ತವೆ, ಕೊಳವೆಗಳು, ಏನು ಅಲ್ಲಿ ಪೆಟ್ರೋಲ್ ಇರುತ್ತೆ, ಒಂದೊಂದ್ಸಲ ಹತ್ಕೊಂಡ್ ಬಿಡುತ್ತೆ, ಗ್ಯಾಸು ಪೆಟ್ರೋಲ್ ಹತ್ಕೊಂಡು ಬೆಂಕಿ ದಗ 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 ಉರಿತಾ ಇರ್ತದೆ. ಅದನ್ನ ಆರ್ಸೋಕ್ ಸಾಧ್ಯನೇ ಇಲ್ಲ. ಆ ಬಾವಿಯಲ್ಲಿರ್ತಕ್ಕಂಥ ಪೆಟ್ರೋಲ್ ಎಲ್ಲ ಖಾಲಿ ಆಗೋವರೆಗೂ ಉರಿತಾ ಇರುತ್ತದೆ, ಅದನ್ನು ನಿಲ್ಸಕ್ಕೆ ಸಾಧ್ಯವಿಲ್ಲ. ಹಾಗೆ ವಾರಿದಿಯೊಳಗೆ ಬಾಡಿಪುವಲು ನಿದ್ರಿಪುವಲು ಬಾಡುವ ತೃಷ್ಣೆ, ಆರದನ್ನು ಕೆರಳಿ ಪರ. ನೋಡಿ ನಾವು ಎಷ್ಟೋ ಸಲ ನಾವು ಸ್ಥಿತಪ್ರಜ್ಞೆ ಆಗ್ಬಿಟ್ಟೆ, ನಾನೆಲ್ಲ ಸತ್ತವೆನ್ನಾಸೆಗಳು ಗೆದ್ದ ನಿಂದ್ರಿಯ ಗಣವ, ಸತ್ತವೆನ್ನಾಸೆಗಳು ಗೆದ್ದ ನಿಂದ್ರಿಯ ಗಣವ ಅನ್ನೋ ಒಂದು ಮುಕ್ತಕದಲ್ಲಿ ಡಿ.ವಿ.ಜಿ ಹೇಳ್ತಾರೆ. ಏನಪ್ಪಾ ನಾನೆಲ್ಲ ಮುಕ್ತನಾಗ್ಬಿಟ್ಟೆ, ನನ್ಗೇನು ಧ್ಯಾನದಲ್ಲಿ ಕುತ್ಕೊಂಡಾಗ ಆಸೆ ಆಕಾಂಕ್ಷೆಗಳು ಏನೂ ಇಲ್ಲ, ಏನು ತಾಗಲು ಏನು ತೀಡಲು ಹತ್ತಿ ಉರಿಯುವುದೇ ಕಾತರ, ಮರದೊಳಡಗಿದ ಬೆಂಕಿಯಂತೆ ಎಲ್ಲೋ ಅಡಗಿದೆ ಬೇಸರ. ಗೋಪಾಲ ಕೃಷ್ಣ ಅಡಿಗರು ಹೇಳ್ತಾರಲ್ಲ, ಯಾವ ಮೋಹ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಮರದೊಳಡಗಿದ ಬೆಂಕಿಯಂತೆ ಎಲ್ಲೋ ಅಡಗಿದೆ ಬೇಸರ, ಏನೋ ತಾಗಲು ಏನೋ ತೀಡಲು ಹೊತ್ತಿ ಉರಿಯುವುದೇ ಕಾತರ. ನಾವೆಲ್ಲ ಸ್ತಬ್ಧವಾಗಿ ಸಾತ್ವಿಕರಾಗಿ ಇರ್ತೀವಿ. ಏನೋ ಒಂದು ಆಯ್ತು, ನಮ್ಗೆ ಟಚ್ ಆಯ್ತು, ಯಾರೋ ಸಿಕ್ಕರು, ನಕ್ರು, ಆಕರ್ಷಣೆ ಆಯ್ತು, ಬಿದ್ವಿ ನಾವು ಹಳ್ಳಕ್ಕೆ. ಇದು ಸರ್ವೇ ಸಾಮಾನ್ಯವಾಗಿ ನಡೆಯುವಂಥದ್ದು. ಅದು ವಿಷಯಗಳು ಆಕರ್ಷಣೆ ಮಾಡ್ತಾ ಇರ್ತವೆ ನಮ್ಮನ್ನ. ಆ ಆಕರ್ಷಣೆ ಮಾಡಿದಾಗ ಪಾಶಗಳು ಹೊರಗೆ, ಕೊಂಡಿಗಳು ನಮ್ಮೊಳಗೆ, ವಾಸನಾಕ್ಷಯ ಮೋಕ್ಷ. ಇನ್ನೊಂದು ಮುಕ್ತಕ ಇರ್ಬೇಕಾಯ್ತು, ಅದನ್ನ ನಾನು ಮಾಡ್ತೀನಿ ಇಲ್ಲೋ ಗೊತ್ತಿಲ್ಲ, ಅದನ್ನ ಆಡೋಕ್ಕಾಗುತ್ತೆ ಇಲ್ಲೋ ಅದನ್ನ ವ್ಯಾಖ್ಯಾನ ಮಾಡಕ್ಕೆ. ಅಂದ್ರೆ ಈ ನಮ್ಮ ದಿನನಿತ್ಯದಲ್ಲಿ ಬರ್ತಕ್ಕಂಥ ಆಮಿಷಗಳು ಏನಿದಾವೆ, ಈ ಹೇಗೆ ಆ ಆಸೆ ಪಟ್ಬಿಟ್ಲು ಸೀತೆ, ಅದರಿಂದ ಎಷ್ಟು ತೊಂದರೆ ಆಗೋಯ್ತು. ಒಂದು ಕ್ಷಣ ಅವಳು ಆಲೋಚನೆ ಮಾಡಿ, ನಮ್ಮಲ್ಲಿ ಸಾಕಷ್ಟು ವಿಚಾರಗಳು ಬರ್ತವೆ. ಎಷ್ಟೋ ಸಲ ನಾವು ಈಗ ನೋಡಿ, ನಾನು ಚಿಕ್ಕವನಿದ್ದಾಗಿನಿಂದಲೂ ಚೀಟಿ ಮೋಸ ಮಾಡ್ತಾರೆ ಅಂತಂದೇಳಿ ನಾನು ಕೇಳಿರೋದು. ಯಾರೋ ವಿನ್ ಅಂತೆ, ಇನ್ನೊಬ್ರು ಯಾರೋ ಲಪ್ಟಾಯಿಸ್ಬಿಟ್ರಂತೆ ಕೋಟ್ಯಾಂತರ. ಇವಾಗಲೂ ಕೂಡ ಚೀಟಿ ಮೋಸ ಆಗೋದಿರ್ತದೆ. ಅಂದ್ರೆ ಟೋಪಿ ಹಾಕ್ಸ್ಕೊಳ್ಳೋರಿರೋವರೆಗೂ ಟೋಪಿ ಹಾಕೋರು ಇರ್ತಾರೆ ಅಂತಂದೇಳಿ ಈಗಲೂ ನಮಗೆ ಮೋಸ ಆಗ್ತದೆ. ಈಗಲೂ ನಾವು ಪೇಪರ್ ನೋಡ್ತಾ ಇರ್ತೀವಿ, ಅವರ್ಯಾರ ಚೀಟಿ ಓಡೋಗ್ಬಿಟ್ರಂತೆ, ಮೋಸ ಮಾಡ್ಬಿಟ್ರಂತೆ, ಟೋಪಿ ಹಾಕ್ಬಿಟ್ರಂತೆ, ಯಾವ್ದೋ ಕೋಆಪರೇಟಿವ್ ಸೊಸೈಟಿ ಅಂತೆ, ಅಲ್ಲಿ ಯಾವ್ದೋ ಕೋಟ್ಯಾಂತರ ರೂಪಾಯಿ ಇಟ್ಟು. ನೋಡಿ ನಮ್ಮಲ್ಲಿ ಆಸೆ ಎಷ್ಟಿದೆ ನೋಡಿ. ಅಲ್ಲೇನೋ 1% ಜಾಸ್ತಿ ಬರ್ತದೆ ಅಂತ ಹೇಳಿ ವಸಿಷ್ಠ ಸೊಸೈಟಿ, ಆ ಸೊಸೈಟಿ, ಈ ಸೊಸೈಟಿ, ರಾಘವೇಂದ್ರ ಎಲ್ಲ ಎಷ್ಟೋ ಜನ ಸತ್ತೋಗ್ಬಿಟ್ರು. ನಮ್ಮ ಸ್ನೇಹಿತ ಒಬ್ರು ಪ್ರೊಫೆಸರ್, ಅವನು ನೇಣಾಕೊಂಡು ಸತ್ತೋಗ್ಬಿಟ್ಟಾರಿ. 1.5 ಕೋಟಿ ಇಟ್ಟಿದ್ದ ಅವನು ಇದ್ರೊಳಗೆ. ಹಾಗಾಗ್ಬಿಟ್ಟು ನಮಗೆ ಒಂದು ಕ್ಷಣ ಆಲೋಚನೆ ಮಾಡಲ್ಲ, ಜಾಸ್ತಿ ಬರುತ್ತೆ ಆಸೆ ಕೊಟ್ಬಿಡೋದು. ಆ ಒಂದು ಸೇಫ್ಟಿ ಅಂದ್ರೆ ಡೋಂಟ್ ಕೀಪ್ ಆಲ್ ದಿ ಎಗ್ಸ್ ಇನ್ ದಿ ಸೇಮ್ ಬಾಸ್ಕೆಟ್ ಅನ್ನೋ ಹಾಗೆ.
ಆ ಬ್ಯಾಂಕ್ ಅಲ್ಲಿ ಒಂದಿಷ್ಟು, ಈ ಬ್ಯಾಂಕ್ ಅಲ್ಲಿ ಒಂದಿಷ್ಟು, ಇಲ್ಲೊಂದಿಷ್ಟು ಇದ್ದಿದ್ರೆ ಅವ್ನು ಸಾಯ್ತಿರ್ಲಿಲ್ಲ ನಮ್ಮ ಪ್ರೊಫೆಸರ್. ಹಾಗೆ ಆ ಸೀತೆ ಆಲೋಚನೆ ಮಾಡಿದ್ದಿದ್ರೆ, ಅವಳು ಸಮಾಧಾನವಾಗಿದ್ದಿದ್ರೆ ತೊಂದರೆ ಆಗ್ತಿರ್ಲಿಲ್ಲ, ತಾಪತ್ರಯ ಆಗ್ತಿರ್ಲಿಲ್ಲ, ಅವಳು ಸಮಾಧಾನವಾಗಿ ಇರ್ತಾ ಇದ್ಲು ಅನ್ನೋದು ನಾವು ಏನ್ ಕಲ್ತ್ಕೊಳ್ಬೇಕು. ಈ ಪ್ರಾಣಿಗಳನ್ನು ಉದಾಹರಣೆ ತೆಗೆದುಕೊಂಡು ಡಿ ವಿ ಜಿಯವರು ಎಷ್ಟೆಷ್ಟೊಂದು ನಮಗೆ ಆ ನೀತಿ ಪಾಠಗಳನ್ನ, ತತ್ವ ಪಾಠಗಳನ್ನು ಹೇಳಿದ್ದಾರೆ ಅನ್ನೋದು ಇದು ಒಂಥರ ಬಹಳ ವಿಶೇಷವಾದಂಥದ್ದೇ. ನಾವು ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಬೇಕು, ಬಹಳ ಹುಷಾರಾಗಿರ್ಬೇಕು ಜೀವನದೊಳಗೆ. ನಮ್ಮ ಪಂಚೇಂದ್ರಿಯಗಳನ್ನ ನಾವು ನಿಯಂತ್ರಣ ಮಾಡಬೇಕು, ನಿರಪೇಕ್ಷಿತವಾದ ಸಂಬಂಧವನ್ನ ಬೆಳೆಸ್ಕೊಳ್ಬೇಕು, ಸಮಾಧಾನವಾಗಿರ್ಬೇಕು, ಯಾವುದಕ್ಕೂ ಅಂಟ್ಕೊಳ್ಬಾರ್ದು. ಈ ರೀತಿಯಾಗಿ ಸಣ್ಣ ಸಣ್ಣ ತೊಂದರೆಗಳು ಬಂದಾಗ ಕೋತಿ ಹಾಗೆ ಆಡದೆ, ಹಾಗೆ ಆ ಕೋಗಿಲೆಯು ಹೇಗೆ ಸಮಚಿತ್ತದಿಂದ ಇರ್ತದೆ, ಆ ರೀತಿಯಾಗಿ ತೊಂದರೆಗಳು ತಾಪತ್ರಗಳು ಬಂದಾಗ ನಾವು ನಮ್ಮ ಸಮಚಿತ್ತವನ್ನ ತೋರಿಸ್ಬೇಕು ಅನ್ನೋದು ಡಿ ವಿ ಜಿ ಅವರ ಕಗ್ಗದಲ್ಲಿ ಬರ್ತಕ್ಕಂತ ಒಂದು ಇದು. ನಾವು ಮುಂದಿನ ಮುಕ್ತಕಗಳನ್ನ ಏನ್ ಆರಿಸ್ಕೊಂಡಿದ್ದೀನಿ ಅದು ದೇಹಕ್ಕೆ ಸಂಬಂಧಪಟ್ಟಿದ್ದು. ಒಂದಿಷ್ಟು ಆ ಬೇರೆ ಬೇರೆ ಕುದುರೆ, ನಾಯಿ, ಈ ಉದಾಹರಣೆಗಳನ್ನ ತೆಗೆದುಕೊಳ್ತೇವೆ. ಆದ್ರೆ ಇಲ್ಲಿ ನನಗೆ ಸಮಯ ಆಯ್ತು ಅನ್ಸುತ್ತೆ. ವಾಣಿ ವಾಸು, ನೀವು ಕೊಟ್ಟಿದ್ದು ಸಮಯ 7:43 ಆಯ್ತು. ಬಹುಶಃ ನಾನು ಇಲ್ಲಿ ನಿಲ್ಲಿಸ್ಕೊಳ್ತೇನೆ. ಮುಂದಿನ ಯಾವ್ದಾದ್ರು ಇನ್ನೊಂದು ಕಂತು ಸಿಗೋದೇ ಆದ್ರೆ, ಯಾಕೆಂದ್ರೆ 7:40 ಆಯ್ತು, 45 ಆಗ್ತಾ ಬಂತು. ಆದ್ರಿಂದ ಇಲ್ಲಿಗೆ ನಿಲ್ಲಿಸ್ಕೊಳ್ತೇನೆ. ಯಾಕೆಂದ್ರೆ ಮುಂದಿನ ನಾನು ಆರಿಸ್ಕೊಂಡಿರ್ತಕ್ಕಂಥ ಕಗ್ಗುಗಳು ಅದು ಬೇರೆ ತತ್ವವನ್ನು ಹೇಳುವಂಥದ್ದು, ದೇಹ ಮನಸ್ಸು ಹೀಗೆ ಒಂದಿಷ್ಟು ವಾಸನೆಗಳ ಬಗ್ಗೆ ಹೇಳುವಂಥದ್ದು, ಭೋಗ ಲಾಲಸೆಗಳ ಬಗ್ಗೆ ಹೇಳುವಂಥದ್ದು. ಆದ್ರಿಂದ ಅದು ಒಂದು ಬೇರೆ ಮಾರ್ಗ ಆಗ್ತದೆ. ಆದ್ರಿಂದ ಸಂಧ್ಯಾಗೆ ನಾನು ಕ್ಷಮೆ ಕೇಳ್ತೀನಿ, ಯಾಕೆಂದ್ರೆ ಇಷ್ಟೊಂದು ಹೇಳಿದ್ದೆ, ಅದು ರೆಡಿಯಾಗಿದ್ದಾಳೆ. ಇಲ್ಲಿಗೆ ನಾನು ನಿಲ್ಲಿಸ್ಕೊಂಡ ವಾಸು, ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣವಾ? ಸರಿ, ಆಯ್ತು. ಮುಂದಿನ ಸಲ ಮುಂದುವರಿಸಬಹುದು, ಅಲ್ಲಿಗೆ ನಿಲ್ಲಿಸೋಣ. ಸೊ ನಾನು ನಿಲ್ಲಿಸುವ ಮೊದಲು ನನ್ನ ನಮಸ್ಕಾರಗಳನ್ನ ವಾಣಿ ವಾಸುಗೆ ಹೇಳ್ಬೇಕು. ಸಂಧ್ಯನಿಗೆ ನಾನು ಬಹಳ ಆಭಾರಿಯಾಗಿರ್ತೀನಿ. ಯಾಕೆಂದ್ರೆ ನನ್ನ ಸಾಕಷ್ಟು ಸುಮಾರು ಒಂದು 10-12 ಕಾರ್ಯಕ್ರಮಗಳು ಸಂಧ್ಯಾ ನನಗೆ ನನ್ನ ಜೊತೆಯಾಗಿದ್ದಾಳೆ. ನನ್ನ ಸೋದರಿ, ನನಗೆ ತುಂಬಾ ಇಷ್ಟವಾದಂತ ಸೋದರಿ. ಒಳ್ಳೆಯವಳು, ತುಂಬಾ ಸಹನೆ, ಸಮಾಧಾನ, ತುಂಬಾ ಪ್ರೀತಿ. ಸೊ ಅವಳು ಹಾಡೇ ನನಗೆ ಬಹಳ ಖುಷಿ ಕೊಡುವಂಥದ್ದು, ನನಗೆ ಸಪೋರ್ಟ್ ಕೊಡುವಂಥದ್ದು. ಸೊ ಸಂಧ್ಯೆಗೆ ನಾನು ಬರೆದಂತಹ ಕವನಗಳನ್ನ ರಾಗ ಹಾಕಿ ಹಾಡಿದ್ದಾಳೆ. ಸೊ ಒಂದು ಸೌಭಾಗ್ಯ, ಅವಳ ಒಂದು ಸಹವಾಸನೆ ನನಗೆ ಒಂದು ಸೌಭಾಗ್ಯ. ಆದ್ರಿಂದ ನಾನು ಸಂಧ್ಯೆಗೆ ಯಾವತ್ತೂ ನಾನು ತೆರಋಣಿ. ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ನೋಡಿ, ಎಂತಂತ ಒಳ್ಳೊಳ್ಳೆ ಸ್ನೇಹಿತರು, ಒಳ್ಳೊಳ್ಳೆಯರೇ ಸಿಕ್ಕಿದ್ದಾರೆ ನನಗೆ. ನಿಜವಾಗ್ಲೂ ನಾನು ಬಹಳ ಪುಣ್ಯ ಮಾಡಿದ್ದೀನಿ. ವಾಣಿ ವಾಸು ಅವ್ರಿಗೆ ಅವಕಾಶಕ್ಕೆ ನಾನು ಧನ್ಯವಾದಗಳು. ಕೇಳಿಸ್ಕೊಂಡವರು ಶ್ರೀನಿವಾಸ ಮೂರ್ತಿಗಳು ನನ್ನ ಹಳೆಯ ಸ್ನೇಹಿತರು, ಸುಮಾರು ಜನ ಇದ್ದಾರೆ, ಇಲ್ಲೆಲ್ಲ ಬಂದಿದ್ದಾರೆ. ಎಲ್ಲರಿಗೂ ನಾನು ಹೆಸರುಗಳು ನನಗೆ ಹೇಳಲಾರೆ. ಎಲ್ಲರೂ ಇದರ ಗೊತ್ತಿರೋರು ಇದ್ದಾರೆ, ಗೊತ್ತಿಲ್ಲದರೋರು ಇದಿರ್ಬೋದು. ಆದ್ರೆ ನನ್ನ ಈ ಒಂದು ಮೊರೆತ ಭೋರ್ಗರೆತ ಜಲಪಾತದ ಈ ಪ್ರವಾಹದಲ್ಲಿ ನೀವು ಇನ್ನೂ ಕೊಚ್ಚಿ ಹೋಗದೆ ಇದ್ದೀರಲ್ಲ, ಅದೇ ಖುಷಿ. ಆ ಒಂದು ಖುಷಿಯಲ್ಲಿ ನನ್ನ ಈ ಮಾತುಗಳು ಇವತ್ತು ವೇದ್ಯ ಆಗಿದೆ ಅಂತ ಅನ್ಕೊಂತೀನಿ. ನಿಲ್ಲಿಸ್ಕೊಂತೀನಿ. ಓವರ್ ಟು ವಾಸು ಅಂಡ್ ವಾಣಿ. ನಮಸ್ಕಾರ.